ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲ ಗೊತ್ತು ಸಾಧನಾ ಶಂಕರ್ ಅಕಾಡೆಮಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು TETಯಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ. ಮತ್ತು ನೀವು ಹೇಗೆ ನಮ್ಮನ್ನು ಸಹಕಾರ ಮಾಡ್ತಿದ್ದೀರೋ ಹಾಗೆ ನಾವು ಕೂಡ ನಮ್ಮಿಂದ ಎಷ್ಟಾಗತ್ತಷ್ಟು ವೀಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, TET ಆದ ನಂತರ HSTR, GPSTR, PSTR, ನೆಕ್ಸ್ಟ್ 10th ಕ್ಲಾಸ್ ಮತ್ತು ಮುಂದಿನ ವರ್ಷ TETಗೆ ಬರಬೇಕಾದ್ರೆ ಕಂಪ್ಲೀಟ್ ಪ್ಯಾಕೇಜ್ ಕ್ಲಾಸಸ್ಗಳನ್ನು ಜನರಲ್ ಸೈನ್ಸ್, ಜನರಲ್ ಕನ್ನಡ ಇವೆಲ್ಲ ಕ್ಲಾಸಸ್ಗಳದ್ದು ಆನ್ಲೈನ್ ಕ್ಲಾಸಸ್ಗಳು ನಿಮಗೆ ಒಂದು ಆ್ಯಪ್ನ ಮೂಲಕ ಸಿಗುತ್ತೆ ಸ್ನೇಹಿತರೆ. ಕೆಲವೇ ದಿನಗಳಲ್ಲಿ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಟೆಲಿಗ್ರಾಮ್ ಲಿಂಕಲ್ಲಿ ಇಲ್ಲಿ ಏನು ಕ್ಲಾಸ್ ಮಾಡ್ತಾಯಿದ್ದೀವಿ ಆ ಕ್ಲಾಸ್ನ ಎಲ್ಲ PDF ನಿಮಗೆ, ಮತ್ತು ನಮ್ಮ ಜೊತೆಗೆ ನಾವು ಏನೇನು ಮಾಹಿತಿಯನ್ನು ಕೊಡ್ತೀವಿ ಅಲ್ಲೆಲ್ಲ ಅದರಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಟೆಲಿಗ್ರಾಮ್ ಲಿಂಕ್ ನಮ್ಮ ಏನು ಯೂಟ್ಯೂಬ್ ಇದೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಅದನ್ನು ಒತ್ತೋದ್ರ ಮೂಲಕ ಜಾಯ್ನ್ ಆಗಿ ಅಂತ ಹೇಳ್ತಾ, ಈಗ TETಯಲ್ಲಿ ಕೇಳಿರ್ತಕ್ಕಂತಹ ಈ ಸೈನ್ಸ್ಗೆ ಸಂಬಂಧಪಟ್ಟಂತಹ ಫಿಸಿಕ್ಸು, ಕೆಮಿಸ್ಟ್ರಿ ಆ್ಯಂಡ್ ಬಯೋ ಇದಕ್ಕೆ ಸಂಬಂಧಪಟ್ಟಂಥ ಕ್ಲಾಸನ್ನು ನಾನು ಮತ್ತು ವಿಜಿ ಇಬ್ಬರು ಕೂಡ ಚರ್ಚೆ ಮಾಡ್ತೀವಿ ಸ್ನೇಹಿತರೆ. ವಿಜಿ, ಜಸ್ಟ್ ನಮ್ಮ ಹುಡುಗರಿಗೆ ಒಂದು ವಿಶ್ ಮಾಡಿಕೊಂಡು ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಬೆಸ್ಟ್ ಆಗ್ತದೆ. ಎಲ್ಲರಿಗೂ ಮತ್ತೆ ಸಾಧನಾ ಶಂಕರ್ ಅಕಾಡೆಮಿಗೆ ಸ್ವಾಗತ ಬಯಸ್ತೀನಿ. ಸೊ ನಾವು ಇವತ್ತು ಬಂದುಬಿಟ್ಟು ನಮಗೆ ಈ ಕರ್ನಾಟಕ TETಗೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ದಾವೆ. ಆ ಕ್ವಶನ್ಸ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಿಮ್ಗೆ ಆಲ್ರೆಡಿ ಹಾಕಿರ್ಬೋದು ಇಲ್ಲಿ. ಸೊ 2022 ಅಂತ ಹಾಕಿದ್ದೀವಿ. ಅಂದರೆ 2022, 23, 24 ಏನು ಸೊ ನಿಮಗೆ TET ಎಕ್ಸಾಮ್ ನಡೆದಿತ್ತು, ಅದರಲ್ಲಿ ಇರ್ತಕ್ಕಂಥ ಎಸ್ಪೆಷಲಿ ನಮಗೆ ಸೈನ್ಸ್ ಕ್ವಶನ್ಸ್ ನಾವೇನು ಮಾಡ್ತೀವಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಬಟ್ ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ, ಫಿಸಿಕ್ಸನ್ನು ಸಂದೀಪ್ ಸರ್ ಮಾಡಿರ್ತಾರೆ, ಕೆಮಿಸ್ಟ್ರಿನ ವಿಜಿ ಮತ್ತು ನಾನು ಮಾಡ್ತೀವಿ, ಬಯೋನ ಮತ್ತು ಮೇಡಮ್ ಮಾಡ್ತಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಒಂದು ಮಹಾ ಪ್ಯಾಕೇಜ್ ಅಂತ ನಿಮಗೆ ಕಂಪ್ಲೀಟ್ ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾಯಿದ್ದೀವಿ. ಅದರಲ್ಲಿ ತುಂಬ ಈಸಿಯೆಸ್ಟ್ 10th ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ಸನ್ನು ಕೊಟ್ಟಿದ್ದಾನೆ. ದ ಲಿಕ್ವಿಡ್ ನಾನ್ ಮೆಟಲ್. ಓಕೆ, ಇವುಗಳಲ್ಲಿ ಲಿಕ್ವಿಡ್ ನಾನ್ ಮೆಟಲ್ ಅಂದರೆ ದ್ರವ ರೂಪದ ಅಲೋಹ ಯಾವುದು ಅಂತ ಕೇಳಿದ್ದಾನೆ. ಹಾಗಾಗಿ ಡೈರೆಕ್ಟ್ ಶೂಟ್ ಈಸಿ. ಇದು ಮರ್ಕ್ಯೂರಿ ಇದೆಯಲ್ವಾ, ಇದು ಲೋಹ ಇದಲ್ಲ. ಗ್ಯಾಲಿಯಮ್ ಇದೆಯಲ್ಲ, ಇದು ಕೂಡ ಮೆಟಲ್ ಇದಲ್ಲ. ಸೀಸಿಯಮ್ ಇದೆಯಲ್ವಾ, ಇದು ಕೂಡ ಮೆಟಲ್ ಅಲ್ಲ. ದಟ್ ಇಸ್ ದ ಬ್ರೋಮಿನ್ ಇದೆಯಲ್ವಾ, ದಿಸ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಓಕೆ, ಸೊ ಈಸಿ. ಓಕೆ, ಈಗೇನೋ ಸಿಂಪಲ್ ನಾವು PC ಲೆವೆಲಿಗೆ ಎಕ್ಸ್ಪ್ಲೇನ್ ಮಾಡಿ, ಬಟ್ ಆದರೆ ಇದ್ರ ಸುತ್ತಲೂ ನೆಕ್ಸ್ಟ್ ಏನೇನು ಕೇಳ್ಬೋದು ಒಂದು ಸ್ವಲ್ಪ ಈ ಸ್ಲೈಡಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ವಿಜಿ. ಓಕೆ, ಈಗ ಫಸ್ಟ್ ಏನಿದೆ, ಮರ್ಕ್ಯೂರಿ ಇದೆ. ಮರ್ಕ್ಯೂರಿ ಅಂದ ತಕ್ಷಣ ನಿಮಗೆಲ್ಲರಿಗೂ ಕೂಡ ಕ್ಲಿಯಾರಿಟಿ ಇರುತ್ತೆ. ಯಾಕೆಂದರೆ ಈಸಿಯಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಪದೇ ಪದೇ ಎಕ್ಸಾಮಲ್ಲಿ ಬಂದಿರತಕ್ಕಂಥದ್ದು. ಇದು ಕಾಮನ್ ಟೆಂಪ್ರೇಚರಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಇರ್ತಕ್ಕಂತಹ ಮೆಟಲ್ ಕಾಮನ್ ಟೆಂಪ್ರೇಚರಲ್ಲಿ. ಸೊ ಕಾಮನ್ ಟೆಂಪ್ರೇಚರ್ ಅಂದರೆ -38.8 ಡಿಗ್ರಿ ಸೆಲ್ಸಿಯಸಲ್ಲೇ ಇದು ಲಿಕ್ವಿಡ್ ಫಾರ್ಮಿಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದನ್ನು ಏನಾದ್ರು ನಾವು ಹೀಟ್ ಮಾಡಿದ್ರೆ ಅದರ ವೇಪರ್ ಬಾಯ್ಲಿಂಗ್ ಪಾಯಿಂಟು ಕೂಡ ಇದೆ 356.7 ಡಿಗ್ರಿ ಸೆಲ್ಸಿಯಸ್. ಮತ್ತು ಮರ್ಕ್ಯೂರಿ ಅಂದ ತಕ್ಷಣವೇ ನಮಗೆ ಫಸ್ಟ್ ನೆನಪು ಬರೋದೇನಪ್ಪ ಅಂದರೆ ಥರ್ಮೋಮೀಟರ್, ಬ್ಯಾರೋಮೀಟರ್. ಇವುಗಳಲ್ಲಿ ಸಾಮಾನ್ಯವಾಗಿ ಮರ್ಕ್ಯೂರಿಯನ್ನು ಬಳಸ್ತೀವಿ. ಕಾರಣ ಅದಕ್ಕೆ ಕೊಹಿಸಿವ್ ಫೋರ್ಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ. ಕೊಹಿಸಿವ್ ಅಂದರೆ ಅದು ಅಂಟ್ಕೊಳ್ಳಲ್ಲ, ಆ ಮೀಟರ್ಗಳಲ್ಲಿ ಅಂಟ್ಕೊಳ್ಳಲ್ಲ ಅದು. ಯಾಕಂದರೆ ತನ್ನ ಕಣಗಳ ಜೊತೆಗೆ ಬಹಳ ಶಕ್ತಿಯಿಂದ ಅಂಟ್ಕೊಳ್ಳುತ್ತೆ ಅದು, ಬೇರೆ ಕಣಗಳ ಜೊತೆಗೆ ಅಂಟ್ಕೊಳ್ಳಲ್ಲ. ತನ್ನ ಕಣಗಳು ಒಂದಕ್ಕೊಂದು ಅಂಟ್ಕೊಳ್ಳೋದಕ್ಕೆ ನಾವು ಕೊಹಿಸಿವ್ ಅಂತ ಕರಿತೀವಿ, ಬೇರೆ ಕಣದ ಜೊತೆಗೆ ಅಂಟ್ಕೊಳ್ಳೋದಕ್ಕೆ ನಾವು ಅಡೆಸಿವ್ ಅಂತ ಕರಿತೀವಿ. ಬಟ್ ಇದಕ್ಕೆ ಈ ನೀರಿಗೆ ಅಡೆಸಿವ್ ಫೋರ್ ಭಾರಿ ಇದೆ. ಅದು ಸುಮ್ಮನೆ ಒಂದು ಹುಡುಗಿ ವೇಲ್ ಬಿದ್ದಿತ್ತು ಅಂದರೆ ಆ ವೇಲ್ ಮೇಲೆ ಹಂಗೆ ಹತ್ಕೊಂಡು ಬಂದಿರುತ್ತೆ ನೀರು. ಹಾಗಾಗಿ ಈ ನೀರಿಗೆ ಅಡೆಸಿವ್ ಫೋರ್ಸ್ ಇರೋದ್ರಿಂದ ಪಾಪ ಈಗೆಲ್ಲ ಲಿವಿಂಗ್ ಆರ್ಗಾನಿಸಮ್ಸು ಪ್ಲ್ಯಾಂಟಲ್ಲಿ ಸೊ ಅಸೆಂಟ್ ಆಫ್ ಸ್ಯಾಫ್ ಜೈಲಮ್ನ ಮೂಲಕ ಅದೇ ಫೋರ್ಸಿಂದ ಹೋಗುತ್ತೆ. ಬಟ್ ಮರ್ಕ್ಯೂರಿಗೆ ಕೊಹಿಸಿವ್ ಫೋರ್ಸ್ ಜಾಸ್ತಿ ಇದೆ. ಮಣ್ಣಲ್ಲಿ ಹೋಗಾಸಿದ್ರು ಮಣ್ಣಿಗೆ ಅಂಟ್ಕೊಳ್ಳಲ್ಲ ಅದು. ಓಕೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಇನ್ನೊಂದು ನನಗೆ ಗೊತ್ತಿರೋಂಗೆ ವಿಜಯ್, ಈ ಮರ್ಕ್ಯೂರಿ ಅಂದ ತಕ್ಷಣ ಅಮಾಲ್ಗಮ್ ಬಗ್ಗೆ ಒಂದು ಸ್ವಲ್ಪ ಕೇಳ್ತಾನೆ. ಅಮಾಲ್ಗಮ್ ಸಾಮಾನ್ಯವಾಗಿ ಅಮಾಲ್ಗಮ್ ಅಂತಕ್ಕಂಥ ಏನು ಅಲೈಸ್ ಇದೆ, ಆ ಅಲೈಸಲ್ಲಿ ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥ ಮೆಟಲ್ ಯಾವುದು ಅಂದರೆ ದಟ್ ಈಸ್ ಮರ್ಕ್ಯೂರಿ. ಮರ್ಕ್ಯೂರಿಯಿಂದ ಮಾಡಿರ್ತಕ್ಕಂಥ ಅಲೈಸ್ಗಳನ್ನೇ ನಾವೇನಂತ ಕರಿತೀವಿ, ಅಮಾಲ್ಗಮ್ಸ್ ಅಂತ ಕರಿತೀವಿ. ಈ ಅಮಾಲ್ಗಮ್ಸ್ನ ನಾವು ಕೆಟಲಿಸ್ಟ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಸೋಡಿಯಂ ಅಮಾಲ್ಗಮ್ ಫಾರ್ ಎಕ್ಸಾಂಪಲ್. ಸೊ ಇವನು ಕೂಡ ನಾವೇನು ಮಾಡ್ತೀವಿ, ಇನ್ನು ಪಾಲಿಮರ್ ಸಿಂಥಸಿಸ್ ಅಲ್ಲಿ ಏನು ಮಾಡ್ತೀವಿ, ಅಮಾಲ್ಗಮ್ ಆಗಿ ಸಿಲ್ವರ್ ಅಮಾಲ್ಗಮ್ ನಾವು ಹಲ್ಗಳೆಲ್ಲ ಇತ್ತು ಅಂದರೆ ಅದಕ್ಕೆ ಇದು ಮಾಡ್ತೀವಿ. ಬಟ್ ಇನ್ನೊಂದು ವಿಷಯ, ಅಮಾಲ್ಗಮ್ ಇದೆಯಲ್ವಾ, ಈ ಕೆಳಕಂಡ ಯಾವ ಮೆಟಲ್ ಜೊತೆಗೆ ಫಾರ್ಮೇಷನ್ ಮಾಡೋಕ್ಕಾಗಲ್ಲ ಅದು ಕೇಳ್ಬೋದು. ಅದಕ್ಕೆ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಪಾಠ ಮಾಡಬೇಕಾದ್ರೆ ಸ್ವಲ್ಪ ಕೋಡ್ ಔಟ್ ಮಾಡ್ಕೊಂಡಿದ್ದೀನಿ, ಕ ಟ ಅಂತ. ಕಬ್ಬಿಣದ ಜೊತೆಗೆ ಅಮಾಲ್ಗಮ್ ಮಾಡೋಕ್ಕೆ ಬರೋದಿಲ್ಲ.
ನೆಕ್ಸ್ಟ್ ಪ್ಲಾಟಿನಮ್ ಜೊತೆಗೆ ಅಮಾಲ್ಗಮ್ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಟೆಂಟಾಲಮ್ ಅಂಡ್ ಟಂಗಸ್ಟನ್ ಜೊತೆಗೆ ಅಮಾಲ್ಗಮ್ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಯಾಕಂದರೆ ಮರ್ಕ್ಯುರಿ ಡಸ್ ನಾಟ್ ರಿಯಾಕ್ಟ್ ಐರನ್, ಪ್ಲಾಟಿನಮ್, ಟೆಂಟಾಲಮ್ ಕ್ಲಿಯರ್ ಅಂಡ್ ಟಂಗಸ್ಟನ್ ಇದ್ರ ಜೊತೆಗೆ. ಹಂಗಾಗಿ ನಾವು ಮರ್ಕ್ಯೂರಿನ ಈ ಮೆಟಲಲ್ಲಿ ಸ್ಟೋರ್ ಮಾಡ್ಬೋದು, ಯಾಕಂದರೆ ಅದ್ರ ಜೊತೆಗೆ ರಿಯಾಕ್ಟ್ ಆಗಲ್ಲ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ವಿಜಯ್. ನೆಕ್ಸ್ಟ್ ನೋಡಿ ಅಮಾಲ್ಗಮ್ ಅಂತ ಕೇಳಿದೆ, ಓಕೆ ಸಾಕು. ನೆಕ್ಸ್ಟ್ ಗ್ಯಾಲಿಯಮ್ ನೋಡಿ, ಇದು ನಾರ್ಮಲ್ ಟೆಂಪ್ರೇಚರಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಸ್ವಲ್ಪ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ, ಎಕ್ಸಾಂಪಲ್ ಅವರ್ ಬಾಡಿ ಟೆಂಪ್ರೇಚರ್ ಇಸ್ 37 ಡಿಗ್ರಿ ಸೆಲ್ಸಿಯಸ್. ನಮ್ಮ ಬಾಡಿ ಮೇಲೆ ಏನಾದರೂ ಈ ಗ್ಯಾಲಿಯಮನ್ನು ಇಟ್ಕೊಂಡ್ರೆ ಕರ್ಗಕ್ಕೆ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಕೈಯಲ್ಲಿ ಮೆಲ್ಟ್ ಆಗುವ ಲೋಹ ಯಾವುದು ಅಂತ ಬರ್ಬೋದಲ್ವಾ? ಗ್ಯಾಲಿಯಮ್. ಹಾಗಾಗಿ ಯಾಕಂದರೆ ಇದರ ಮೆಲ್ಟಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅಂದರೆ 2976 ಇರುತ್ತೆ. ಅದೇ ರೀತಿ ಸೀಸಿಯಮು ಕೂಡ ಅಷ್ಟೇ 28 ಡಿಗ್ರಿ ಇರುತ್ತೆ. ಎರಡು ಅಂದರೆ ಗ್ಯಾಲಿಯಮ್ಗಿಂತ ಜಲ್ದಿ ಯಾವುದು ಕರಗ್ಬಿಡುತ್ತೆ ನಮ್ಮ ದೇಹದ ಮೇಲೆ, ಸೀಸಿಯಮ್ ಕರಗ್ಬಿಡುತ್ತೆ. ರೊಬಿಡಿಯಮು ಇದೆ, ರೊಬಿಡಿಯಮ್ 40 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ ರೊಬಿಡಿಯಮ್ಮು, ನೆಕ್ಸ್ಟ್ ಸೀಸಿಯಮ್ಮು, ನೆಕ್ಸ್ಟ್ ಗ್ಯಾಲಿಯಮ್ಮು, ನೆಕ್ಸ್ಟ್ ಫ್ರಾನ್ಸಿಯಮ್ಮು, ಇವೆಲ್ಲ ಸ್ವಲ್ಪ ಜಲ್ದಿ ಏನಾಗುತ್ತೆ, ಮೆಲ್ಟಿಂಗ್ ಆಗುತ್ತೆ. ಇದೊಂದು ನಾವು ಸ್ವಲ್ಪ ನೋಡ್ಕೋಬೇಕು. ಮತ್ತು ಇವನ್ನ ಎಲ್ಲಿ ಯೂಸ್ ಮಾಡ್ತಿದ್ದೀವಿ, ಸ್ವಲ್ಪ ನಾವು ಸೆಮಿ ಕಂಡಕ್ಟರಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇವೆಲ್ಲ ಏನು ಇಲ್ಲಿವರೆಗೂ ಕೇಳಿಲ್ಲ. ಸೋಲಾರ್ ಸೆಲ್ ಕೇಳ್ಬೋದಲ್ವಾ? ಇದು ಎಸ್ಪೆಷಲಿ ನಾವು ಮೆಟಲ್ ಐಡಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಸರ್. ಸೊ ಹಾಗಾಗಿ ಗ್ಯಾಲಿಯಮ್ ಮತ್ತು ಸಿಲಿಕಾನು ಇವನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಸೋಲಾರ್ ಸೆಲ್ಸಲ್ಲಿ ಮತ್ತು ಸೆಮಿ ಕಂಡಕ್ಟರ್ ಆಗಿ ಇದೆ. ಈ ಸೆಮಿ ಕಂಡಕ್ಟರ್ ಆಗಿರೋದ್ರಿಂದ ಸೋಲಾರ್ ಸೆಲ್ಲಿಗೆ ಅಟ್ಯಾಚ್ಮೆಂಟ್ ಮಾಡ್ತೀವಿ ನಾವು, ಕ್ಲಿಯರ್. ಮತ್ತು ಹೈ ಟೆಂಪ್ರೇಚರ್ ಥರ್ಮೋಮೀಟ್ರಲ್ಲೂ ಕೂಡ ಇದನ್ನು ಬಳಸ್ತೀವಿ ಅಂತ ಇದೆ. ಓಕೆ. ಸೊ ನೆಕ್ಸ್ಟ್ ಇದನ್ನು ನಾವು ಆಟೋಮಿಕ್ ಕ್ಲಾಕ್ಸ್ ಇವುಗಳಲ್ಲಿ ಬಳಸ್ತೀವಿ. ಭಾರಿ ಇಂಪಾರ್ಟೆಂಟ್. ಫೋಟೋ ಎಲೆಕ್ಟ್ರಿಕ್ ಸೆಲ್ಸ್ಗಳಲ್ಲಿ, ಇದು ಸೋಲಾರ್ ಸೆಲ್ಸ್ಗಳಲ್ಲಿ ಇದನ್ನು ಬಳಸ್ತೀವಿ. ಫೋಟೋ ಎಲೆಕ್ಟ್ರಿಕ್ ಸೆಲ್ಸ್ಗಳಲ್ಲಿ ಯಾವುದನ್ನು ಬಳಸ್ತೀವಿ, ಸೀಸಿಯಮನ್ನು ಬಳಸ್ತೀವಿ. ಈಗ ನಮ್ಮ ಈ ಪ್ರಶ್ನೆಗೆ ಆನ್ಸರ್ ಯಾವುದಪ್ಪ ಅಂತ ಕೇಳಿದರೆ ಬ್ರೋಮಿನ್. ನಾನ್ ಮೆಟಲಲ್ಲಿ ಒಂದೇ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇರೋದು ಯಾವುದು ಅಂತ ಕೇಳಿದರೆ ಬ್ರೋಮಿನ್. ಅದು -7 ಡಿಗ್ರಿಗೆ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಮತ್ತು 58 ಡಿಗ್ರಿ ಮನೆಯಲ್ಲೇ ಸರಿಯಾಗಿ ಹೀಟ್ ಮಾಡಿಬಿಟ್ರೆ ವೇಪರ್ ಫಾರ್ಮಿಗೆ ಹೋಗ್ಬಿಡುತ್ತೆ, ಬಾಯ್ಲಿಂಗ್ ಪಾಯಿಂಟಿಗೆ ಹೋಗ್ಬಿಡುತ್ತೆ. ಸೊ ಇದು ಸ್ವಲ್ಪ ನೋಡಿ, ಇದು ಫ್ಲೇಮ್ ರಿಟಾರ್ಡೆಂಟ್ಸ್ ಅಂದರೆ ಏನು ಬೆಂಕಿ ಉರಿಯುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಬಳಸ್ತೇವೆ ನಾವು. ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಸರ್. ಎಸ್ಪೆಷಲಿ ನಾವು ಇನ್ನು ಅಂತಂದರೆ ಪೆಸ್ಟಿಸೈಡ್ಸ್ ಮತ್ತು ಫಂಗಿಸೈಡ್ಸ್ ಅಲ್ಲಿ ನಾವೇನು ಮಾಡ್ತೀವಿ ನೋಡಿದ್ವಿ. ಆ ಬಾಟ್ಲ್ ನೋಡಿದಾಗ ಅಲ್ಲಿ ಬ್ರೋಮಿ ಅಂತ ಇದ್ದೇ ಇರುತ್ತೆ. ಸೊ ಹೀಗಾಗಿ ಮತ್ತೆ ಇದೊಂದು ಫೋಟೋಗ್ರಾಫಿಕ್ ಕೆಮಿಕಲ್ಸ್ ಅದು ಕೂಡ ಯೂಸ್ ಮಾಡ್ತೀವಿ. ಡೈಸ್, ತಲೆ ಹಾಕೊಳ್ಳೋ ಡೈಸು, ಬಟ್ಟೆ ಹಾಕೋ ಡೈಸ್. ಎಸ್ಪೆಷಲಿ ಸರ್ ಸಿಲ್ವರ್ ಬ್ರೋಮೈಡ್ ನ ಯೂಸ್ ಮಾಡ್ತೀವಿ ನಾವು. ಫೋಟೋಗ್ರಾಫಿಕ್ ಪ್ಲೇಟ್ಸ್ ಅಲ್ಲಿ ನಾವೇನು ಮಾಡ್ತೀವಿ, ಸಿಲ್ವರ್ ಬ್ರೋಮೈಡ್ AgB ಅಂತ ಕರಿತೀವಿ ಸರ್. ಸಿಲ್ವರ್ ಬ್ರೋಮೈಡ್ ಆಗಿರ್ಬೋದು ಮತ್ತೆ ಸಿಲ್ವರ್ ಅಯೋಡೈಡ್ ಆಗಿರ್ಬೋದು ಸರ್. ಸೊ ಇದನ್ನ ಫೋಟೋಗ್ರಾಫಿಕ್ ಪ್ಲೇಟ್ ಅಲ್ಲಿ ಇವು ಕೂಡ ಯೂಸ್ ಮಾಡ್ತೀವಿ ಸರ್. ಅದು ಅದರದ್ದು ಕಲರನ್ನು ಚೇಂಜ್ ಮಾಡಲಿಕ್ಕೆ. ಮತ್ತೆ ಇವಾಗೆಲ್ಲ ನಾವು ಆಲ್ರೆಡಿ ನಾವು ಡಿಜಿಟಲ್ ಫೋಟೋಗ್ರಫಿ ಬಂದಿದೆ ಸರ್. ಸೊ ಮೊದಲೆಲ್ಲ ನಾವೇನು ಮಾಡ್ತಿದ್ವಿ, ಸೊ ಹಿಂದ್ಗಡೆ ಪೇಸ್ಟ್ ಮಾಡಿ, ಈಗ ಫೋಟೋ ತಗೊಂಡು ಫ್ರೇಮ್ ಬರ್ತಿತ್ತು, ರೀಲ್ಸ್ ಬರುತ್ತೆ, ಅದನ್ನೇನು ಮಾಡ್ತೀವಿ, ನೆಕ್ಸ್ಟ್ ವಾಶ್ ಮಾಡ್ತೀವಿ ಸರ್. ಅದನ್ನ ಯಾವುದೇ ವಾಶ್ ಮಾಡ್ತೀವಿ ಅಂದರೆ ನಾವು ಸಿಲ್ವರ್ 10th ಕ್ಲಾಸಲ್ಲಿ ಇದೆ ವಿಜಿ. ಹಾಗಾಗಿ ತುಂಬ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅದು ಸಿಲ್ವರ್ ಬ್ರೋಮೈಡ್ದು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಈ ಕಪ್ಪು ಬಿಳುಪು ಛಾಯಾಗ್ರಹಣ ಕ್ರಿಯೆಯಲ್ಲಿ ಇದು ಯಾವ ಥರ ರಿಯಾಕ್ಷನ್ ನಡೆಯುತ್ತೆ, ಬೆಳ್ಳಿಯ ಬ್ರೋಮೈಡ್, ಬೆಳ್ಳಿ ಅಯೋಡೈಡ್ ಅಂತ ಇದೆ ನಮಗೆ. ಓಕೆ, ಇದು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಸಿಂಪಲ್. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಿನೇಗರ್ ಅಂತ ಇದೆ, ಕ್ಲಿಯರ್. ಇದು ಸ್ವಲ್ಪ ಇದನ್ನು ನಾನು ನೋಡೋಣ, ಅವಾಗೆಲ್ಲ ಓದಿದ್ದು ನೆನಪಾಯ್ತಿಲ್ಲ ಅಂತ ನಾನು ನೋಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮಿಸ್ ಹೊಡೆದಿದ್ದೆಲ್ಲ ನೀ ಹೇಳಬೇಕು. ಯಾಕಂದರೆ ನೀನೀಗ ಕೆಮಿಸ್ಟ್ರಿ 4th ರ್ಯಾಂಕು, ಆಕ್ಟಿವ್ ಹುಡುಗ. ನಾನೀಗ ಹೈಸ್ಕೂಲಲ್ಲಿ ಪಾಠ ಮಾಡಿ ಆಲ್ರೆಡಿ ಇವೆಲ್ಲ ಮರ್ತಿರ್ಬೋದು. ಟ್ರೈ ಮಾಡ್ತೀನಿ, ನೋಡೋಣ. ವಿಜಯ್, ನಮ್ಮ ಹೈಸ್ಕೂಲಲ್ಲಿ ಇದೆ ವಿಜಯ್ ಇದು. ಈ ಎಕ್ಸಾಂಪಲ್, ಈಗ CHO ಗ್ರೂಪ್ ಇತ್ತು ಅಂದರೆ ಅದಕ್ಕೆ ನಾವು ಆಲ್ಡಿಹೈಡ್ ಅಂತ ಕರಿತೀವಿ. ಇಲ್ಲಿ CHO ಗ್ರೂಪ್ ಯಾವುದಿದೆ, ಇದು ಇದೆ, ಇದು ಇದೆ. ಇವೆರಡೂ ಕೂಡ ಆಲ್ಡಿಹೈಡ್. ಒಂದು ಕಾರ್ಬನ್ ಇದೆ, ದಟ್ ಇಸ್ ಮೀತ್. ಹಾಗಾಗಿ ದಿಸ್ ಇಸ್ ದ ಮೆಥನಾಲ್ಡಿಹೈಡ್ ಅಂತ ಕರಿತೀವಿ. ಮೆಥನಾಲ್ಡಿಹೈಡ್ ಅಂತ ಕರಿತೀವಿ, ಮೆಥನಾಲ್ಡಿಹೈಡ್. ಇದರ IUPAC ನೇಮ್ ಮೆಥನಾಲ್. ಇಲ್ಲಿ ಸ್ವಲ್ಪ ಹುಷಾರಿರಬೇಕು. ನಾಲ್ ಇದೆ ಅಲ್ವಾ, OL ಹಾಕಿದರೆ ಮತ್ತೆ ಆಲ್ಕೋಹಾಲ್ ಅದು ಮೆಥನಾಲ್. ಓಕೆ, ಸರಿ ಇದೆ ವಿಜಯ್. ಇನ್ ಕೇಸ್ ಇದರದ್ದು ಸ್ಟ್ರಕ್ಚರಲ್ ಫಾರ್ಮುಲಾನು ಕೂಡ ಕೇಳಬಹುದು. ಅವಾಗ ಈ ಕಾರ್ಬನಿಗೆ ಹೆಂಗಾಗತ್ತೆ ಬಾಂಡ್, ಸಿಂಪಲ್. ಇಲ್ಲಿ ಕಾರ್ಬನ್ ಇದೆ ಅಂತ ಅನ್ಕೊಳ್ಳೋಣ. ಇದಕ್ಕೆ ಎಕ್ಸಾಂಪಲ್, ಈಗ 2 ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ ಬೇಕಾಗುತ್ತೆ, ಅದು ಆಕ್ಸಿಜನ್ಗೆ C ಡಬಲ್ ಬಾಂಡ್ O. ಈ ಕಡೆ ಒಂದು ಬ್ಯೂಟಿಫುಲ್ H,
ಈ ಕಡೆ ಒಂದು DOH. ಸರಿನಾ ವಿಜಯ್? ಹಾಂ ಸರಿ ಇದೆ ಸರ್. ದಿಸ್ ಇಸ್ ದ ಯಾವುದ್ರದ್ದು ನಮ್ಮ ಮೆಥನಾಲ್ಡಿಹೈಡ್, ಇದರ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಸ್ಟ್ರಕ್ಚರಲ್ ಫಾರ್ಮುಲಾ. ಹೌದು ಸರ್ ಸರಿ ಇದೆ. ಸೊ ಮೆಥನಾಲ್ಡಿಹೈಡನ್ನು ಫಾರ್ಮಾಲ್ಡಿಹೈಡ್ ಅಂತಲೂ ಕೂಡ ಕರಿತೀವಲ್ವಾ? ಹೌದು ಸರ್, ಎಸ್ ಎಸ್ ಎಸ್. ಮೇನ್ ಆಗಿ ಮೆಥನಾಲ್ಡಿಹೈಡನ್ನು ನಾವು ಕಾಮನ್ಲಿ ಕಮರ್ಷಿಯಲ್ ಆಗಿ ಏನಂತ ಕರಿತೀವಿ ಅಂದರೆ ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಈ ಫಾರ್ಮಾಲ್ಡಿಹೈಡ್ ಇದೆಯಲ್ವಾ, ಹಾಂ ಸರ್, ಇದನ್ನು ವಾಟ್ರಲ್ಲಿ ಹಾಕಿ ನಾವು ಫಾರ್ಮಾಲಿನನ್ನು ತಯಾರಿಸ್ತೀವಿ. ಫಾರ್ಮೇಷನ್ ಮಾಡ್ತೀವಿ ಸರ್. ಫಾರ್ಮಾಲಿನ್, ಈ ಫಾರ್ಮಾಲಿನನ್ನು ನಾವೇನು ಮಾಡ್ತೀವಿ, ಸ್ಪೆಸಿಮೆನ್ಗಳನ್ನು ಪ್ರಿಸರ್ವ್ ಮಾಡಲಿಕ್ಕೆ, ಸ್ಪೆಸಿಮೆನ್ಗಳನ್ನು ಪ್ರಿಸರ್ವ್ ಮಾಡಲಿಕ್ಕೆ ಬಳಸ್ತೀವಿ. ನಾವು ಧರ್ಮಸ್ಥಳ ಯಾವುದು ಮಣಿಪಾಲೆಲ್ಲ ಹೋದಾಗ 1 ತಿಂಗಳು ಮಗು, 2 ತಿಂಗಳು ಮಗು, ಕೆರೆಗೊಡ್ಡ ಹಾವು, ನಾಗರ ಹಾವು ಎಲ್ಲ ಹಿಂಗೆ ಬಾಟ್ಲಿಲಿ ಹಾಕಿ ಇಟ್ಟಿರ್ತಾರಲ್ಲ, ದಟ್ ಇಸ್ ದ ಫಾರ್ಮಲಿನ್. ಮತ್ತು ಅಷ್ಟೇ ಅಲ್ಲ, ಆಸ್ಪತ್ರೆ ಏನು ಕ್ಲೀನ್ ಮಾಡ್ತಾರಲ್ಲ, ಯಾಕಂದರೆ ಅಲ್ಲಿ ತುಂಬ ಮೈಕ್ರೋಬ್ಸ್ ಇರುತ್ತೆ, ಅವುಗಳನ್ನು ಕ್ಲೀನ್ ಮಾಡಲಿಕ್ಕೆ ಫಾರ್ಮಾಲ್ಡಿಹೈಡನ್ನು ಬಳಸ್ತೀವಿ. ಇನ್ನೊಂದು ಪ್ಲಾಸ್ಟಿಕ್ಕನ್ನು ತಯಾರಿಸಲಿಕ್ಕೆ ಫಿನಾಲ್ ಫಾರ್ಮಾಲ್ಡಿಹೈಡನ್ನು ಬಳಸ್ತೀವಿ. ಸೊ ಇಷ್ಟೆಲ್ಲ ನಮಗೆ ಈ ಆಲ್ಡಿಹೈಡ್ ಗ್ರೂಪಲ್ಲಿರ್ತಕ್ಕಂಥ ಫಾರ್ಮಾಲ್ಡಿಹೈಡ್, ಮೆಥನಾಲ್ಡಿಹೈಡ್ ಆರ್ ಮೆಥನಾಲ್ಡಿ 3 ಹೆಸರು. ಮೆಥನಾಲ್ಡಿಹೈಡ್, ಅದನ್ನು ಕಮರ್ಷಿಯಲ್ ಆಗಿ ಫಾರ್ಮಾಲ್ಡಿಹೈಡ್, ಅದರ IUPAC ಮೆಥನಾಲ್. ದಿಸ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ, ದಿಸ್ ಇಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ಸೇಮ್ ವಿಜಿಗ ಇಲ್ಲೇನಿದೆಯಲ್ವಾ, ಇದು ಅಸಿಟಾಲ್ಡಿಹೈಡ್ ಅಂತ ಕರಿತೀವಿ. ಕ್ಲಿಯರ್? ಅಸಿಟಾಲ್ಡಿಹೈಡ್ ಇದಕ್ಕೆ ಸೇಮ್ ಎಥನಾಲ್ ಅಂತ ಕರಿತೀವಿ. ಏನು ಕರಿತೀವಿ? ಹುಷಾರಿರ್ಬೇಕಿಲ್ಲಿ, ಎಥನಾಲ್. ಸೊ ಏನಿದೆ ಇಲ್ಲಿ, ಏನಿದೆ ಈಗ C⁻O ಇದೆ, ಈ ಕಡೆ H ಇದೆ, ಈ ಕಡೆ H ಇದೆ, ಇದಕ್ಕೆ CH3 ಸೇರಿಸ್ಬಿಟ್ರೆ ದಟ್ ಇಸ್ ದ ಅಸಿಟಾಲ್ಡಿಹೈಡ್. ಕ್ಲಿಯರ್? ಹಿಂಗೂ ಕೊಡ್ಬೋದು ಅಥವಾ 3 ಬಾಂಡ್ ಹಿಂಗೂ ಕೊಡ್ಬೋದು, ಯಾಕಂದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಯಾವುದು ಅಂತ ಕೇಳ್ಬೋದು. ದಟ್ ಇಸ್ ದ ಅಸಿಟಾಲ್ಡಿಹೈಡ್. ಸೊ ಅಸಿಟಾಲ್ಡಿಹೈಡನ್ನು ಎಲ್ಲಿ ಯೂಸ್ ಮಾಡ್ತೀವಿ? ನನಗೆ ಗೊತ್ತಿರೋಂಗೆ ಪರ್ಫ್ಯೂಮ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಸರ್ ಇದನ್ನು ಕೂಡ ನಾವು ಪ್ರಿಸರ್ವೇಟಿವ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಸರ್. ಪ್ರಿಸರ್ವೇಟಿವ್ಸ್, ಅಸಿಟಾಲ್ಡಿಹೈಡ್ ಕೂಡ ಆಲ್ಡಿಹೈಡ್ ಕಂಟೆಂಟ್ ಏನಿದೆ ಸರ್, ಆಲ್ಮೋಸ್ಟ್ ಎಲ್ಲಾನು ಮಾಡ್ತೀವಿ ಪ್ರಿಸರ್ವೇಟಿವ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು, ಈ ಅಸಿಟಾಲ್ಡಿಹೈಡ್ ಪಾಲಿಮರ್ ಸಿಂಥಸಿಸ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಪಾಲಿಮರ್ ಸಿಂಥಸಿಸ್, ಪಾಲಿಮರ್ಸ್ ಸಿಂಥಸಿಸ್ ಮಾಡ್ಬೇಕಂದಾಗ ಮೇನ್ ನಮಗೆ ಮಾನೋಮಾಲಿನೇಟ್ ಆಗಿ ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ ಸರ್ ಅಸಿಟಾಲ್ಡಿಹೈಡ್. ಹಾಂ ಸರ್. ಓಕೆ, ಈಗ ಆಲ್ಡಿಹೈಡ್ ಆಯ್ತು, ಈಗ ನಮಗೆ ಮೆಥನಾಲ್ಡಿಹೈಡ್ ಆಯಿತು, ಫಾರ್ಮಾಲ್ಡಿಹೈಡ್ ಆಯಿತು, ಮತ್ತು ಹಿಂಗೆ ಪ್ರೊಪನಾಲ್ಡಿಹೈಡ್, ಈ ಥರ ನಾವು ಬೇರೆ ಬೇರೆ ಆಲ್ಡಿಹೈಡ್ಗಳನ್ನು. ಬಟ್ ಆಲ್ಡಿಹೈಡ್ ಅಂದರೆ CHO ಗ್ರೂಪ್. ಈಗ ಸ್ವಲ್ಪ ಇನ್ನೆರಡಿದೆ ನಮಗೆ ಆಪ್ಷನ್ಸ್. ಒಂದು B ಇದೆಯಲ್ವಾ, COOH ಗ್ರೂಪ್ ಇದೆ. ನೆಕ್ಸ್ಟ್ COOH ಗ್ರೂಪ್ ಇದೆ. COOH ಗ್ರೂಪ್ ಇತ್ತು ಅಂದರೆ ಅದಕ್ಕೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ, ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಂತ ಕರಿತೀವಿ. ಇವೆಲ್ಲ OIC ಇಂದ ಎಂಡ್ ಆಗ್ತವೆ. ಇಕ್ ಇವೆಲ್ಲ ALಯಿಂದ ಎಂಡ್ ಆಗ್ತವೆ. ಇವೆಲ್ಲ ಇಕ್ಕೆ. ಎಕ್ಸಾಂಪಲ್, ಈಗ ಇಲ್ಲಿ ಒಂದೇ ಕಾರ್ಬನ್ ಇದೆ, ದಿಸ್ ಇಸ್ ದ ಮೆಥನೋಯಿಕ್ ಆಸಿಡ್. ಓಕೆ, ಮೆಥನೋಯಿಕ್. ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈಗ ನಾವು ಇದ್ರ ಬಗ್ಗೆ ಎಲ್ಲ ಈಗ ಚರ್ಚೆ ಮಾಡ್ತಿರೋದು ಇವೆರಡು. ದಿಸ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಇದೆ. ಇಲ್ಲಿ ಒಂದು ಕಾರ್ಬನ್ ಇದೆ, ಹಾಗಾಗಿ ಸೇಮ್ ಒಂದು ಕಾರ್ಬನ್ ಇದೆ, ಮೀತ್. ದಟ್ ಈಸ್ ದ ಮೆಥನೋಯಿಕ್ ಆಸಿಡ್. ನೆಕ್ಸ್ಟ್ 2 ಕಾರ್ಬನ್ ಇದೆ, ಒಡ್ಡಿ ಹಲ್ಗೆ, ಎಥನೋಯಿಕ್ ಆಸಿಡ್ ಅಂತ ಕರಿತೀವಿ. ಎಥನೋಯಿಕ್ ಆಸಿಡ್, ಮೆಥನೋಯಿಕ್ ಆಸಿಡ್, ಎಥನೋಯಿಕ್ ಆಸಿಡ್. ಇದ್ರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಬರೀಬೋದು. ಎಕ್ಸಾಂಪಲ್ C, ದಟ್ ಇಸ್ ಡಬಲ್ ಬಾಂಡ್ O. ಈಗ ಎಷ್ಟಿದೆ ಇಲ್ಲಿ ಕಾರ್ಬನ್ನು, ಇಲ್ಲಿ 2 ಎಲೆಕ್ಟ್ರಾನ್ ಕೊಟ್ಟಿದೆ. ನೆಕ್ಸ್ಟ್ ಈ ಕಡೆ ಮತ್ತೆ ಎಲೆಕ್ಟ್ರಾನ್ ಕೊಡಬೇಕಲ್ವಾ, ಅದು ದಟ್ ಈಸ್ ದ O. ಈ ಕಡೆ ಒಂದು H ಕೊಡತ್ತೆ, ನೆಕ್ಸ್ಟ್ H. ಸರಿನಾ ಜಿ? ನೋಡಿ, ಈಗ ಒಂದ್ಸತಿ ಕೇಳ್ಬಿಡ್ಬೋದು. ಎಕ್ಸಾಂಪಲ್, ಈ ಮೆಥನಾಲ್ಡಿಹೈಡಲ್ಲಿ ಎಷ್ಟು ಕೋವೆಲೆಂಟ್ ಬಾಂಡ್ ಇದೆ? 1, 2, 3, 4, 5 ಕೋವೆಲೆಂಟ್ ಬಾಂಡ್ ಇದೆ. ಇದು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು. ಹಾಗಾಗಿ ಮೆಥನಾಲ್ಡಿಹೈಡ್ ಏನಿದೆ, ಇದರ ಸ್ಟ್ರಕ್ಚರಲ್ ನಂಬರ್ ಆಫ್ ಸಿಗ್ಮಾ ಬಾಂಡ್ ಎಷ್ಟು, ಪೈ ಬಾಂಡ್ ಎಷ್ಟು, ನಂಬರ್ ಆಫ್ ಸಿಗ್ಮಾ ಬಾಂಡ್ ಸ್ವಲ್ಪ ಹೇಳ್ಬಿಡಿ ಅವರಿಗೆ. ನೋಡಿ ಸರ್, ಸಿಗ್ಮಾ ಬಾಂಡ್ ಅಂತಂದ್ರೆ ನಮ್ಗೆ ಎಲ್ಲಿ ಸಿಂಗಲ್ ಬಾಂಡ್ ಇರ್ತಾವಲ್ವಾ, ಅಂದ್ರೆ ಸಿಂಗಲ್ ಒಂದೊಂದು ಬಾಂಡ್ ಇರ್ತವೆ. ಸೊ ಅಲ್ಲಿ ಒಂದೊಂದು ಬಾಂಡ್ ಇದ್ದಾಗ ಏನು ಮಾಡ್ತೀವಿ ನಾವು, ಅದನ್ನ ಸಿಗ್ಮಾ ಬಾಂಡ್ ಅಂತ ಕರಿತಾ ಹೋಗ್ತೀವಿ. ಸೊ ಅದು ನಮ್ಗೆ ಏನಂತ ಕರಿತೀವಿ, ಸಿಗ್ಮಾ ಬಾಂಡ್. ಪೈ ಬಾಂಡ್ ಅಂತ ಹೇಳ್ತೀವಿ, ಡಬಲ್ ಬಾಂಡ್ ಎಲ್ಲಿ ಇರುತ್ತೆ ಸರ್, ಡಬಲ್ ಬಾಂಡ್ ಮತ್ತೆ ಟ್ರಿಬಲ್ ಬಾಂಡ್. ಸೊ ಡಬಲ್ ಬಾಂಡ್ ಇದ್ದಾಗ ಸರ್
ಮತ್ತೆ ಅದರಲ್ಲಿ ಫಸ್ಟ್ ಬಾಂಡ್ ಯಾವಾಗ ಏನಾಗುತ್ತೆ ನಮಗೆ ಸಿಗ್ಮಾ ಬಾಂಡ್ ಆಗಿರುತ್ತೆ, ನೆಕ್ಸ್ಟ್ ಬಾಂಡ್ ಯಾವಾಗ ಏನಾಗುತ್ತೆ ಪೈ ಬಾಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟ್ರಿಪಲ್ ಬಾಂಡ್ ಇದಾಗಲೂ ಅಷ್ಟೇ ಸರ್, ಫಸ್ಟ್ ಬಾಂಡ್ ಯಾವಾಗಲೂ ಸಿಗ್ಮಾ ಬಾಂಡ್ ಆಗಿರುತ್ತೆ, ನೆಕ್ಸ್ಟ್ ಈ 2 ಬಾಂಡ್ಸ್ ಏನಾಗುತ್ತವೆ ಪೈ ಬಾಂಡ್ ಆಗಿರುತ್ತೆ. ಫಸ್ಟ್ ಸಿಗ್ಮಾ, ಹೌದು ಸರ್, ಅದು ಡಬಲ್ ಸಿಂಗಲ್ ಒಂದೇ ಇತ್ತು ಅಂದ್ರೆ ಸಿಗ್ಮಾನೇ ಸರ್, ಹೌದು ಸರ್. 2 3 ಇತ್ತು ಅಂದ್ರೆ ಫಸ್ಟ್ ಸಿಗ್ಮಾ, ಉಳ್ಕೊಂಡಿದ್ದೆಲ್ಲ ಪೈ 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 ಅಂತ ಪೈ ಬಾಂಡ್ಸ್. ಓಕೆ, ಸೂಪರ್ ವಿಜಿ. ನಾನು ಮೋಸ್ಟ್ಲಿ ಡಿಗ್ರಿಯಲ್ಲೂ ಕಲ್ತಿರಲಿಲ್ಲ, ನಿನ್ನಿಂದ ಇದನ್ನು ಕಲ್ತು ಬಿಟ್ಟಿದ್ದೀನಿ ನಾನು. ಖುಷಿಯಾಗಿ ನೋಡೋಣ ನಮ್ಮ 10th ಡಿಸ್ಕಸ್ ಮಾಡೋ ಸರ್. ಒಂದು ನೆನಪು ಅನ್ಸೋದು ನಮಗೆ, ಒಂದು ಕ್ವಶನ್ ಕೇಳಿದ್ದು. ಸೊ ಎಲ್ಲ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಕೇಳ್ತಾ ಇರ್ತಾರೆ ಸರ್, ದ ವೇಲೆನ್ಸಿ ಆಫ್ ಕಾರ್ಬನ್ ಅಂತ ಕೇಳುತ್ತೆ ಸರ್. ಕಾರ್ಬನ್ ವೇಲೆನ್ಸಿ ನಮಗೆ, ಕಾರ್ಬನ್ ನಮ್ಗೆ ಈಗ ಸ್ಟ್ರಕ್ಚರ್ ಎಲ್ಲ ಬದಲು ಸರ್ ಈಗ. ಸೊ ಎಷ್ಟು ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ತೀವಿ ಸರ್ ಕಾರ್ಬನ್ ಅಂತ? 4 ವೇಲೆನ್ಸಿ. ಇದು ನಾನು ಹೇಳಿದೆ, ಇದು ಹೆಂಗೆ ಬರ್ದಿ ಅಂತ ನಾನು ಹೇಳಿದ್ರಿ. ಈಗ ಕಾರ್ಬನ್ 1 2 3 4 ಇದೆ. ಎಕ್ಸಾಂಪಲ್ ಆಕ್ಸಿಜನ್ ಇದೆಯಲ್ವಾ, 1:2 2:2 2p4. ಆದರೆ ಅದರ ಹೊರಕವಚದಲ್ಲಿ ಎಷ್ಟಿದೆ? 4 ಇದೆ, 4. ಮತ್ತೆ S2 ಅಲ್ಲಿ 2 ಇದೆ, ಇದಕ್ಕೆ ಇನ್ನು 2 ಎಲೆಕ್ಟ್ರಾನ್ ಬೇಕು. ಅದಕ್ಕೆ ಏನು ಮಾಡುತ್ತೆ, ಈ 2 ಎಲೆಕ್ಟ್ರಾನ್ ಜೊತೆಗೆ ಏನು ಮಾಡುತ್ತೆ, ಇದು ಡಬಲ್ ಬಾಂಡ್ ಮಾಡ್ಕೊಳ್ಳುತ್ತೆ. ಉಳ್ಕೊಂಡಿರೋ 1 ಎಲೆಕ್ಟ್ರಾನ್ ಹೈಡ್ರೋಜನ್, ಉಳ್ಕೊಂಡಿರೋದು ಎಲೆಕ್ಟ್ರಾನ್ ಇನ್ನೊಂದು ಆಕ್ಸಿಜನ್, ಆಕ್ಸಿಜನ್ಗೆ 1 ಎಲೆಕ್ಟ್ರಾನ್, ಮತ್ತೊಂದು ಎಲೆಕ್ಟ್ರಾನ್ ಹೈಡ್ರೋಜನ್. ಈ ಥರ ಏನು ಮಾಡುತ್ತೆ, ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಇನ್ ಡಿಟೇಲ್ ಕ್ಲಾಸಸ್ಗಳನ್ನು HSTR GPSTR ಅಲ್ಲಿ ಹೇಳೋಣ. ನಮ್ಮ ಹುಡುಗಿ ಈಗ ಟ್ರಿಕ್ಕಿ ಮಾತ್ರ ಹೇಳಬೇಕು ನಾವು. ನೆಕ್ಸ್ಟ್ ಮೆಥನೋಯಿಕ್ ಆ್ಯಸಿಡನ್ನು ನಾವು ಕಮರ್ಷಿಯಲ್ ಆಗಿ ದಟ್ ಇಸ್ ಫಾರ್ಮಿಕ್ ಆ್ಯಸಿಡ್ ಅಂತ ಕರಿತೀವಿ. ಫಾರ್ಮಿಕ್ ಆ್ಯಸಿಡ್. ಫಾರ್ಮಿಕಾ ಅಂದರೆ ಗ್ರೀಕ್ ಭಾಷೆಯಲ್ಲಿ ಆ್ಯಂಟ್ಸ್ ಅಂತ, ಇರುವೆ ಅಂತ ಅರ್ಥ. ಇರುವೆ, ಯಾಕಂದರೆ ಈ ಆ್ಯಸಿಡನ್ನು ಫಸ್ಟ್ ಇರುವೆಯಿಂದ ಎಕ್ಸ್ಟ್ರಾಕ್ಷನ್ ಮಾಡಿರೋ ಸಿಂಪಲ್ ಫಾರ್ಮ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಎಥನೋಯಿಕ್ ಆ್ಯಸಿಡ್. ಇದನ್ನು ನಾವು ಫುಡ್ ಪ್ರಿಸರ್ವೇಟಿವ್ ಇಲ್ಲಿ, ಫ್ರೂಟ್ಸ್ ಪ್ರಿಸರ್ವೇಟಿವ್ ಅಲ್ಲಿ ಜಾಸ್ತಿ ಬಳಸ್ತೀವಿ. ಈ ಸಾಮಾನ್ಯವಾಗಿ ಹಣ್ಣಿನ ಗಿಡದ ಮೇಲೆ ಇರ್ತಾವೆ ಈ ಕೆಂಜಿಗೆ, ಆ ಕೆಂಜಿಗೆ ಎಲ್ಲೆಲ್ಲಿ ಓಡಾಡ್ತಾವೆ, ಹಣ್ಣು ಕೊಳೆಯೋದೇ ಇಲ್ಲ ಅವು, ಭಗವಂತನೇ ಮಾಡಿದ್ದಾನೆ. ಅಲ್ಲಿಂದ ನಾವು ಎಕ್ಸ್ಟ್ರಾಕ್ಷನ್ ಮಾಡಿ ನ್ಯಾಚುರಲ್ ಪ್ರಿಸರ್ವೇಟಿವ್ ಇದೆ. ಎಥನೋಯಿಕ್ ಆ್ಯಸಿಡ್ ಇದೆ. ಎಥನೋಯಿಕ್ ಆ್ಯಸಿಡ್ ಏನಿದೆ, ಇದಕ್ಕೆ ನಾವು ವಿನೆಗರ್ನ ಹೆಂಗೆ ಮಾಡ್ಕೊಳ್ಳೋದು? ಇದು ಎಥನೋಯಿಕ್ ಆ್ಯಸಿಡನ್ನು ವಿನೆಗರ್ ಹೆಂಗೆ ಮಾಡ್ತೀವಿ ಅಂದರೆ ಸಿಂಪಲ್ ಏನು ಈಜಿ. ಎಕ್ಸಾಂಪಲ್ ಒಂದು 94 to 96% ವಾಟರ್ ತೊಗೊಬಿಡ್ಬೇಕು, ನೀರು. ರಿಮೈನಿಂಗ್ ಎಷ್ಟಿದೆ, 6 to 4% ಎಥನೋಯಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡಬೇಕು. ಈಗ ಆ್ಯಸಿಡಲ್ಲಿ 6 to 4% ಈ ಆ್ಯಸಿಡನ್ನು ಮಿಕ್ಸ್ ಮಾಡಿದ್ವಿ. ಅಲ್ಲಾಡ್ಸು ವಿನೆಗಾರ್ ಇಸ್ ದ ರೆಡಿ. ಅರ್ಥ ಆಗಿದೆಯಾ? ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ ವಾಟರ್ ಅಂಡ್ ಎಥನೋಯಿಕ್ ಆ್ಯಸಿಡ್, ದಟ್ ಇಸ್ ವಿನೆಗಾರ್. ಇದನ್ನು ನಾವು ಪ್ರಿಸರ್ವೇಟಿವ್ ಆಗಿ ಬಳಸ್ತೀವಿ, ಆಹಾರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಳಸ್ತೀವಿ. ಸರಿನಾ ವಿಜಯ್? ನಾರ್ಮಲ್ ಆಗಿ ಇವಾಗೆಲ್ಲ ಎಗ್ ರೈಸ್ ಯೂಸ್ ಮಾಡ್ತಕ್ಕಂಥದ್ದು ವಿನೆಗರ್ ಸರ್. ಈಸಿಯಾಗಿ ಗೊತ್ತಾಗ್ಬಿಡು ಸರ್, ನೀವೆಲ್ಲ ನೋಡ್ತೀರಾ ವಿನೆಗರ್ ಅಂತ ಕೇಳಿದ್ರೆ ಎಗ್ ರೈಸ್ ನೋಡಿ. ಆ ವಿನೆಗರ್ನ ಹೆಂಗೆ ಮಾಡ್ತಾರೆ, ಎಥನೋಯಿಕ್ ಆ್ಯಸಿಡನ್ನು ಹಾಕಿ, ಈ ಎಥನೋಯಿಕ್ ಆ್ಯಸಿಡನ್ನು ನಾವೇನು ಮಾಡ್ತೀವಿ ಕಮರ್ಷಿಯಲ್ ಆಗಿ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಅಸಿಟಿಕ್ ಆ್ಯಸಿಡ್, ಎಥನೋಯಿಕ್ ಆ್ಯಸಿಡನ್ನು ಕಮರ್ಷಿಯಲ್ ಆಗಿ ಏನು ಕರಿತೀವಿ ನಾವು, ಅಸಿಟಿಕ್ ಆ್ಯಸಿಡ್. ನೋಡಿ, ಕಮರ್ಷಿಯಲ್ ನೇಮ್ ಇಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಈ ಎಥನೋಯಿಕ್ ಆ್ಯಸಿಡ್ದ ಫಾರ್ಮುಲಾ ಬರೀರಿ ಅಂದರೆ ಇದು ಬರೆಯಕ್ಕೆ ಬಂದರೆ ಮುಗೀತು ನಮಗೆ. ದಟ್ ಇಸ್ ದ ಡಬಲ್ ಬಾಂಡ್ O, ಕ್ಲಿಯರ್. ನೆಕ್ಸ್ಟ್ O, ದಟ್ ಇಸ್ H. ನೆಕ್ಸ್ಟ್ ಇಲ್ಲಿ H ಇದೆಯಲ್ವಾ, ಇದನ್ನು ಕಿತ್ತು ಇಲ್ಲಿ C ಹಾಕಿ ಮತ್ತೆ H 3 ಕಡೆ H ಹಾಕ್ಬಿಟ್ರೆ ಮುಗೀತು. ದಿಸ್ ಇಸ್ ದ ಎಥನೋಯಿಕ್ ಆ್ಯಸಿಡ್ ದ ಸ್ಟ್ರಕ್ಚರಲ್ ಫಾರ್ಮುಲಾ. ನೀನು ಪ್ರೊಪೋನೋಯಿಕ್ ಅಂದರೆ ಏನಿಲ್ಲ, ಇದನ್ನು ಕೀಳೋದು, ಇದನ್ನು ಸಿ ಮಾಡೋದು, 1 2 3 ಹಿಂಗೆ ಸೇರಿಸ್ತಾ ಹೋಗೋದು ಅಷ್ಟೇ. ಒಂದು ಮೀಥೇನ್ ಗ್ರೂಪನ್ನು ಅಟ್ಯಾಚ್ ಮಾಡ್ತಾ ಹೋದರೆ ಅದ್ರದ್ದು ಹೆಸರು ಕೂಡ ಏನಾಗ್ತವೆ, ಚೇಂಜ್ ಆಗ್ತವೆ, ಅದರ ಪ್ರಾಪರ್ಟಿನೂ ಕೂಡ ಏನಾಗ್ತವೆ, ಚೇಂಜ್ ಆಗ್ತಾ ಹೋಗ್ತವೆ. ಈಜಿ ಅರ್ಥ ಆಗಿದೆ ಅನ್ಕೋತೀನಿ ನಾನು. ನಮ್ಮ ಹುಡುಗರಿಗೆ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಿನೆಗಾರ್ ಅಂದರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಎಥನೋಯಿಕ್ ಆ್ಯಸಿಡ್ ಆರ್ ಅಸಿಟಿಕ್ ಆ್ಯಸಿಡ್ ಇಂದ ಯಾವುದು ಮಿಕ್ಸ್ಚರ್ಸ್. ಪ್ರಾಪೋರ್ಷನ್ ಎಷ್ಟಪ್ಪ ಅಂದರೆ ಸ್ವಲ್ಪ ಆಸಿಡ್ ಇರ್ತಾವೆ, ನೀರಿನ ಪ್ರಮಾಣನೇ ಜಾಸ್ತಿ ಇರ್ತವೆ. ಮುಂದಕ್ಕೆ ಹೋಗೋಣ ವಿಜಿ. ಓಕೆ, ಸೊ ನೆಕ್ಸ್ಟ್ ವಿಜಿ ನೀವೇ ಎಕ್ಸ್ಪ್ಲೇನ್ ಮಾಡಬೇಕಿದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನನಗೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎನ್ ಶೆಲ್ ಅಂತ ಕೇಳಿದ್ದಾರೆ ಸರ್. ಸರ್ ನಾವು ಆಲ್ರೆಡಿ ನೋಡಿದ್ವಿ ಸರ್, ನಾವು ಒಂದು ಯಾವುದೋ ಒಂದು ಶೆಲ್ ತಗೊಂಡ್ರೆ, ಒಂದು ಆ್ಯಟಮ್ ತಗೊಂಡ್ರೆ, ಸೊ ಅಲ್ಲಿ ನಮಗೆ K ಶೆಲ್ಲು, L ಶೆಲ್ಲು, M ಶೆಲ್ಲು,
ಎನ್ ಶೆಲ್ ಅಂತ ಬರುತ್ತೆ ಸರ್. ಹುಡುಗರಿಗೆ ಗೊತ್ತಿರ್ಬೋದು ಸರ್, ಸ್ಟ್ರಕ್ಚರ್ ಆಫ್ ಐಟಮ್ ಅಂತ ಒಂದು ಚಾಪ್ಟರ್ ಇದೆ, ನಾವು HS ಮತ್ತೆ GPS ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅದ್ರ ಬಗ್ಗೆ. ಸೊ ಅದರಲ್ಲಿ ನಮಗೆ ಕ್ವಾಂಟಮ್ ನಂಬರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಸರ್. ಕ್ವಾಂಟಮ್ ನಂಬರ್ಸ್ ಅಂತ ಅಂದಾಗ ನಮಗೆ ಸೊ ಈ ಒಂದು ಯಾವುದೋ ಒಂದು ಆಟಮ್ ಇಂದು ಸ್ಟ್ರಕ್ಚರ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ನಂಬರ್ ಆಫ್ ಆರ್ಬಿಟಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಕಂಪ್ಲೀಟ್ ಓವರ್ ಆಲ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಮತ್ತೊಂದು ವಿಜಯ್, ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವುದು ಹೇಗೆ ಅಂತ ಒಂದು ಪಾಠ ಮಾಡಿದ್ದೀನಿ. ಅದರಲ್ಲಿ ಇವೆಲ್ಲ ಹೇಳಿದ್ದೀನಿ ವಿಜಯ್. ಕೆ ಶೆಲ್ಲು, ಎಲ್ ಶೆಲ್ಲು, ಎಂ ಶೆಲ್ಲು, ಎನ್ ಶೆಲ್ಲು, ಅದರ ಎನರ್ಜಿ ಲೆವೆಲ್ ಎಷ್ಟಿರುತ್ತೆ, ಎಸ್ ದ ಎನರ್ಜಿ ಲೆವೆಲ್ ಎಷ್ಟಿರುತ್ತೆ, ಪಿ ದ ಎನರ್ಜಿ ಲೆವೆಲ್, ಎಸ್ ಅಂದ್ರೆ ಏನು, ಪಿ ಅಂದ್ರೆ ಏನು, ನೆಕ್ಸ್ಟ್ ಆಬ್ಬಾ ಪ್ರಿನ್ಸಿಪಾಲ್ ಅಂದ್ರೆ ಏನು, ಹುಂಡ್ಸ್ ರೂಲ್ ಅಂದ್ರೆ ಏನು, ಪೊಲೀಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್. ನೋಡಿ, ಒನ್ ಆಫ್ ದ ಬ್ಯೂಟಿಫುಲ್, ನಾನು ಇಷ್ಟಪಟ್ಟಿರ್ತಕ್ಕಂತಹ ಸಾಧನಾ ಶಂಕರ್ ಅಕಾಡೆಮಿಯ ಯೂಟ್ಯೂಬಲ್ಲಿ ಒಂದೇ ಒಂದು ವಿಡಿಯೋ ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವುದು ಹೇಗೆ. ಮಿಸ್ ಮಾಡಬೇಡಿ. ಯಾರ್ಯಾರು ಈ ಸೈನ್ಸನ್ನು ಫೇಸ್ ಮಾಡ್ತೀರಾ ಆ ಒಂದು ವಿಡಿಯೋನ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ವಿಡಿಯೋ ಹಾಕ್ತೀನಿ. ತುಂಬ ಚೆನ್ನಾಗಿ ಕರೋನಾ ಬಂದಾಗ ತುಂಬ ಹೊರಗಡೆ ಹೋಗ್ದಂಗೆ ಅದು ಭಾರಿ ವರ್ಕ್ ಮಾಡಿ ಮಾಡಿರೋ ಅಲ್ಲ, ದಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ಕೆಮಿಸ್ಟ್ರಿ. ಒಂಥರ ಜಾತಕ, ಅದು ಕೆಮಿಸ್ಟ್ರಿ ಜಾತಕ, ಎಲೆಕ್ಟ್ರಾನ್ ಕಾನ್ಫಿಗರೇಷನ್. ಹೇಳಿ ವಿಜಯ್ ಇದು. ಸರ್ ಓಕೆ ಸರ್, ಈ ಕ್ವಾಂಟಮ್ ನಂಬರ್ಸ್ ಒಂದು ಕಾನ್ಸೆಪ್ಟ್ ಬರುತ್ತೆ ಸರ್. ಅದ್ರಲ್ಲಿ ನಾವೇನು ಮಾಡ್ತೀವಿ, ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರು, ಅಜಿಮುಥಲ್ ಕ್ವಾಂಟಮ್ ನಂಬರು, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್, ಸ್ಪಿನ್ ಕ್ವಾಂಟಮ್ ನಂಬರ್ಸ್ ಅಂತ 4 ಕ್ವಾಂಟಮ್ ನಂಬರ್ಸ್ ಬರ್ತವೆ ಸರ್. ಸೊ ಮೇನ್ ಆಗಿ ನಮ್ಗೆ ಇವೆಲ್ಲ ಏನಂತ ಕರಿತೀವಿ ಅಂದ್ರೆ ಸ್ಪೇನು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಶೆಲ್ಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅಂದ್ರೆ ಮೇನ್ ಆಗಿ ನಮಗೆ ನಂಬರ್ ಆಫ್ ಶೆಲ್ಸ್ಗಳು ಎಷ್ಟಿದೆ ಅನ್ನೋದನ್ನ ನಾವು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದರಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಮೇನ್ ಆಗಿ ತಗೊಂತ ಇರೋದು 4 ಶೆಲ್ಸ್, KLMN. ನೆಕ್ಸ್ಟ್ ಇನ್ನೂ ಶೆಲ್ಗಳು ಬರ್ತಾವೆ ಸರ್. ನಂಬರ್ ಆಫ್ ನಮಗೆ ಎನರ್ಜಿ ಲೆವೆಲ್ಸ್ ಜಾಸ್ತಿ, ಇನ್ಫಿನಿಟಿ, ಅದು ಎಂಡ್ ಇಲ್ಲ ಅದು. ಅದೇ ಸರ್ ನಮಗೆ. ಸೊ ಇಲ್ಲಿ KLN ಅಂದಾಗ K ಶೆಲ್ ಅನ್ನ ಸರ್ ನಮಗೆ ಸ್ಟಾರ್ಟಿಂಗ್ ಇರೋದು N ಈಸ್ ಈಕ್ವಲ್ ಟು ನಮ್ಗೆ ಇಲ್ಲಿ 1 ಅಂತ ಬರುತ್ತೆ ಸರ್, 1 ತಾವು. ನೆಕ್ಸ್ಟ್ L ಶೆಲ್ ಅಂದಾಗ ನಮ್ಗೆ ಸರ್ N ಈಸ್ ಈಕ್ವಲ್ ಟು 2 ಸರ್. ಇಲ್ಲಿಂದ ನೆಕ್ಸ್ಟ್ N ಈಸ್ ಈಕ್ವಲ್ ಟು 3, ನೆಕ್ಸ್ಟ್ N ಈಸ್ ಈಕ್ವಲ್ ಟು 4. ಸೊ ಈ ತರ ನಾವೇನ್ ಮಾಡ್ತೀವಿ ಸರ್, K ದಿಂದ ಅದೇ KLMN ಹೇಳ್ತೀವಿ, ಬಟ್ ಕಾನ್ಫಿಗರೇಷನ್ ಬರಬೇಕಾದ್ರೆ ಒಂದಂತಾನೆ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. 1S, 2S, 2P, 3S, 3P, 4S. ದಿಸ್ ಇಸ್ ದ ಫಸ್ಟ್ ಶೆಲ್ ಸರ್. ನಮ್ಗೆ ಯಾವುದೇ ನಿಮಗೆ ಅಟಮಿಕ್ ನೀವು ಆಟಮ್ ತಗೊಂಡು ಕೂಡ ಸ್ಟಾರ್ಟ್ ಆಗೋದು ನಮಗೆ K ಶೆಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಹಾಗಾಗಿ K ಶೆಲ್ ಇಸ್ ಅದು ನಮಗೆ ಎನರ್ಜಿ ಲೆವೆಲ್ ಎಷ್ಟು ಅಂದಾಗ 1 ಅಂತ ತಗೊಂತ ಹೋಗ್ತೀವಿ ಸರ್. ಸೊ ನಮಗೆ ಇಲ್ಲಿ ಕೇಳಿದ ಕ್ವಶನ್ ಸರ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದ್ದಾರೆ ಸರ್. ಇದಕ್ಕೆ ಒಂದೇ ಒಂದು ಸಿಂಪಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು ಸರ್, 2n² ಅಂತ ಒಂದು ಫಾರ್ಮುಲಾ ಬರುತ್ತೆ ಸರ್. ನಾನು N ವ್ಯಾಲ್ಯೂ ಯಾಕೆ ಬರ್ತದೆ ಅಂದರೆ ಇದೇ ಉದ್ದೇಶಕ್ಕೆ ಬರುತ್ತೆ ಸರ್ ಇವಾಗ. ಸೊ ಇಲ್ಲಿ ಏನಿಲ್ಲ ಸರ್, ನೀವು ಜಸ್ಟ್ K ಶೆಲ್ ಇನ್ ಕೇಸ್ ಏನಾದ್ರು ನಿಮಗೆ ಇಲ್ಲಿ ಕೊಟ್ಟಿರೋದು N ಶೆಲ್ ಸರ್. ಇವಾಗ N ಶೆಲ್ ಫಸ್ಟ್ ಸಾಲ್ವ್ ಮಾಡ್ಬಿಡೋಣ ಸರ್. ಸೊ N ಶೆಲ್ ತಗೊಂಡಾಗ ಸರ್ ನಮಗೆ N ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ? 4 ಬರುತ್ತೆ. 4 ಇಂಟು ಜಸ್ಟ್ ಸರ್ 2 ಇಂಟು ಈ ಕಡೆ 4 ಇದೆ, 4 ಸ್ಕ್ವೇರ್ ಮಾಡಿದ್ರೆ ಆಯ್ತು ಸರ್. ಸೊ 2 ಇಂಟು 16 ಸರ್. ಸೊ ಟೋಟಲ್ ನಮಗೆ ಬಂದ್ಬಿಟ್ಟು ಸರ್ 32 ಎಲೆಕ್ಟ್ರಾನ್ಸ್ ಇರ್ತದೆ ಸರ್ N ಶೆಲ್ ಅಲ್ಲಿ. ಸೂಪರ್. ಸೊ ಹೀಗೆ ಸರ್ ನಾವೇನ್ ಮಾಡ್ತೀವಿ ಅಂದ್ರೆ K ಶೆಲ್ ಅನ್ನು ಎಲ್ಲ ಶೆಲ್ದು ಮಾಡಬಹುದು. ಎಲ್ಲ ಶೆಲ್ ಯಾವುದೇ ಶೆಲ್ ಎಕ್ಸಾಂಪಲ್ 2 ಇಂಟು 1 ಸ್ಕ್ವೇರ್ ದಟ್ ಇಸ್ 2 ಇರುತ್ತೆ. ಈ 2 ಇಂಟು 2 ಸ್ಕ್ವೇರ್ 4 ಇಂಟು 8 ಇರುತ್ತೆ. ನೆಕ್ಸ್ಟ್ ಇಲ್ಲಿ 3 ಸ್ಕ್ವೇರ್ ಅಂದ್ರೆ 9 ಇರುತ್ತೆ, 2 ಇಂಟು 18 ಇರುತ್ತೆ. ಇನ್ನೊಂದು ನಾವು ಏನ್ ಹೇಳ್ತೀವಿ ಸರ್, ಜಸ್ಟ್ KLMN ನೆನ್ಪಿಟ್ಕೊಂಡು ಹೆಂಗಂದ್ರೆ 2, 8, 18 ಮತ್ತೆ 32 ಎಲೆಕ್ಟ್ರಾನ್ಸ್. ಸೊ ಇದೊಂದು ಫಾರ್ಮ್ ನೆನ್ಪಿಟ್ಕೊಂಡ್ಬಿಟ್ರೆ ಮುಗಿಸ್ ಸರ್. 2, 8, 18, 32. ಈ ಕಡೆ KLMN ನೋಡಿ ಅಲ್ಲಿಗೆ ಅಷ್ಟೇ ಸರ್. ನೀವು ಈ ಫಾರ್ಮ್ ನೆನ್ಪಿಟ್ಕೊಳಕ್ ಆಗಿಲ್ವಾ, ಜಸ್ಟ್ ಇದನ್ನ ನೆನ್ಪಿಟ್ಕೊಂಡ್ಬಿಡಿ ಸರ್. ಆಲ್ಮೋಸ್ಟ್ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇಂಥ ಈಸಿ ಕ್ವಶನ್ಗಳೆಲ್ಲ ಕೇಳ್ತಾನಲ್ಲ, ತುಂಬಾ ಈಸಿ. ಈಗ ನೆಕ್ಸ್ಟ್ ಇನ್ನೊಂದು ಸ್ಲೈಡ್ ಬರುತ್ತೆ, ನಾನು ನೋಡಿದ್ದೀನಿ. ಇದು ಎಲೆಕ್ಟ್ರಾನ್ಗಳು ಎಷ್ಟಿದೆ ಅಂತ ಆಯ್ತು. ಕಕ್ಷಕಗಳು ಆರ್ಬಿಟಲ್ಸ್ ಎಷ್ಟಿದೆ ಅಂತ ಹೇಳಿದಾಗ ಮತ್ತೊಂದು ಫಾರ್ಮುಲಾ ಏನಿದೆಯಲ್ಲ, ಅದಕ್ಕೆ ಜಸ್ಟ್ ಇಲ್ಲ ಸರ್, 2 ತೆಗೆದ್ಬಿಡಿ ಸರ್. ಇಲ್ಲಿ N² ಅಂತ ಇಟ್ಕೊಳ್ಳಿ ಸರ್, ಅಷ್ಟೇ. ಈಗ ಅಂದ್ರೆ 1n², 2n², 3n², ನೆಕ್ಸ್ಟ್ 4n². N² ಇಟ್ಕೊಂಡ್ಬಿಟ್ರೆ ಮುಗಿತು ಸರ್. ಜಸ್ಟ್ N² ಸರ್. ಈಗ ನೋಡಿ ಸರ್, ಈಗ ನಮ್ಗೆ ಇಲ್ಲಿ ಆರ್ಬಿಟಲ್ಸ್ ಅಂತ ಬಂದಾಗ ಏನ್ ಬರುತ್ತೆ ಸರ್, S, P, D, F ಅಂತ ಬರ್ತದೆ ಸರ್. ಸೊ S ಆರ್ಬಿಟಲ್ ಅಂತ ತಗೊಂತೀವಿ ಸರ್. S ಆರ್ಬಿಟಲ್ ಅಂದ್ರೆ ನಮಗೆ ಮತ್ತೆ 1 ಸರ್. ಅಲ್ಲಿ ಅಂದ್ರೆ 1² ಅಂದ್ರೆ ಎಷ್ಟು ಸರ್, 1 ಆರ್ಬಿಟಲ್. ಅಂದ್ರೆ S ಆರ್ಬಿಟಲ್ ಎಷ್ಟಾಗುತ್ತೆ ನಮಗೆ? ಒಂದೇ ಒಂದು ಆರ್ಬಿಟಲ್ ಇರುತ್ತೆ. ಅದರಲ್ಲಿ ಆಪೋಸಿಟ್ ಮೋಷನ್ ಅಲ್ಲಿ 2 ಎಲೆಕ್ಟ್ರಾನ್ಸ್ಗಳು ಫಿಲಪ್ ಆಗಿರುತ್ತೆ. ನೀವು ಆಲ್ರೆಡಿ ಹೇಳಿದ್ರಿ ಅಬ್ಬೋ ಪ್ರಿನ್ಸಿಪಲ್. ನಾನು 8ನೇ ಕ್ಲಾಸ್ ಹುಡುಗರಿಗೆ ಅರ್ಥ ಆಗಬೇಕು ಆ ತರ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ ಹಾಕ್ಬಿಡ ನೀವರಿಗೆ. ಅದೊಂದು ನೋಡಿ ವಿಡಿಯೋ ನೋಡ್ಬಿಟ್ರೆ ಇದು ಕಂಪ್ಲೀಟ್ ಎಲ್ಲ ಯಾಕಂದ್ರೆ ಎಕ್ಸಾಂಪಲ್ ನಾವು SP ಗೆ ಹೋಗ್ತೀವಿ. SP ಹೋದಾಗ S ದಡಿದ 1, 2, P ಅಲ್ಲಿ 3 ಕಕ್ಷಕಗಳಿರ್ತವೆ, 1, 2. ದಡಿದ
ಇಲ್ಲಿ ಇದರಲ್ಲಿ 2 ಇದರಲ್ಲಿ 2 ಹೌದು ಸರ್. ಅದೇ 8 ಅಂತ ನಮ್ಮ ಬರುತ್ತೆ. ಸೈನ್ಸ್ ಹುಡುಗರು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್. ನಮ್ಮ ಪಾಪ ಆರ್ಟ್ಸ್ ಕಾಮರ್ಸ್ ಓದಿರ್ತಾರೆ ಸರ್. ಬಟ್ ಇದು ಸೈನ್ಸ್ನವರಿಗೆ ಈ ಪೇಪರ್ ಸೈನ್ಸ್ನವರೇ ಬರೆಯೋದು ಅಲ್ಲ ಸರ್, ಅದೇ ಜಸ್ಟ್ ಇವಾಗ ನೆಕ್ಸ್ಟ್ ಇನ್ನೂ ಕೂಡ ಈ ವಿಡಿಯೋ ನೋಡಿದವ್ರಿಗೆ ನಮಗೆ ಜನರಲ್ ಸೈನ್ಸ್ ಏನೋ ಓದ್ತಿದಾರಲ್ಲ ಅವ್ರಿಗೂ ಕೂಡ ಅರ್ಥ ಬರ್ಬೋದು ಜನರಲ್ ಸೈನ್ಸಿಗೂ ಕೂಡ ಬರ್ಬೋದು. ಸೊ ಹಾಗಾಗಿ ಅವ್ರು ಎನ್ ಸ್ಕ್ವೇರ್ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ಸರ್. ಎಸ್ ಅಂದ್ರೆ ನಮಗೆ n = 1 ಇದ್ರಲ್ಲಿ ಬಂದ್ಬಿಡುತ್ತೆ ಸರ್. ಇಲ್ಲಿ 2 ಅಂದ್ರೆ ನಮಗೆ ನೆಕ್ಸ್ಟ್ 2 ಸ್ಕ್ವೇರ್ ಹಾಕಿ ನಮಗೆ ಬಂದ್ಬಿಡುತ್ತೆ ಈಸಿಯಾಗಿ. ಸೊ ಹೀಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸೊ ನಾವು ನಂಬರ್ ಆಫ್ ಆರ್ಬಿಟಲ್ಸ್ನ ಕಕ್ಷೆಗಳನ್ನ ಕಂಡುಹಿಡ್ತಾ ಹೋಗ್ತೀವಿ. ಓಕೆ, ಅರ್ಥ ಆಗಿದೆ. ಇಲ್ಲ ಅದನ್ನು ಮತ್ತೆ ಅಲ್ಲೊಂದು ವಿಡಿಯೋ ಇದೆ, ಇದು ಮತ್ತೆ ಎಕ್ಸ್ಪ್ಲೇನ್ ಮಾಡೋದೇ ಬೇಡ. H2O 2:1 ಗೊತ್ತಾಗ್ಬಿಡುತ್ತೆ. ಒಂದ್ಸತಿ ಮತ್ತು ಒಂದು ಈಜಿ ಇಲ್ಲಿ ಒಂದ್ಸತಿ ಏನು ಮಾಡಿದ್ದಾನೆ ಅಂದರೆ ನಮ್ಮ SLCಯಲ್ಲಿ ಎಲೆಕ್ಟ್ರೋಲೈಸಿಸ್ ವಿಧಾನದ ಮೂಲಕ ಏನು ಮಾಡ್ತಾನೆ, ಇದನ್ನು ಡಿವೈಡ್ ಮಾಡ್ತಾನೆ. ಹೌದು ಸರ್, ಹೌದು. ವಾಟರ್ನ ಡಿವೈಡ್ ಮಾಡಿದಾಗ ಅವನೇನು ಮಾಡ್ತಾನೆ, ಹಿಂಗೆ ಸಿಂಪಲ್ 2 ಎಲೆಕ್ಟ್ರೋಡ್ಸ್ಗಳನ್ನು ಇಡ್ತಾನೆ, ಅದ್ರ ಮೇಲೆ ಉಲ್ಟಾ 2 ಟೆಸ್ಟ್ ಟ್ಯೂಬ್ಗಳನ್ನು ಇಡ್ತಾನೆ. ಟೆಸ್ಟ್ ಟ್ಯೂಬ್ಗಳನ್ನು ಇಟ್ಬಿಟ್ಟು ಸಿಂಪಲ್ ಒಂದು ಟೆಸ್ಟ್ ಟ್ಯೂಬಲ್ಲಿ ಫುಲ್ ವಾಟರ್ ತುಂಬಿಡ್ತಾನೆ. ಒಂದು ಟೆಸ್ಟ್ ಟ್ಯೂಬಲ್ಲಿ ವಾಟರ್ ಪ್ರಮಾಣ ಕಡಿಮೆ ಇರುತ್ತೆ, ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ವಾಟರ್ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಅವಾಗ ಕೇಳ್ಬಿಡ್ತಾನೆ ಯಾಕೆ ಕಡಿಮೆ ಇದೆ ಅಂದರೆ ಇಲ್ಲಿ ಹೈಡ್ರೋಜನ್ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಲ್ಲಿ ಯಾಕೆ ಕಡಿಮೆ ಇರುತ್ತೆ ಅಂದರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುತ್ತೆ. ಅದಕ್ಕೆ ಆಕ್ಸಿಜನ್ 1 ಇದ್ದರೆ ಹೈಡ್ರೋಜನ್ 2 ಇರುತ್ತೆ. ದಟ್ ಈಸ್ H2O. ಅಲ್ಲೇ ಇದು ಬರುತ್ತೆ. ಕ್ಲಿಯರ್? ಇದು ಕೂಡ ಎಕ್ಸಾಮಲ್ಲಿ ಬರ್ಬೋದು. ಯಾವ ಕ್ಯಾಥೋಡಲ್ಲಿ ಇರುತ್ತಾ ಆನೋಡಲ್ಲಿ ಇರುತ್ತಾ ಅಂತ ಕೂಡ ಬರ್ಬೋದು. ವಿಜಿ ದ ಮೇಜರ್ ಕಾನ್ಸ್ಟಿಟ್ಯೂಟ್ ಆಫ್ CNG ಅಂತ ಇದೆ. ತುಂಬ ಸತಿ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆ ವಿಜಿ. ಎಕ್ಸಾಮಲ್ಲಿ ಕೇಳ್ಬಿಟ್ಟೆ ಸರ್. CNG ಫುಲ್ ಫಾರ್ಮ್ ಎಷ್ಟೋ ಜನ ಗೊತ್ತಿಲ್ಲ ಸರ್. ಸೊ ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ ಸರ್. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ನ್ಯಾಚುರಲ್ ಗ್ಯಾಸ್ ಅಂತ ಅಂದ ತಕ್ಷಣ ಅರ್ಥ ಬಿಡೋ ಸರ್ ಅದಕ್ಕೆ. ಸೊ ಗೋಬರ್ ಗ್ಯಾಸ್ ಅಂತ ನೋಡಿರ್ತಾರೆ ಸರ್. ನಾವು ಗೋಬರ್ ಗ್ಯಾಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಅನಿಲ ಯಾವ್ದಪ್ಪ ಅಂದಾಗ ಮೀಥೇನ್ ಸರ್. ಹಾಗಾಗಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇರ್ತಕ್ಕಂಥದ್ದು ಯಾವ್ದು ಸರ್, ಮೀಥೇನ್ ಅಂತ. ಇಲ್ಲೊಂದು ವಿಜಿ ನಾನು ಸ್ವಲ್ಪ ಹುಡುಗರಿಗೆ ಟ್ರಿಕ್ಕಿಯಾಗಿ ಅರ್ಥ ಮಾಡ್ಸೋಕ್ಕೆ, ಗ್ಯಾಸ್ ಅಂದಮೇಲೆ ಇಲ್ಲಿ ಮಾಲಿಕ್ಯೂಲ್ಸ್ ಆಟಮ್ಸ್ ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಹೌದು ಸರ್. ನೋಡಿ ಇದು ಮೀಥೇನ್ ಗ್ಯಾಸ್ ಇದೆ. ಈ ಅಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ. ನೆಕ್ಸ್ಟ್ ಮೀಥೇನ್ ಆದ್ಮೇಲೆ ಏನು ಬರುತ್ತೆ, ಸಿಂಪಲ್ ಈಥೇನ್ ಬರುತ್ತೆ. ಈಥೇನ್ ಸ್ವಲ್ಪ ಹತ್ತಿರ ಆಗುತ್ತೆ. ನೆಕ್ಸ್ಟ್ ಪ್ರೋಪೇನ್ ಬರುತ್ತೆ, ಇದು ಗ್ಯಾಸೇ. ನೆಕ್ಸ್ಟ್ ಬ್ಯೂಟೇನ್ ಬರುತ್ತೆ, ಇದು ಗ್ಯಾಸೇ. ನೆಕ್ಸ್ಟ್ ಪೆಂಟೇನ್ ಬರುತ್ತೆ, ಇದು ಗ್ಯಾಸ್ ಅಲ್ಲ, ದಿಸ್ ಇಸ್ ದ ಲಿಕ್ವಿಡ್. ಇದು ಫಸ್ಟ್ ಲಿಕ್ವಿಡ್ ಹೈಡ್ರೋಕಾರ್ಬನ್ ಯಾವುದಪ್ಪ ಅಂತ ಕೇಳಿದ್ರೆ ಪೆಂಟೇನ್. ಈ ಬ್ಯೂಟೇನ್ ಇದೆಯಲ್ವಾ, ಈ ಬ್ಯೂಟೇನ್ ಇನ್ನೇನು ಲಿಕ್ವಿಡ್ ಆಗಕ್ಕೆ ಹತ್ತರನೇ ಇದೆ. ಹಾಗಾಗಿ ಇದು ಈಸಿಲಿ ಕಂಪ್ರೆಸ್ಡ್, ಸುಲಭವಾಗಿ ಒತ್ತಿ ದ್ರವ ರೂಪಕ್ಕೆ ತಂದುಬಿಡ್ಬೋದು. ಅದಕ್ಕೆ ನಾವು LPGಗಳಲ್ಲಿ ಇದನ್ನು ಬಳಸ್ತೀವಿ ನಾವು, ಬ್ಯೂಟೇನ್. ಇದು ಬಿಟ್ಟರೆ ಇನ್ನು ಈಸಿಯಾಗಿ ದ್ರವ ರೂಪಕ್ಕೆ ಯಾವ್ದು ತರ್ಬೋದು, ಪ್ರೋಪೇನ್ ತರ್ಬೋದು. ಹಾಗಾಗಿ ಇವೆರಡನ್ನು ನಾವು ಏನು ಮಾಡ್ತೀವಿ, LP, ಯಾಕಂದರೆ ಇದು ಈಸಿಲಿ ಲಿಕ್ವಿಫೈಡ್ ಮಾಡಲಿಕ್ಕೆ. ಲಿಕ್ವಿಫೈಡ್ ಇದು ಗ್ಯಾಸು, ಇದು ಆ್ಯಕ್ಚುಲಿ ಲಿಕ್ವಿಡ್. ಗ್ಯಾಸು ಕಂಪ್ರೆಸ್ ಮಾಡಿದ್ರೆ ಇದು ಲಿಕ್ವಿಡ್ ಫಾರ್ಮಿಂಗ್ ಬರುತ್ತೆ. ಕಂಪ್ರೆಸ್ ಹೇಗೆ ಮಾಡ್ತೀವಿ, ಸಿಲಿಂಡರ್ ಹಾಕಿ ಹಿಚ್ಚಿಕ್ತೀವಿ, ಅವಾಗ ಅದು ಲಿಕ್ವಿಡ್ ಫಾರ್ಮಿಂಗ್ ಬರುತ್ತೆ. ಸಿಲಿಂಡರ್ನಿಂದ ಹೊರಗಡೆ ಬಂದರೆ ಬೂಸ್ ಅಂತ ಮತ್ತೆ ಗ್ಯಾಸ್ ಆಗುತ್ತೆ. ಇದ್ಯಾಕೆ ನಾವು LPGಯಲ್ಲಿ ಬಳಸಲ್ಲ ಅಂದರೆ ಕಾಮನ್ ಆಗಿ ಕಂಪ್ರೆಸ್ ಮಾಡೋಕ್ಕಾಗಲ್ಲ. ನೋಡಿ, ನಾವು ಮೀಥೇನನ್ನು ಕಂಪ್ರೆಸ್ ಮಾಡಲಿಕ್ಕೆ ಹೈಯೆಸ್ಟ್ ಎನರ್ಜಿ ಬೇಕು, ತುಂಬಾ ಎನರ್ಜಿ ಬೇಕು. ಹಾಗಾಗಿ ಇದನ್ನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಓಕೆ, CNG. ಈಗ ಟೆಕ್ನಾಲಜಿ ಚೇಂಜ್ ಆದಮೇಲೆ ಇದನ್ನು ಕಂಪ್ರೆಸ್ ಮಾಡಿ ದ್ರವ ರೂಪಕ್ಕೆ ತರೋದನ್ನು ಕೂಡ ಕಂಡುಹಿಡಿದ್ಬಿಟ್ಟಿದ್ದೀವಿ. ದಟ್ ಇಸ್ LNG ಅಂತಲೂ ಕೂಡ ಬರುತ್ತೆ. ಇನ್ ಕೇಸ್ LNG ಅಲ್ಲಿ ಇರ್ತಕ್ಕಂಥ ಹೈಡ್ರೋಕಾರ್ಬನ್ ಯಾವುದು ಅಂದರೆ ಚೆಂಬಲ, ಅದು ಕೂಡ ಮೀಥೇನ್. LNG ಅಲ್ಲಿ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಆಗಿದೆ. ಹಾಗಾಗಿ LNG CNGಯ ಪ್ರಮುಖ ಘಟಕ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಮೀಥೇನ್. ಮೀಥೇನ್ ಅಂದ ತಕ್ಷಣ ನಿಮಗೆ ಗೊತ್ತಿರಲಿ, ಇದನ್ನು ನಾವು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. CNG LNGಯಲ್ಲಿ ಬಳಸ್ತೀವಿ. ಇದನ್ನು ಬಯೋ ಗ್ಯಾಸ್ ಅಂತ ಕರಿತೀವಿ. ಇದನ್ನು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ. ಇದನ್ನು ಮಾರ್ಸಿ ಗ್ಯಾಸ್ ಅಂತ ಕರಿತೀವಿ. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ಟರ್ ಹೈಡ್ರೋಜನ್ ನಂತರ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಮೀನ್ಸ್ ಅತಿ ಹೆಚ್ಚು ಉಷ್ಣವನ್ನು ಕೊಡ್ತಕ್ಕಂಥ ಇಂಧನ ಯಾವುದು ಅಂದರೆ ಮೀಥೇನ್. 150,000 ಸರ್, ಅಂದರೆ 150,000 ಕಿಲೋಜೌಲ್ಸ್ ಪರ್ kg ಅಷ್ಟು ನಮಗೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ. ಈ ಥರ ಅದಕ್ಕೋಸ್ಕರ ನಾವು ಮೀಥೇನ್ ಯೂಸ್ ಮಾಡ್ತೀವಿ. CNG ಮೇನ್ ಆಗಿ ನಾವು ಮೀಥೇನ್ ಯೂಸ್ ಮಾಡೋದಕ್ಕೆ ರೀಸನ್ ಏನಂದ್ರೆ ಸರ್, ಕಂಪ್ಲೀಟ್ ಕನ್ವರ್ಷನ್ ಆಗುತ್ತೆ ಸರ್. ಅಂದರೆ ನಮಗೆ ರೆಸಿಡ್ಯೂ ಉಳಿಯಲ್ಲ.
ಸೊ ಅಂದರೆ ನಮಗೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿದೆ ಫ್ರೆಂಡ್ಲಿ. ಯಾಕಂದರೆ ಮತ್ತೆ ಇನ್ನೊಂದು ಈಜಿ ಇದು, ಗಾಳಿಗಿಂತ ಹಗುರ ಆಗಿರೋದ್ರಿಂದ ಇದು ಲೀಕೇಜ್ ಆದ್ರೂ ಕೂಡ ಪುಸ್ತಕಂತ ಮೇಲ್ಗಡೆ ಹೋಗ್ಬಿಡುತ್ತೆ. ಹೌದು ಯಾವನೇನು ಸಾಯ್ಲಿ ಅಂತ ನಾವು ಮೀಥೇನ್ ಚೆಲ್ಲಿ ಕಡ್ಡಿಗಿರಿದ್ರೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬುಸ್ ಅಂತ ಮೇಲ್ಗಡೆ ಹೋಗುತ್ತೆ. ಹಾಗಾಗಿ ದಟ್ ಈಸ್ ಸೇಫ್ಟಿಯೆಸ್ಟ್ ಗ್ಯಾಸ್ ಇದು. ಮತ್ತು ಬ್ಯೂಟೇನ್ ಹಂಗಲ್ಲ, ಕೆಳಗಡೆ ಬರುತ್ತೆ. ಹೌದು ಸರ್. ಹಾಗಾಗಿ ಇದು ಬ್ಯೂಟೇನ್ಗಿಂತ ಮತ್ತು ನಮ್ಮ LPGಗಿಂತ ಸೇಫೆಸ್ಟ್ ಫಾರ್ಮಲ್ಲಿ ಇವಾಗ ಆಟೋಮೊಬೈಲ್ಸ್ ಅಲ್ಲಿ ಜಾಸ್ತಿ ಮೈಲೇಜ್ ಕೊಡಲಿ ಅಂತ ನಾವು ಏನು ಮಾಡ್ತೀವಿ, CNG ಯೂಸ್ ಮಾಡ್ತೀವಿ ಸರ್. CNG ಯೂಸ್ ಮಾಡ್ತೀವಿ. ಓಕೆ ವಿಜಿ, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಚರ್ಚೆ ಮಾಡಿದ್ದೀವಿ. ಮೀಥೇನ್ ಮತ್ತು ಇನ್ನೊಂದು ಹೇಳ್ಬಿಡಿ ಸರ್, ಇದು ಬ್ಯೂಟೇನ್ ಮತ್ತೆ ನಾನು ಹೇಳಿದ್ದೆ ಸರ್ ಪ್ರೋಪೇನ್ ಸರ್. ಈಗ ಅದನ್ನು ನೆಕ್ಸ್ಟ್ ಸ್ಲೈಡ್ ಇದೆ, ಅದು ಮತ್ತೆ ಇದೆಯಾ, ಅದು ಇದೆ ಸರ್, ಇದೆ. ನೆಕ್ಸ್ಟ್ ಸ್ಲೈಡಲ್ಲಿ ಇದೆಯಾ? ಸ್ಲೈಡ್ ಕ್ವಶನ್ ಇದೆ, ಸೇಮ್ ಕ್ವಶನ್. LPG ಬಗ್ಗೆ ಇದೆ ಸರ್. ಹಂಗಾರೆ ಅಲ್ಲಿಗೆ ಹೋಗ್ಬಿಡೋಣ. ಮಧ್ಯದಲ್ಲಿ ಬೇಜಾರಾಗ್ಬಿಡ್ತೇನೆ LPG. ಓಕೆ, ಇದು ತುಂಬಾ ಈಸಿ ಇದೆ, 10th ಬುಕ್ಕಲ್ಲಿ ಇರ್ತಕ್ಕಂಥದ್ದು. ದ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋ ಆಲ್ಕೇನ್ಸ್. ಸೊ ಇದು ಇಲ್ಲಿ ನಿಮಗೆಲ್ಲ ಗೊತ್ತಿದೆ, ಆಲ್ಕೇನ್. ನಾನು ಈಸಿಯಾಗಿ ಹುಡುಗರಿಗೆ ಹೈಸ್ಕೂಲ್ ಹೆಂಗೆ ಕಳಿಸ್ತೀನಿ ಅಂತ. ಆಲ್ಕೀನ್, ಈನ್ ಶಂಕ್ರೀನ್ ನೆಕ್ಸ್ಟ್ ಕೈನ್. ಇದು ನಾನು ಹೆಂಗೆ ಕಳಿಸ್ತೀನಿ ಅಂದರೆ, ಹೈಡ್ರೋಕಾರ್ಬನ್ ಅಲ್ಲ ಇದು, ಇಲ್ಲಿ ಹೈಡ್ರೋಜನ್ ಕಾರ್ಬನ್ ಇರುತ್ತೆ. ಸಿಂಪಲ್ ಫಸ್ಟ್ ಆಲ್ಕಿನ್ ಬರ್ಕೋತೀನಿ, CnH2n. ಕಾರ್ಬನ್ 2 ಇದ್ರೆ ಡಬಲ್, 10 ಇದ್ರೆ 20, 30 ಇದ್ರೆ 40. ಸೇಮ್ ಅದನ್ನೇ ಬರ್ಕೋತೀನಿ ವಿಜಿ ನಾನು. ಸೇಮ್ ಅದನ್ನೇ ಹುಡುಗಿ ಹಿಂಗೆ ಕಲಿಸ್ಬಿಡ್ತೀನಿ ನನ್ನ ಮಕ್ಕಳಿಗೆ. ಬೇರೆ ಥರ ಕಲಿಸಿರಾಗಲ್ಲ. ಇದು +2, ಇದು -2 ಫಾರ್ಮುಲಾ. ಚೆನ್ನಾಗಿದೆ ಜಿ. ಇದು ಹಿಂಗೆ ಬರ್ಕೊಂಡ್ಬಿಡ್ತಾರೆ. ಆಮೇಲೆ ಅದೇ +2 ಇದಕ್ಕೆ ಅವಾಗ ಅಷ್ಟಕ್ಕೂ ಕೋಡ್ ಹೇಳ್ತೀನಿ. ಮತ್ತು ಏನು 2 ಸೇರಿಸು, ಈನು ಹೆಂಗೈತು ಹಂಗೆ ಇಡು, ಐನ 2 ಕಳಿ ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಆಲ್ಕೀನ್ ಹೆಂಗಿರತ್ತೋ ಸೇಮ್ ಸೈಕ್ಲೋ ಆಲ್ಕೇನ್ ಇರುತ್ತೆ. ಆಲ್ಕೇನ್ ಇರುತ್ತೆ. ಕ್ಲಿಯರ್? ನಿಮಗೆ ಕನ್ನಡ ಮೀಡಿಯಂ ಪಾಠ ಮಾಡಿ ಇಂಗ್ಲೀಷೆಲ್ಲ ಮರ್ತೋಗ್ಬಿಟ್ಟಿದ್ದಾವೆ. ಕ್ಲಿಯರ್? ಸೈಕ್ಲೋ ಆಲ್ಕೇನ್ ಮತ್ತು ಆಲ್ಕಿನ್ 2ರ ಏನು ಈ ಜನರಲ್ ಫಾರ್ಮುಲಾ ಏನಾಗಿರುತ್ತೆ, ಸೇಮ್ ಇರುತ್ತೆ. ಹಾಗಾಗಿ ಇಲ್ಲಿ ಸೈಕ್ಲೋ ಆಲ್ಕೇನ್ ಅಂತ ಕೇಳಿರೋದ್ರಿಂದ ದಟ್ ಇಸ್ ದ CnH2n. ಡಿ ಆಪ್ಷನ್ ಇಸ್ ರೈಟ್. ಸರಿನಾ ಇಜಿ? ಈ ಫಾರ್ಮುಲಾ ಹಾಕಿ ನಾವು ಯಾವ ಮಾಲಿಕ್ಯುಲರ್ ಫಾರ್ಮುಲಾ ಆದರೂ ಬರಿಬೋದು. ಸುಮ್ಮನೆ C5 ಅಂತ ಬಿಡಿ. C5 H10 + 12. C5 H10, C5 H10 ಅದರಲ್ಲಿ 2 ಕಳಿ ದಟ್ ಇಸ್ 8. ಬರಿಬೋದು ಅಲ್ವಾ? ಓಕೆ ಜಿ, ಅರ್ಥ ಆಗಿದೆ ಅಂದ್ಕೋತೀನಿ ನಾನು ಅಲ್ವಾ? ನೆಕ್ಸ್ಟ್ ವಿಜಿ, ದ ಸಿಂಥೆಟಿಕ್ ಫೈಬರ್ ವಿಚ್ ನೋನ್ ಆಸ್ ದ ಆರ್ಟಿಫಿಷಿಯಲ್ ಸಿಲ್ಕ್. ಒಂದು ವಿಜಿ ನೀನು ಎಕ್ಸ್ಪ್ಲೇನ್ ಮಾಡೋ ಮುಂಚೆ ಈ ತುಂಬ ಹುಡುಗರಿಗೆ ಕನ್ಫ್ಯೂಸ್ ಇದೆ. ಈ ವರ್ಡನ್ನು ಸ್ವಲ್ಪ ಹೇಳ್ಬಿಡ್ತೀನಿ ವಿಜಿ. ಸಿಂಥೆಟಿಕ್ ಅಂದರೆ ಏನಂತ. ಯಾಕಂದರೆ ಈ ಆರ್ಟಿಫಿಷಿಯಲ್ಗೂ ಸಿಂಥೆಟಿಕ್ಕಿಗೂ ಏನು ವ್ಯತ್ಯಾಸ? ಆರ್ಟಿಫಿಷಿಯಲ್ ಅಂಡ್ ಸಿಂಥೆಟಿಕ್. ಯಾಕಂದರೆ ಬೋತ್ ಆರ್ ಮ್ಯಾನ್ ಮೇಡ್. ದಿಸ್ ಇಸ್ ನಾಟ್ ಎ ನ್ಯಾಚುರಲ್. ಬಟ್ ಏನು ಡಿಫ್ರೆನ್ಸು ಆರ್ಟಿಫಿಷಿಯಲ್ಗೂ, ಕೃತಕಕ್ಕೂ ಮತ್ತು ಸಂಶ್ಲೇಷಿತಕ್ಕೂ ಏನು ವ್ಯತ್ಯಾಸ ಅಂತ? ಏನಿಲ್ಲ ವಿಜಿ, ಈಗ ನಿನ್ನ ಮೂಗಿದೆ ಯಾಕೋ ಸರಿ ಇಲ್ಲ ಅಂತ ಹೇಳಿ ಕಟ್ ಮಾಡಿಸಿ ಇನ್ನೊಂದು ಹೊಸ ಮೂಗು ಹಾಕಿದ್ದೀವಿ ಅಂದರೆ ಯಾಕೋ ದಟ್ ಇಸ್ ದ ಆರ್ಟಿಫಿಷಿಯಲ್. ಓಕೆ, ಒಂದು ಗುಲಾಬಿ ಹೂವು ಬಾಡ್ತಾ ಇದೆ ಅಂತ ಆ ಥರನೇ ಒಂದು ಹೊಸ ಗುಲಾಬಿ ಹೂವು ಮಾಡಿಕೊಟ್ರೆ ದಟ್ ಇಸ್ ದ ಆರ್ಟಿಫಿಷಿಯಲ್. ಅಂದರೆ ನಿಸರ್ಗದಲ್ಲಿ ಏನು ವಸ್ತುಗಳಿದಾವ ಅದೇ ಯಥಾವತ್ತಾಗಿ ಇನ್ನೊಂದು ನಾವು ತಯಾರಿಸ್ಬಿಟ್ರೆ ಅದಕ್ಕೆ ಆರ್ಟಿಫಿಷಿಯಲ್ ಅಂತ ಕರೀತೀವಿ. ಈಗ ನಾನು ಮೂಗು ಕಟ್ ಮಾಡಿ ಪ್ಲಾಸ್ಟಿಕ್ ಮೂಗು, ಪ್ಲಾಸ್ಟಿಕ್ ಸರ್ಜರಿ, ಪ್ಲಾಸ್ಟಿಕ್. ಅದೇ ಒಂದು ವಸ್ತು ಥರ ಇನ್ನೊಂದು ವಸ್ತುನ ರೆಡಿ ಮಾಡಿದ್ರೆ ಆರ್ಟಿಫಿಷಿಯಲ್. ಈಗ ಚಂದ್ರ ಭೂಮಿಯನ್ನು ಸುತ್ತಾನೆ, ಅದೇ ಥರ ನಾವೊಂದು ಮಿಷನನ್ನು ಭೂಮಿಯನ್ನು ಸುತ್ತಾಗಿ ಬಿಡ್ತೀವಿ. ದಟ್ ಇಸ್ ದ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಒಂದು ವಸ್ತು ಥರ ಇನ್ನೊಂದು ವಸ್ತುವನ್ನು ಮಾಡಿ, ಈಗ ನಿನ್ನ ಹುಡುಗಿ ಥರ ಇನ್ನೊಂದು ಹುಡುಗಿನ ರೆಡಿ ಮಾಡಿದ್ರೆ ದಟ್ ಇಸ್ ಆರ್ಟಿಫಿಷಿಯಲ್ ಅಂತ. ಈಗ ಆರ್ಟಿಫಿಷಿಯಲ್ ಕ್ಲಿಯರ್? ದಟ್ ಇಸ್ ದ ಮ್ಯಾನ್ ಮೇಡ್. ಈಗ ಸಿಂಥೆಟಿಕ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಥೆಟಿಕ್ ಅಂದರೆ ಏನಿಲ್ಲ ಈಜಿ. ಎಕ್ಸಾಂಪಲ್, ಈಗ ಇಲ್ಲಿ ನೇಚರಲ್ಲಿ ಇರ್ತಕ್ಕಂಥ ವಸ್ತುಗಳ ಥರ ರೆಡಿ ಮಾಡೋದು ಆರ್ಟಿಫಿಷಿಯಲ್. ಇದು ಹಂಗಲ್ಲ, ನೇಚರಲ್ಲಿರೋ ವಸ್ತುಗಳನ್ನ ಬಳಸ್ತೀವಿ, ನೇಚರಲ್ ಇಲ್ಲದೆ ಇರೋ ವಸ್ತುವನ್ನು ರೆಡಿ ಮಾಡೋದು. ನ್ಯಾಚುರಲ್ ಮೆಟೀರಿಯಲ್ಸ್ಗಳನ್ನು ಸಬ್ಸ್ಟೆನ್ಸನ್ನು ಯೂಸ್ ಮಾಡಿ ಬಟ್ ನೇಚರಲ್ಲಿ ಇಲ್ಲದೆ ಇರೋದು ಅದಂಗೆ ಸರ್. ಎಕ್ಸಾಂಪಲ್ ನಮಗೆ ಈ ಕ್ಲೇ ಇದೆ, ನೆಕ್ಸ್ಟ್ ಲೈಮ್ ಸ್ಟೋನ್ ಇದೆ.
ಇವೆಲ್ಲವೂ ನೇಚರಲ್ ಸಿಗುತ್ತೆ. ಬಟ್ ಎರಡೂ ಮಿಕ್ಸ್ ಮಾಡಿ ಸಿಮೆಂಟ್ ತಯಾರಿಸ್ಬಿಡ್ತೀವಿ ನಾವು. ಸಿಮೆಂಟ್ ನಮ್ಮ ನೇಚರಲ್ಲಿ ಇಲ್ಲ ಸರ್. ಇದು ದಿಸ್ ದ ನ್ಯೂಲಿ ಫಾರ್ಮ್ಡ್ ಸಬ್ಸ್ಟೆನ್ಸ್. ಇನ್ನು ಈಸಿ ಅಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹುಡುಗರಿಗೆ ಹೇಳಬೇಕಾದ್ರೆ ಸಿಂಪಲ್ ನಿಸರ್ಗದಲ್ಲಿ ಎಲೆ ಸಿಗತ್ತೆ, ಈರುಳ್ಳಿ ಸಿಗತ್ತೆ, ಬದನೆಕಾಯಿ ಸಿಗತ್ತೆ, ಒಣ ಮೀನು ಸಿಗತ್ತೆ, ಇವನ್ನೆಲ್ಲ ಮಿಕ್ಸಿಲಿ ಹಾಕಿ ರುಬ್ಬಿ ನೀರು ಹಾಕಿದರೆ ಒಂದು ಬ್ಯೂಟಿಫುಲ್ ಜ್ಯೂಸ್ ಬರುತ್ತೆ. ಇಂಥ ಜ್ಯೂಸ್ ಎಲ್ಲೂ ಸಿಗಲ್ಲ. ಆದರೆ ಈ ಜ್ಯೂಸ್ ನ್ಯಾಚುರಲಿ ನಿಸರ್ಗದಲ್ಲಿರೋ ವಸ್ತುಗಳಿಂದ ಒಂದು ಹೊಸ ವಸ್ತುವನ್ನು ತಯಾರು ಮಾಡಿದ್ರೆ, ಒಂದು ನ್ಯೂಲಿ ಫಾರ್ಮ್ಡ್ ಸಬ್ಸ್ಟೆನ್ಸನ್ನು ತಯಾರು ಮಾಡಿದ್ರೆ ದಟ್ ಈಸ್ ದ ಸಿಂಥೆಟಿಕ್. ಹಾಗಾದರೆ ಇವೆಲ್ಲವೂ ಕೂಡ ನಿಸರ್ಗದ ವಸ್ತುಗಳನ್ನು ಬಳಸಿ ಒಂದು ಬ್ಯೂಟಿಫುಲ್ ಹೊಸ ವಸ್ತುವನ್ನು ತಯಾರಿಸಿರೋದ್ರಿಂದ ಇವೆಲ್ಲ ಸಿಂಥೆಟಿಕ್ ಮೆಟೀರಿಯಲ್ಸ್. ಈ ಸಿಂಥೆಟಿಕ್ ಮೆಟೀರಿಯಲ್ಸಲ್ಲಿ ಯಾವ ಸಿಂಥೆಟಿಕ್ ಮೆಟೀರಿಯಲ್ಸನ್ನು ನಾವು ಯಾವ ಅದಕ್ಕೆ ಆರ್ಟಿಫಿಷಿಯಲ್ ನೋಡಿ ಸಿಲ್ಕ್ ಆ ಥರ. ಹಾಂ ಸರ್. ಹಾಂ ಸರ್, ಓಕೆ ಸರ್. ಈಗ ನಾವು ಸಿಲ್ಕ್ ಅಂತ ಬಂದಾಗ ನಮಗೆ ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಬಂದಾಗ ಸರ್ ನಮ್ಗೆ ಯಾವ್ದು ಸರ್ ನೈಲಾನು ಕೂಡ ನಮಗೆ ಅಷ್ಟು ನಮಗೆ ಹೊಡೆಯಲ್ಲ, ಪಾಲಿಥೀನು ಕೂಡ ಹೊಡೆಯಲ್ಲ, ನೋಡಿದ್ದೀವಿ. ಪಾಲಿಯೆಸ್ಟರ್ ಕೂಡ ಹೊಡೆಯಲ್ಲ. ಪಾಲಿಥೀನ್ ಹೊಡೆದು ಕೂಡ ನಾವು ಅದ್ರಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಹೇಳ್ಬಿಡೋಣ, ಪಾಲಿಥೀನ್ ಅಂದ್ರೆ ಬೇಕರಿ ಎಲ್ಲ ಕೊಡ್ತಾರಲ್ಲ ಪ್ಲಾಸ್ಟಿಕ್ ಕವರ್, ಬ್ಲ್ಯಾಕ್ ಕವರ್, ಅದನ್ನ ಆಕ್ಚುಲಿ ಒಂದು ಸತಿ ಬಳಸಿ ಬಿಸಾಕೋ ಅದನ್ನ ಬ್ಯಾನ್ ಮಾಡಿದ್ದಾರೆ. ಆದ್ರೂ ಅದನ್ನ ನೋಡಿ ಪ್ಲಾಸ್ಟಿಕ್ ಅದೇ ಕ್ಲಿಯರ್. ಇಷ್ಟು. ಸೊ ಇದು ನಮಗೆ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸರ್ ಈಗ ರೇಯಾನ್ ಸರ್. ಇದು ರೇಯಾನ್ ಅಂತ ಕರಿತೀವಿ ಸರ್ ನಾವು. ಸೊ ರೇಯಾನ್ ಕೋಟ್ಗಳಾಗಿರ್ಬೋದು, ನಾವು ರೇಯನ್ ಫ್ಯಾಬ್ರಿಕ್ಗಳಾಗಿರ್ಬೋದು, ಅಂದರೆ ಕ್ಲಾತ್ಸ್ಗಳಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ ಸರ್. ಸೊ ನಾವು ಸಿಂಥೆಟಿಕ್ ಫೈಬರ್ ವಿಚ್ ಇಸ್ ಆಲ್ಸೋ ನಾವು ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರೆದ್ರೆ ರೇಯಾನ್ ಅಂತ ಹೇಳ್ತಾ ಹೋಗ್ತೀವಿ ಸರ್. ಸೊ ಇದು ಆನ್ಸರ್ ನಮ್ಗೆ ಇವಾಗ ಬಂದ್ಬಿಟ್ಟು. ಯಾಕಂದ್ರೆ ಅದನ್ನ ನಾವು ಆರ್ಟಿಫಿಷಿಯಲ್ ನಮಗೆ ಏನು ಮಾಡ್ತೀವಿ, ಈಗ ನಾವು ನ್ಯಾಚುರಲ್ ಸಿಲ್ಕ್ ತರ ಸೇಮ್ ನೋಡಿ. ನೀನು ಯಾವ್ದಾದ್ರು ಚನ್ನಬಸಪ್ಪ ಅಂಗಡಿಗೆ ಹೋದ್ರೆ ಡೈರೆಕ್ಟ್ ನಾವು ರೇಷ್ಮೆ ಸೀರೆ ಅಂದ್ರೆ 50,000 1,00,000 ಅಂತಾರೆ. ಅದೇ ತರನೇ ಇರ್ತೈತಿ, 5,000 ಸಿಗ್ತೈತಿ. ಅದೇ ತರನೇ ಇದೆಯಲ್ವ. ಹಾಗಾದ್ರೆ ಇದೇನಿದು ರೇಯಾನ್, ಇದೇನಿದು ಸಿಲ್ಕ್ ಅಷ್ಟೇ. ನಾವೆಲ್ಲ ಹಂಗೆಯಪ್ಪ ನೋಡಿ, ನನ್ನ ಶರ್ಟ್ ಸಿಲ್ಕ್ ತರ ಇದೆ, ಇದು 500 ರೂಪಾಯಿ ಶರ್ಟ್ ಇದೆ. ಇದೇ ಥರನೇ ಒಂದು 5,000 ತಗೋಬೋದಲ್ವ ನಾನು. ಅದು ದಟ್ ಇಸ್ ದ ಪಕ್ಕಾ ಸಿಲ್ಕ್. ಇದು ಆರ್ಟಿಫಿಷಿಯಲ್ ಸಿಲ್ಕ್. ಸರಿದಲ್ಲ ಈಜಿ. ಮತ್ತು ನೈಲಾನ್ ಈಜಿ ಮೋಸ್ಟ್ಲಿ ನಾನು ಕೇಳಿದಂಗೆ ನ್ಯೂಯಾರ್ಕ್ ಮತ್ತು ಲಂಡನ್ ಎರಡೂ ಪ್ಲೇಸ್ ಸೇರಿಸಿ ಮಾಡಿರ್ತಕ್ಕಂಥದ್ದು. ಈ ನೈಲಾನಲ್ಲಿ ತುಂಬ ಇದೆ. ನೈಲಾನ್ 6 ಅಂತ ಇದೆ, ನೈಲಾನ್ 6 ಅಂತ ಇದೆ, 611 ಇದೆ, 610 ಇದೆ. ಬಟ್ ನೈಲಾನ್ 6 ಇದೆಯಲ್ವಾ, ಇದರ ಮಾನೋಮರ್ ಯಾವುದು ಅಂದರೆ ಕ್ಯಾಪ್ರೋಲ್ಯಾಕ್ಟಮ್. ಇದರ ಮಾನೋಮರ್ ಅಂದರೆ ಹೆಕ್ಸಾಮಿಥಲಿನ್ ಡೈಅಮೈನ್ ಅಡಿಪಿಕ್ ಆಸಿಡ್. ಹೆಕ್ಸಾಮಿಥಲಿನ್ ಡೈಅಮೈನ್. ಈ ಮಾನೋಮರ್ಗಳಿಂದ ನೈಲಾನ್ 6 ಅನ್ನು ತಯಾರಿಸ್ತೀವಿ. ಈ ಮಾನೋಮರ್ಗಳಿಂದ ನೈಲಾನ್ 6 ಅನ್ನು ತಯಾರಿಸ್ತೀವಿ. ಇದನ್ನು ನಾವು ದಟ್ ಇಸ್ ದ ಕಾರ್ ಬೆಲ್ಟ್ಗಳಲ್ಲಿ ಯೂಸ್ ಮಾಡ್ತೀವಿ, ಪ್ಯಾರಾಶೂಟ್ ಬೆಲ್ಟ್ಗಳಲ್ಲಿ ಯೂಸ್ ಮಾಡ್ತೀವಿ, ಹಲ್ತಿಕೋ ಬ್ರಷ್ಗಳಲ್ಲಿ ಯೂಸ್ ಮಾಡ್ತೀವಿ, ಬಟ್ಟೆ ಒಣಗಿಸೋ ಹಗ್ಗಗಳಲ್ಲಿ ಯೂಸ್ ಮಾಡ್ತೀವಿ, ಬ್ಯಾಗ್ಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ತುಂಬ ಕಡೆ ಇದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ ನೈಲಾನ್. ಪಾಲಿಥೀನ್ ಅಂದರೆ ಜಗತ್ತಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥ ಪ್ಲಾಸ್ಟಿಕ್ ಯಾವುದಪ್ಪ ಅಂತ ಕೇಳಿದ್ರೆ ಪಾಲಿಥೀನ್, ಈಥಲಿನ್ ಆರ್ ಈಥಿನ್. ಓಕೆ ಸರ್. ನೆಕ್ಸ್ಟ್ ಇದು ಈಸ್ಟರಿಂದ ಆಗಿರ್ತಕ್ಕಂಥದ್ದು ಪಾಲಿಸ್ಟರ್. ಇದು ಕೂಡ ಪ್ಲಾಸ್ಟಿಕ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಟಾಪಿಕ್. ಸಾಧನಾ ಶಂಕರ್ ಅಕಾಡೆಮಿಯಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಹೋಗ್ಬಿಡೋಣ. ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಹೈಡ್ರೋಜನ್. ಓಕೆ, ಹೈಡ್ರೋಜನ್ ನಂತರ ಮೀಥೇನ್. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನಿಲ್ಲ, 1 kg ಹೈಡ್ರೋಜನನ್ನು ಬರ್ನ್ ಮಾಡಿದ್ರೆ ಅದು ಎಷ್ಟು ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಈಸ್ ದ ಅದರ ಕ್ಯಾಲರಿ ಮೌಲ್ಯ. ಎನರ್ಜಿ ರಿಲೀಸ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಬರ್ನ್ಡ್ ಅಂತ ಹೇಳ್ತೀವಿ ಸರ್. ಯಾವಾಗ ನಾವು ಬರ್ನ್ ಮಾಡ್ತೀವಿ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನ, ಅದು ಎಷ್ಟು ಎನರ್ಜಿನ ಎಷ್ಟು ಎನರ್ಜಿನ ಹೊರಗಡೆ ಆಗ್ತಾ ಇದೆ. ಕನ್ನಡ ಒಟ್ಟಿಗೆ ಒಂದು ವಸ್ತುವನ್ನು ನಾವು ಹೀಟ್ ಅಂದರೆ ಅದನ್ನು ಉರಿಸಿದಾಗ ಅದೆಷ್ಟು ಹೀಟನ್ನು ಹೊರಗಡೆ ಹಾಕತ್ತೆ, ಅದು ಆ ವಸ್ತುವಿನ ಕ್ಯಾಲರಿ ಮೌಲ್ಯ. ಅತಿ ಹೆಚ್ಚು ಹೀಟನ್ನು ಪ್ರಸ್ತುತವಾಗಿ ಹೊರಗಡೆ ಹಾಕ್ತಕ್ಕಂಥ ಒಂದು ಆರ್ಗಾನಿಕ್ ಸಬ್ಸ್ಟೆನ್ಸ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಹೈಡ್ರೋಜನ್. ಮೋಸ್ಟ್ಲಿ ಇಲ್ಲಿ ದಟ್ ಇಸ್ ಇದು ಎ ಇರ್ಬೋದು ಆನ್ಸರ್. 1,50,000 ಇಷ್ಟು. ಹಾಂ, ಇದು ಬಿಟ್ಟರೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಮೀಥೇನ್ ಬರುತ್ತೆ ಅಲ್ವಾ. ನೆಕ್ಸ್ಟ್ ಆಮೇಲೆ ಬ್ಯೂಟೇನ್ ಅವೆಲ್ಲ ಬರ್ತಾ ಹೋಗುತ್ತೆ. ಓಕೆ, ಇಷ್ಟೆಲ್ಲ ಈಸಿ ಇದ್ರದ್ದು. ಅಲ್ಲ, ಹೈಡ್ರೋಜನ್ ಮೀಥೇನ್ ನೆನ್ಪಿಟ್ಕೊಂಡ್ರೆ ಸರ್, ಈ ಹೈಡ್ರೋಜನ್ ಇರುತ್ತೆ. ಅದಿಲ್ಲ ಅಂದರೆ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರೋ ಫ್ಯೂಯಲ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಮೀಥೇನ್. ಓಕೆ, ಸೊ ನೆಕ್ಸ್ಟ್
ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ LPG ಅಂತ. ಹಾಂ ಸರ್. LPG ಅಂದರೆ ಫಸ್ಟ್ ಲಿಕ್ವಿಡ್ ಅಲ್ಲ, ಹಾಂ ಸರ್. ಪೆಟ್ರೋಲಿಯಂ ಗ್ಯಾಸ್. ಅಂದರೆ ಇದರಲ್ಲಿ ಬ್ಯೂಟೇನ್ ಇದೆ, ಇದರಲ್ಲಿ ಪ್ರೋಪೇನ್ ಇದೆ, ಎರಡು ಗ್ಯಾಸ್. ಹೌದು, ಹೌದು ಸರ್. ಇವೆರಡನ್ನ ಪೆಟ್ರೋಲಿಯಂ ಬಾವಿಗಳಿಂದ ತೆಗಿತೀವಿ. ಹೌದು ಸರ್. ಇದನ್ನ ಕಂಪ್ರೆಸ್ ಮಾಡಿ ಈಸಿಯಾಗಿ ಕಂಪ್ರೆಸ್ ಆಗ್ತಾವ. ಕಂಪ್ರೆಸ್ ಮಾಡಿ ಇದನ್ನ ಏನು ಮಾಡ್ತೀವಿ ನಾವು ಲಿಕ್ವಿಫೈಡ್ ಮಾಡ್ತೀವಿ. ಕ್ಲಿಯರ್. ವಾಲ್ಟರ್ ಸ್ನೆಲ್ಲಿಂಗ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಇದನ್ನು ಫಸ್ಟ್ ಡಿಸ್ಕವರ್ ಮಾಡ್ತಾನೆ. ಅದನ್ನು ನಾವು ಇವಾಗ ಹೌಸ್ ಹೋಲ್ಡ್ ಎಲ್ಲ ಮನೆಗಳಲ್ಲೂ ಕೂಡ ಈಗ LPG ಇದೆ. ಕ್ಲಿಯರ್. ಈ LPG ಏನಾದರೂ ಸೋರುವಿಕೆ ಆದರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ಟೆಂಚ್ ಗ್ಯಾಸನ್ನು ಬಳಸ್ತೀವಿ ನಾವು. ಸ್ಟೆಂಚ್ ಗ್ಯಾಸ್, ಅದರ ನೇಮ್ ಏನಪ್ಪ ಅಂದರೆ ಈಥೈಲ್ ಮರ್ಕ್ಯಾಪ್ಟನ್. ಇಲ್ಲಿ ಸ್ಮೆಲ್ ಕೊಡೋದು ಯಾವುದು ಅಂತಾನು ಕೂಡ ಕೇಳ್ಬೋದು. ದಟ್ ಇಸ್ ದ ಸಲ್ಫರ್ ಸ್ಮೆಲ್ ಕೊಡೋದು. ಯಾಕಂದರೆ ಇವೆರಡು ಬ್ಯೂಟೇನ್ ಆ್ಯಂಡ್ ಪ್ರೋಪೇನ್ ಎರಡು ಕೂಡ ಅಡೋರಸ್, ಅವೆರಡಕ್ಕೂ ವಾಸನೆ ಇಲ್ಲ. ಮತ್ತು ಇವು ಸೋರಿ ಆಂಟಿ ಹಚ್ಚಿ ಹೋಗ್ಬಿಡ್ತಾಳಲ್ವಾ, ಅದಕ್ಕೆ ಇವು ಸೋರುವಿಕೆ ಗೊತ್ತಾಗಲಿ ಅಂತ ವಾಸನೆ ಬರೋ ಒಂದು ಅನಿಲನ ಅದರಲ್ಲಿ ಏನು ಮಾಡ್ತೀವಿ, ಆ್ಯಡ್ ಮಾಡಿರ್ತೀವಿ ಅಲ್ವಾ. ವಿಜಯ್, ಮತ್ತು ಇಲ್ಲಿ ನಾವು ಪ್ರಪೋರ್ಷನ್ ಇದೆಯಲ್ವಾ, ಯಾಕಂದರೆ ಬ್ಯೂಟೇನ್ಗಿಂತ ಪ್ರೋಪೇನ್ ಇದೆಯಲ್ವಾ ಅದರದ್ದು ಪ್ರೆಷರ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೀಸನಲ್ಲಿ ಅದೇನು ಮಾಡ್ತೀವಿ ನಾವು ಚೇಂಜ್ ಮಾಡ್ತೀವಿ, ಆ್ಯಂಡ್ ರೀಸನಲ್ಲಿಯೂ ಕೂಡ ಏನು ಮಾಡ್ತೀವಿ ಚೇಂಜ್ ಮಾಡ್ತೀವಿ. ಕೋಲ್ಡ್ ಇರೋ ಜಾಗದಲ್ಲಿ ಪ್ರೋಪೇನ್ ಕಂಟೆಂಟ್ ಏನು ಮಾಡಿರ್ತೀವಿ ಜಾಸ್ತಿ ಮಾಡ್ತೀವಿ, ಬ್ಯೂಟೇನ್ ಕಂಟೆಂಟ್. ಸೀಸನಲ್ಲೂ ಕೂಡ ಅಷ್ಟೇ, ಬೇಸಿಗೆಯಲ್ಲಿ ಬ್ಯೂಟೇನ್ ಜಾಸ್ತಿ ಮಾಡ್ತೀವಿ ಆ್ಯಂಡ್ ಪ್ರೋಪೇನ್ ಕಡಿಮೆ ಮಾಡ್ತೀವಿ. ಚಳಿಗಾಲದಲ್ಲಿ ಪ್ರೋಪೇನ್ ಜಾಸ್ತಿ ಮಾಡ್ತೀವಿ, ಬ್ಯೂಟೇನ್ ಮಾಡ್ತೀವಿ. ಯಾಕಂದರೆ ಪ್ರೆಷರ್ನ ಸಿಲಿಂಡರ್ ಕಾಪಾಡ್ಕೊಳ್ಳಿಕ್ಕೆ. ಹೌದಲ್ಲ ಈಸಿ. ಹಾಗಾಗಿ ಸಾಮಾನ್ಯವಾಗಿ ಈ 46 ಎಕ್ಸಾಂಪಲ್ ಈಗ ಪ್ರೋಪೇನ್ ಇದೆಯಲ್ವಾ, ಪ್ರೋಪೇನ್ನ ಕ್ಯಾಲರಿ ಎಷ್ಟಿರುತ್ತೆ ಅಂದರೆ 46,000 ಕಿಲೋಜಲ್ ಇರುತ್ತೆ. ನೆಕ್ಸ್ಟ್ ಬ್ಯೂಟೇನ್ದು ಎಷ್ಟಿರುತ್ತೆ ಅಂದರೆ 49 ಇರುತ್ತೆ. 49 ಇದೆ ಸರ್. ಬಟ್ ಎರಡನ್ನ ಸೇರಿಸಿದ್ರೆ LPGಯಲ್ಲಿ ಎರಡೂ ಇದೆ, ಎರಡನ್ನು ಸೇರಿಸಿದ್ರೆ ಎಷ್ಟು ಬರುತ್ತೆ, 50,000 ಕಿಲೋಜಲ್ ಬರುತ್ತೆ. ಸರಿನಾ? ಹಾಗಾದ್ರೆ ಪರವಾಗಿಲ್ಲ, ಮರ್ತೋಗಿಲ್ಲ ನನಗೆ, ಸೈನ್ಸ್ ನೆನಪಿದೆ. ಓಕೆ ವಿಜಯ್. ನೆಕ್ಸ್ಟ್ ವಿಜಯ್, ದ ಕೆಮಿಕಲ್ ಯೂಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ದಿ ನ್ಯಾಪ್ತಲಿ ಅಂದರೆ ನುಸಿಗಳಿಗೆ, ಡಾಮರ್ಗಳಿಗೆ ಈ ಸಬ್ಲಿಮೇಷನ್ ಪ್ರೊಸೆಸಲ್ಲಿ ಸಿಗುತ್ತೆ ನಮಗೆ. ಕ್ಯಾಂಪರ್, ನ್ಯಾಪ್ತಲಿನ್, ಡ್ರೈ ಐಸ್ ಅವು ಲಿಕ್ವಿಡ್ ಫಾರ್ಮಿಗೆ ಬರಲ್ಲ, ಡೈರೆಕ್ಟ್ ಸಾಲಿಡ್ ಟು ಗ್ಯಾಸ್ ಫಾರ್ಮಿಗೆ ಬರ್ತಾವೆ. ಅಲ್ಲಿ ಈಸಿ ಇದೆ, ಎಕ್ಸ್ಪ್ಲೇನ್ ಮಾಡ್ಬಿಡಿ. ಏನಿಲ್ಲ ಸರ್, CCCC ಅಂತ ಎಲ್ಲ ಬರುತ್ತೆ ಸರ್ ನಮಗೆ ಇಲ್ಲಿ. ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ನಾವು ಕೋಲ್ ಏನು ಬರ್ನ್ ಮಾಡ್ತೀವಲ್ಲ ಸರ್, ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಇಂದ ನಮಗೆ ಬರ್ತಕ್ಕಂಥ ಎಲ್ಲ ಬೈ ಪ್ರಾಡಕ್ಟ್ಸ್ ಇವು. ಕೋಲ್ ಗ್ಯಾಸ್ ಆಗಿರ್ಬೋದು, ಕೋಲ್ಟಾರ್ ಆಗಿರ್ಬೋದು, ಕೋಕ್ ಮತ್ತೆ ಬಿಟುಮಿನ್ ಸರ್. ಇವೆಲ್ಲ ನಮ್ಗೆ ಏನಾಗುತ್ತೆ, ಬಿಟುಮಿನ್ ಒಂದು ಯಾವಾಗ ಬರುತ್ತೆ ಸರ್ ನಮಗೆ ಈ ಕೋಲ್ಟಾರ್ ಇಂದ ಬೈ ಪ್ರಾಡಕ್ಟ್ ಬರುತ್ತೆ ನಮಗೆ ಬಿಟುಮಿನ್. ಸೊ ನಮಗೆ ಈ ಕೋಲ್ ಗ್ಯಾಸ್ ಬಂದ್ಬಿಟ್ಟು ಸರ್ ನಮಗೆ ಇದು ಕಾಂಪೋಸಿಷನ್ ಬಂದ್ಬಿಟ್ಟು ಸೊ ಒಂದು ಹೈಡ್ರೋಜನ್ ಇರುತ್ತೆ, ಸೊ ಇನ್ನೊಂದು ನಮಗೆ ಮೀಥೇನ್ ಇರುತ್ತೆ ಇದರಲ್ಲಿ. ಸೊ ಮತ್ತೆ ಇನ್ನೊಂದು ಸ್ವಲ್ಪ ನಮಗೆ ಬೇರೆ ಗ್ಯಾಸಸ್ಗಳು ಆ್ಯಡ್ ಆಗಿರುತ್ತೆ ಸರ್. ಮೇನ್ ಆಗಿ ನಮಗೆ ಹೈಡ್ರೋಜನ್ ಮತ್ತು ಮೀಥೇನ್ ನಮಗೆ ಕೋಲ್ ಗ್ಯಾಸಲ್ಲಿ ಆ್ಯಡ್ ಆಗಿದೆ ಸರ್. ಸೊ ಅದೇ ನಮಗೆ ಕೋಲ್ ಟಾರ್ ಬಂದ್ಬಿಟ್ಟು ಸರ್ ನಮಗೆ ತುಂಬಾನೇ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ ಸರ್ ನಾವು. ಸ್ಮೆಲ್ ಕೊಡ್ತಾರೆ ಕಾಂಪೌಂಡ್ಸ್, ಸ್ಮೆಲ್ ಕೊಡೋವೆಲ್ಲವು. ಫಾರ್ ಎಕ್ಸಾಂಪಲ್ ಸರ್ ಬೆನ್ಸಿನ್ C6H6 ಅಂತ ಕರಿತೀವಿ ಫಾರ್ಮುಲಾನ. ಸೊ ಬೆನ್ಸಿನ್ ಆಗಿರ್ಬೋದು, ನೆಕ್ಸ್ಟು ನ್ಯಾಪ್ತಲಿನ್ ಆಗಿರ್ಬೋದು ಸರ್, ಎಸ್ಪೆಷಲಿ ನ್ಯಾಪ್ತಲಿನ್ ಆಗಿರ್ಬೋದು. ಸೊ ಅದು ಬಿಟ್ಟು ನೆಕ್ಸ್ಟ್ ನಮಗೆ ಇನ್ನೊಂದು ಆಂಥ್ರಸಿನ್ ಅಂತ ಬರುತ್ತೆ ಸರ್, ಆಂಥ್ರಸಿನ್ ಆಗಿರ್ಬೋದು. ಸೊ ನೆಕ್ಸ್ಟ್ ಝೈಲಿನ್ ಆಗಿರ್ಬೋದು. ಸೊ ಇವೆಲ್ಲ ಸರ್ ಇವು ನಮಗೆ ಆರೋಮ್ಯಾಟಿಕ್ ಕಾಂಪೌಂಡ್ ಸರ್. ಸೊ ಈ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ನಮ್ಗೆ ಎಲ್ಲಿ ಸಿಗ್ತಾವೆ ಅಂದರೆ ಕೋಲ್ ಟಾರ್, ಎಸ್ಪೆಷಲಿ ಇನ್ನೊಂದು ಫಿನಾಲ್ ಸರ್. ಫಿನಾಲ್ ಸೊ ನಾವು ಎಕ್ಸ್ಟ್ರಾಕ್ಷನ್ ಆಫ್ ಫಿನಾಲ್ ಫ್ರಮ್ ಕೋಲ್ ಟಾರ್ ಅಂತಾನೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮಗೆ ಇದರಲ್ಲಿ ಏನು ಸಿಗುತ್ತೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಫಿನಾಲ್. ನಾಳೆ ಇಲ್ಲಿ ನ್ಯಾಪ್ತಲಿನ್ ಜಾಗದಲ್ಲಿ ಫಿನಾಲ್ ಕೂರ್ಬೋದು, ಆಂಥ್ರಾಸಿನ್ ಕೂರ್ಬೋದು, ಬೆಂಜಿನ್ ಕೂರ್ಬೋದು, ಕೂತ್ರೆ ದಟ್ ಇಸ್ ದ ಕೋಲ್ ಟಾರ್. ಆರೋಮ್ಯಾಟಿಕ್ ಕಾಂಪೌಂಡ್ ಬೆಂಜಿನ್ ರಿಂಗ್ ಇರ್ತಕ್ಕಂಥ ಕಾಂಪೌಂಡ್ಸ್ ಎಲ್ಲ ಬರ್ತವೆ. ಆಲ್ಮೋಸ್ಟ್ ಏನಾಗಿರುತ್ತೆ ಅಂದ್ರೆ ಕೋಲ್ ಟಾರ್ ಅಥವಾ ಕೋಲ್ ಟಾರ್ ಇಲ್ಲಿ ಕುತ್ಕೊಂಡು ಅವೆಲ್ಲ ಆಪ್ಷನ್ ಆಗಿ ಆಲ್ ಆಫ್ ದೀಸ್ ಅಂತ ಬರ್ಬೋದು. ಹೌದು ಸರ್, ಬರ್ಬೋದು. ಕ್ವಶನ್ ನೆಕ್ಸ್ಟ್ ಸರಿ ಇಲ್ಲ. ನೆಕ್ಸ್ಟ್ ಕೋಕು ಅಷ್ಟೇ ಸರ್. ನಮಗೆ ಕೋಕ್ ಅಂತಂದ್ರೆ ನಮಗೆ ನ್ಯಾಚುರಲ್ ನಮಗೆ ಬರ್ನ್ ಮಾಡಿದಾಗ ಯಾವುದೋ ಒಂದು ಈ ಏನು ನಮಗೆ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿದಾಗ ಅದು ಒಂದು ಬೈ ಪ್ರಾಡಕ್ಟ್ ಆಗಿ ಬರುತ್ತೆ ಸರ್ ಕೋಕ್. ನಮಗೆ ಅದರಲ್ಲಿ ಇರ್ತಕ್ಕಂಥ ನಮಗೆ ಬರೀ ಕಾರ್ಬನ್ ಕಂಟೆಂಟ್ ಇರುತ್ತೆ ಸರ್. ಮತ್ತೆ ಮೆಟಲ್ ಏನು ಆಕ್ಸಿಡೇಷನ್ ಆಗಿರುತ್ತಲ್ಲ, ಮೆಟಲ್ ಓರ್ ಇರುತ್ತಲ್ಲ, ಅದರಲ್ಲಿ ನಾವು ಆಕ್ಸಿಜನ್ ಸಪರೇಟ್ ಮಾಡಲಿಕ್ಕೆ ಇದನ್ನು ನಾವು ಕೋಕ್ ಅನ್ನು ಯೂಸ್ ಮಾಡ್ತೀವಿ ನಾವು. ಕ್ಲಿಯರ್? ಅದಕ್ಕೆ ನಾವೇನು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಲ್ವಾ, ಇಟ್ ಇಸ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಇನ್ ಮೆಟಲ್ ಓರ್ಸ್. ಕಬ್ಬಿಣದಿಂದ ಆಕ್ಸೈಡನ್ನು ಸಪ್ರೇಟ್ ಮಾಡಲಿಕ್ಕೆ ಕೋಕ್ ಅನ್ನು ಬಳಸ್ತೀವಿ, ಅಂದರೆ ಡೈವರ್ಸ್ ಮಾಡಲಿಕ್ಕೆ. ಹಾಗಾಗಿ ಕೋಕ್ ಇಸ್ ಎ ಗುಡ್ ಲಾಯರ್. ಮೆಟಲ್ಸ್ ಇಂದ ಆಕ್ಸಿಜನ್ ಸಪ್ರೇಟ್ ಮಾಡೋ ಒಬ್ಬ ಬೆಸ್ಟ್ ಲಾಯರ್ ಯಾರಪ್ಪ ಅಂತ ಹೇಳಿದ್ರೆ ಕೋಕ್.
ಸರ್ ಈ ಕೋಲ್ಟ್ ಆದ್ರೆ ಮತ್ತೆ ನಾವು ವಿಟಮಿನ್ ಆಲ್ಮೋಸ್ಟ್ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈ ರೋಡ್ ಕನ್ಸ್ಟ್ರಕ್ಷನ್ಗಳಲ್ಲಿ, ಆಮೇಲೆ ಈ ವಾಟರ್ ಪ್ರೂಫಿಂಗ್ ಅಲ್ಲಿ, ಮತ್ತೆ ರೂಫಿಂಗ್ ಅಲ್ಲಿ. ಸೊ ಮೇಲ್ಗಡೆ ಏನಾದ್ರು ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೀವಿ ಸರ್, ಈಗ ಟೆರೆಸ್ ಮೇಲಾಗ್ಲಿ, ಸೊ ಹಂಚಿನ ಮೇಲಾಗ್ಲಿ ಏನ್ ಮಾಡ್ತೀವಿ, ಕೋಟ್ ಮಾಡ್ತಾ ಹೋಗ್ತೀವಿ ಸರ್. ವಾಟರ್ ಪ್ರೂಫಿಂಗ್ ಅಲ್ಲೂ ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ. ಸೂಪರ್ ವಿಜಿ. ಓಕೆ ವಿಜಿ, ಇವ್ರು ಇನ್ನು ಬೇಕು ಅಂದ್ರೆ ಕಮೆಂಟ್ ಮಾಡಲಿ, ಇದನ್ನ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳೋಣ. ಎಕ್ಸಾಂಪಲ್ ಆಫ್ ಫಾರ್ ಮೆಟಲೈಟ್ಸ್ ವಿಜಿ, ಮೊನ್ನೆ ಒಂದು 2 ತಿಂಗಳು ಹಿಂಗಡೆ ಪಾಠ ಮಾಡ್ಬೇಕಾದ್ರೆ ನಿಂತರ ಡಿಸ್ಕಷನ್ ಮಾಡಿದ್ದೆ ನಾನು. ಮೆಟಲ್ಸ್ ಎಷ್ಟಿದೆ, ನಾನ್ ಮೆಟಲ್ಸ್ ಇದೆ. ಸಾಧನಾ ಶಂಕರ್ ಅಕಾಡೆಮಿ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಸರ್. ಮೇಲೆ ಸರ್ ನಮಗೆ ಪಿರಿಯಾಡಿಕ್ ಪ್ರಾಪರ್ಟಿ, ಪಿರಿಯಾಡಿಕ್ ಟೇಬಲ್ ಮೇಲೆ 3-4 ಕ್ಲಾಸ್ ಇದೆ. 5-6-7 ಕ್ಲಾಸ್ ಇದೆ ಕಂಪ್ಲೀಟ್. ದಟ್ ಇಸ್ ಯಾವುದು ಆಲ್ಕಲಿ ಮೆಟಲ್, ಆಲ್ಕಲಿ ಅರ್ತ್ ಮೆಟಲ್, ಇನ್ನರ್ ಟ್ರಾನ್ಸಿಷನ್, ಔಟರ್ ಟ್ರಾನ್ಸಿಷನ್, ನೋಬೆಲ್ ಗ್ಯಾಸಸ್, ಹ್ಯಾಲೋಜಿನ್ಸ್, ಎಲ್ಲ ತುಂಬಾ 7-8 ಕ್ಲಾಸ್. ಮತ್ತೆ ಸಣ್ಣ ಪ್ರಾಪರ್ಟೀಸು ಕೂಡ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ, ಅದು ಪಿರಿಯಾಡಿಕ್ ಟೇಬಲ್ ಅಂತಾನೆ ಒಂದು 7 ಕ್ಲಾಸಲ್ಲಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ನಾವು ಒಂದು ಪಿರಿಯಾಡಿಕ್ ಟೇಬಲ್ ಇಂದ ಮೇಲ್ಗಡೆ ಕೆಳಗಡೆ ಬಂದಾಗ ಆಟೋಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಗೋಸ್ ಆನ್ ಲೆಫ್ಟ್ ಟು ರೈಟ್, ಆಟೋಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಸಾಮಾನ್ಯವಾಗಿ ನಾನ್ ಮೆಟಲ್ ಸೈಜ್ ಎಲ್ಲ ಚಿಕ್ಕಕ್ಕಿರತ್ತೆ, ಮೆಟಲ್ ಸೈಜ್ ಎಲ್ಲ ದೊಡ್ಡದಕ್ಕಿರತ್ತೆ. ಹಾಗಾಗಿ ದೊಡ್ಡಕ್ಕಿರೋದ್ರಿಂದ ಈಸಿಯಾಗಿ ಎಲೆಕ್ಟ್ರಾನ್ ಕೊಡ್ತಾವ, ಇವು ಚಿಕ್ಕಕ್ಕಿರೋದ್ರಿಂದ ಈಸಿಯಲ್ಲಿ ಎಲೆಕ್ಟ್ರಾನ್ ತಗೋತಾವ. ಎಲೆಕ್ಟ್ರಾನ್ ಕೊಡೋದ್ರಿಂದ ಮೆಟಲ್ಸ್, ತಗೊಳ್ಳೋದ್ರಿಂದ ನಾನ್ ಮೆಟಲ್ಸ್. ತುಂಬ ಚೆನ್ನಾಗಿ ಹೇಳಿದ್ದೀನಿ. ಮತ್ತು ಇನ್ನೂ ಹೇಳೋಣ, ನಮ್ಮ ಹುಡುಗರು ಯಾವುದು ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾರೆ HSTP ಡೀಟೇಲಾಗಿ. ಮತ್ತು ಒಂಥರ ಲೋಕಲ್ ಡೈಲಾಗ್ ಇದಾವ. ಆ ಲೋಕಲ್ ಡೈಲಾಗಲ್ಲಿ ಈಸಿಯಾಗಿ ಅವರಿಗೆ ಅರ್ಥ ಮಾಡ್ಸೋಣ ವಿಜಯ್. ಜಸ್ಟ್ ಇಲ್ಲಿ ಸ್ವಲ್ಪ ದ ಎಕ್ಸಾಂಪಲ್ ಫಾರ್ ಮೆಟಲೈಟ್ಸ್ ಅಂತ ಇದೆ, ಹೇಳ್ಬಿಡ್ತೀವಿ. ಡಿಸ್ಕಸ್ ಮಾಡಿದ್ವಿ ಸರ್ ನಾವು. ಸೊ ಮೆಟಲೈಟ್ ಬಗ್ಗೆ ಒಂದು ಯಾವುದು ನೀವು ಹೇಳಿದ್ರಿ ಸರ್, ಗ್ಯಾಲಿಯಂ ಅಂತ ಹೇಳಿದ್ರಿ ಸರ್. ಸೊ ಗ್ಯಾಲಿಯಂ ಕೂಡ ಒಂದು ಮೆಟಲೈಟ್, ನಾವು ಸೆಮಿ ಕಂಡಕ್ಟರ್ ಯೂಸ್ ಮಾಡ್ತೀವಿ. ಅದೇ ತರ ಇಲ್ಲಿ ನಮಗೆ ಸಿಲಿಕಾನ್ ಅಂತ ಒಂದು ಬರುತ್ತೆ ಸರ್ ನಮಗೆ. ಸೊ ನಮಗೆ ಈ ಒಂದು ಪಿರಿಯಾಡಿಕ್ ಟೇಬಲ್ ಬಂದ್ಬಿಟ್ಟು ಟೋಟಲ್ ಆಗಿ 7 ಮೆಟಲೈಟ್ಸ್ ಬರ್ತವೆ ಸರ್. ಸೊ ಅದರಲ್ಲಿ ಸಿಲಿಕಾನ್ ಕೂಡ ಒಂದು ಮೆಟಲೈಟ್ ಸರ್. ಎಸ್ಪೆಷಲಿ ನಾವು ಸೋಲಾರ್ ಸೆಲ್ಸ್ ಗಳಲ್ಲಿ ಏನ್ ಮಾಡ್ತೀವಿ ಸರ್, ಈ ಸಿಲಿಕಾನ್ ನಾವು ಒಂದು ಸೆಮಿ ಕಂಡಕ್ಟರ್ ಡಿವೈಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ ಸರ್. ಮೆಟಲ್ಸ್ 92 ಅಲ್ಲ ಇದೆ? ಹಾಂ ಸರ್, ಮೆಟಲ್ 92. ಇದೆಷ್ಟಿದ್ದು 07 ಎಷ್ಟಾಗುತ್ತೆ ವಿಜಿ? ಈಗ ಎಷ್ಟಾಯ್ತು? ಇದು 9 ಆಯಿತು, 99 ಆಯಿತು. ನೆಕ್ಸ್ಟ್ ಉಳ್ಕೊಂಡಿರೋದು ಎಷ್ಟು? ಇನ್ನು 19 ಸರ್. ಇನ್ನು 19 ನಾನ್ ಮೆಟಲ್. ಇನ್ನು 19 ಏನಿದೆ ದಟ್ ಇಸ್ ನಾನ್ ಮೆಟಲ್. ಈ 19 ಒಂದೇ ಒಂದು ಬ್ರೋಮಿನ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಒಂದು ಕನ್ಫ್ಯೂಷನ್ ಇದೆ ಸರ್ ಸ್ವಲ್ಪ, ಇನ್ನು ಕೂಡ ಇದು 8 to 7 ಅದು ಆ ಕಡೆ ಆಗ್ತಾರೆ. ಈ ಪೊಲೋನಿಯಂ ಕೂಡ ನಾವು ಆಡ್ ಮಾಡ್ಕೊಂಡಿವಿ ಕೆಲವು ಸತಿ. ಇರಲಿ, ಅದು ನಡೆಯುತ್ತದೆ. ಇದರಲ್ಲಿ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಇದೆ, ದಟ್ ಇಸ್ ದ ಮರ್ಕ್ಯುರಿ. ಒಟ್ಟಾರೆಯಾಗಿ 118 ಎಲಿಮೆಂಟಲ್ಲಿ ಅದು ಮೆಟಲ್ ಆದರೂ ಆಗಿರಲಿ, ನಾನ್ ಮೆಟಲ್ ಆದರೂ ಆಗಿರಲಿ, ಮೆಟಲೈಟ್ಸ್ ಆಗಿರಲಿ, ಲಿಕ್ವಿಡ್ ಫಾರ್ಮಲ್ಲಿ ಇರೋದು ಓನ್ಲಿ 2 ಎಲಿಮೆಂಟ್ಸ್. ಒಂದು ಮೆಟಲ್ ಕಡೆಯಿಂದ, ನಾನ್ ಮೆಟಲ್ ಕಡೆಯಿಂದ ಅಲ್ವಾ ಇದೆ? ನೋಡಿ ಎಷ್ಟು ಚೆನ್ನಾಗಿ ಕೇಳ್ಬಿಡ್ಬೋದಲ್ವಾ? ಎಲಿಮೆಂಟ್ಸಲ್ಲಿ ಲಿಕ್ವಿಡ್ ಫಾರ್ಮಲ್ಲಿ ಎಷ್ಟಿದೆ ಅಂದರೆ 2, ಮೆಟಲ್ಸಲ್ಲಿ ಎಷ್ಟಿದೆ ಅಂದರೆ 1, ನಾನ್ ಮೆಟಲ್ಸಲ್ಲಿ 1, ಮೆಟಲೈಟ್ಸಲ್ಲಿ ಪೋಯ ಏನೂ ಇಲ್ಲ. ಕ್ಲಿಯರಾ? ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಕ್ಲಾಸನ್ನು ಮಾಡಿದ್ದೀವಿ, ನೋಡ್ಕೊಳ್ಳಿ ಹುಡುಗರು ಅಂತ ಹೇಳ್ತಾ ನೆಕ್ಸ್ಟ್ ಎಲ್ಲ ನಿಮ್ಮವೇ ಕ್ಲಾಸಸ್ಗಳಿವು. ಜೆ ಥಾಮ್ಸನ್, ನನಗೆ ಗೊತ್ತಿರೋಂಗೆ SLC 8-9 SLCಲಿ ಜೆ ಥಾಮ್ಸನ್ ದಟ್ ಇಸ್ ದ ಎಲೆಕ್ಟ್ರಾನನ್ನು ಡಿಸ್ಕವರ್ ಮಾಡ್ತಾನೆ. ಅಷ್ಟೇ ಅಲ್ಲ, ಇವನು ನಮ್ಮ ಡಾಲ್ಟನ್ ಥಿಯರಿಯನ್ನು ರಿಜೆಕ್ಟ್ ಮಾಡ್ತಾನೆ. ಯಾಕಂದರೆ ಡಾಲ್ಟನ್ ಏನು ಮಾಡ್ತಾನೆ, ಲಾಸ್ಟ್ ಅನ್ಕಟ್ಟಬಲ್ ಪಾರ್ಟಿಕಲ್ ದಟ್ ಇಸ್ ದ ಆಟಮ್ ಅಂತಾನೆ. ಆಗಲೇ ಚೆಂಬು ಆಟಮ್ನ ಒಳಗಡೆ ಮತ್ತೊಂದು ಸಬ್ ಪಾರ್ಟಿಕಲ್ ಇದೆ ಅಂತ ಹೇಳಿ ಡಾಲ್ಟನ್ ಥಿಯರಿನ ಯಾರು ಫೇಲ್ಯೂರ್ ಮಾಡ್ತಾನೆ? ಥಾಮ್ಸನ್ ಮಾಡ್ತಾನೆ. ವಾಟರ್ ಮೆಲನ್ ಅಂದರೆ ಈ ಕಳಂಗಡಿ ಹಣ್ಣಲ್ಲಿ ಹೆಂಗೆ ಬೀಜ ಇರ್ತಾವೋ ಹಂಗೆ ಎಲೆಕ್ಟ್ರಾನ್ ಸ್ಪ್ರೆಡ್ ಆಗಿರ್ತವೆ ಅಂತ. ಅದಕ್ಕೆ ನಾವು ಪ್ಲಮ್ ಪುಡ್ಡಿಂಗ್ ಮಾಡೋದು ಅಂತ ಕೂಡ ಕರಿತೀವಿ ಸರ್. ಸೊ ಇದು ಕೇಳ್ಬೋದು ಸರ್ ಎಕ್ಸಾಮ್ ಅಲ್ಲಿ, ವಾಟರ್ ಮೆಲನ್ ಮಾಡೆಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ಲಮ್ ಪುಡ್ಡಿಂಗ್ ಮಾಡೆಲ್. ಮತ್ತೆ ಅದು ಏನು ಡಿಸ್ಕವರ್ ಮಾಡ್ತು ಅಂತಾನು ಕೇಳ್ಬೋದಲ್ಲ, ಅದನ್ನ ಪ್ರಪೋಸರ್ ಯಾರು ಅಂತಾನು ಕೇಳ್ಬೋದಲ್ವಾ? ಎಲೆಕ್ಟ್ರಾನ್ ಡಿಸ್ಕವರ್ ಮಾಡ್ತಾ ಹೋಗ್ತೀವಿ. ಸೊ ಯಾರಂದ್ರೆ ಜೆ ಥಾಮ್ಸನ್ ಅಂತ. ಓಕೆ ಸರ್, ಸೂಪರ್ ಇದೆ. ಡಾಲ್ಟನ್ ಆಲ್ರೆಡಿ ಹೇಳಿದ್ವಿ ನಾವೀಗ ಆಟೋಮಿಕ್ ಥಿಯರಿ. ಇವನೊಬ್ಬ ಗ್ರೇಟ್. ಯಾಕಂದ್ರೆ ನಮ್ಮ ಅರಿಸ್ಟಾಟಲ್ ಆಟಮ್ ಅನ್ನೋ ವರ್ಡನ್ನ ಕೊಡ್ತಾನೆ. ಅದು ನಮ್ಮ ಇವನು ಡೆಮೋಕ್ರಟಿಸ್. ಅರಿಸ್ಟಾಟಲ್ ಅದನ್ನು ರಿಜೆಕ್ಟ್ ಮಾಡ್ತಾನೆ. ಅರಿಸ್ಟಾಟಲ್ ರಿಜೆಕ್ಟ್ ಮಾಡಿದ್ದೇನೆ ಸುಳ್ಳು ಅನ್ನೋ ರಣಧೀರ ಯಾರಪ್ಪ ಅಂದರೆ ಡಾಲ್ಟನ್. ಹಾಗಾಗಿ ಇವನು ಆಟೋಮಿಕ್ ಥಿಯರಿಯನ್ನು ಕೊಟ್ಟಿದ್ದಕ್ಕೆ ಇವತ್ತು ಆಟೋಮಿಕ್ ಎನರ್ಜಿ ಏನೆಲ್ಲ ನಾವು ಈಗ ಒಂದು ಆಟೋಮಿಕ್ ಥಿಯರಿ ಕೊಡದೇ ಇಲ್ಲ ಅಂದ್ರೆ ನಮಗೆ ಆಟಮ್ ಅಂದ್ರೆ ಏನು, ಆಟಮ್ ಒಳಗಡೆ ಏನಿರ್ತವೆ ಕಾನ್ಸ್ಟೆಂಟ್ಸ್ ಅದು ಕಂಡುಹಿಡಿಯಕ್ಕೆ ಆಗ್ತಿಲ್ಲ. ಮತ್ತೆ ಆರಾಮಾಗಿರ್ತಿದ್ವೇನಪ್ಪ. ಈಗ ಒಂದು ಸಣ್ಣ ಬಾಂಬೆಲ್ಲ ಕಂಡುಹಿಡ್ಕೊಂಡು ಆ ದೇಶ ಈ ದೇಶಕ್ಕೆ ಹೆದರ್ಸೋದು, ಈ ದೇಶ ಆ ದೇಶಕ್ಕೆ ಹೆದರ್ಸೋದು, ಅವಾಗಲೇ ಚೆನ್ನಾಗಿತ್ತು ಅನ್ಕೋತೀನಿ ನಾನು. ಸುಮ್ಮನೆ ಕಣಿಗೆಯಿಂದ ಹೊಡ್ಕೊಳ್ಳೋದು, ಅರ್ಶಿನ ಪುಡಿ ಹಚ್ಕೊಳ್ಳೋದು. ಈಗ ಯಾರು ಮಾತಾಡಂಗೆ ಇಲ್ಲ, ಬಾಂಬ್ ಹಾಕ್ಬಿಟ್ರೆ ಕ್ಲೋಸ್. ಪಾಪ ಇರ್ಲಿ ಬಿಡು, ವಿಜ್ಞಾನ ಒಳ್ಳೇದಕ್ಕೂ ಇದೆ ಕೆಟ್ಟದ್ದಕ್ಕೂ ಇದೆ. ವಿಜಯ್ ಇದೆ ಈಗ ನಿಮ್ಮ ಕಾನ್ಸೆಪ್ಟ್ ಮೋಲ್. ವಾಟ್ ಈಸ್ ಮೋಲ್ ಕಾನ್ಸೆಪ್ಟ್, ಆವೋಗಾಡ್ರೋ ನಂಬರ್,
ಸರ್ ಇದು ಒಂದು ಮೋಲ್ ಕಾನ್ಸೆಪ್ಟ್ ನಮಗೆ ಒಂದು ಕೆಮಿಸ್ಟ್ರಿ ಒಂದು ಪಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸರ್ ಆ್ಯಕ್ಚುಲಿ ಇದು. ಅಂದರೆ ನಮಗೆ ಎಸ್ಪೆಷಲಿ ನಾವು PUC ನಾವು ನೋಡ್ತಾ ಹೋದಾಗ PUC ಅಂತ ಹೇಳಿ ಸರ್ ಆಲ್ಮೋಸ್ಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಕ್ಕಂಥ ಒಂದು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಮೋಲ್ ಸರ್. ಈಗ ಸೊ ಒಂದು ಮೋಲ್ ಅಂತ ಅಂದ್ಬಿಟ್ಟು ನಾವು 1 ಗ್ರಾಮ್ ಆಫ್ ಎನಿ ಸಬ್ಸ್ಟೆನ್ಸ್ ತಗೊಳ್ಳಿ ಸರ್. 1 ಗ್ರಾಮ್ ಆಫ್ ಎನಿ ಸಬ್ಸ್ಟೆನ್ಸ್ ಅದ್ರಲ್ಲಿ ಎಷ್ಟು ಇರ್ತಾವೆ ನಮಗೆ ಅವಘಾಡ್ರೋ ನಂಬರ್ ಅಂತ ಕರಿತೀವಿ ಸರ್. ಅದು ಕೇಳ್ತಾರೆ ಅವಘಾಡ್ರೋ ನಂಬರು ಕೂಡ ಸ್ಟ್ಯಾಂಡರ್ಡ್ ಆಗಿ ಕೇಳ್ಬೋದು ಸರ್. ಅವಘಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ ಸರ್. ಹಿಂಗೂ ಕೇಳ್ಬೋದು ಸರ್ ನಿಮಗೆ. ಅವಘಾಡ್ರೋ ನಂಬರ್ ಕೆಲವು ಜನಕ್ಕೆ ಗೊತ್ತೇ ಇಲ್ಲ ಸರ್ ಎಷ್ಟಂತ. 6.022 ಇಂಟು 10⁻23 ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ ಸರ್. ಅಂದರೆ 1 ಗ್ರಾಮ್ ಆಫ್ ಎನಿ ಸಬ್ಸ್ಟೆನ್ಸ್ ನೀವು ನೈಟ್ರೋಜನ್ ತಗೊಳ್ಳಿ ಯಾವ ತಗೊಂಡ್ರು ಅಷ್ಟು ಕಣಗಳು ಇರ್ತಾವೆ. 1 ಗ್ರಾಮ್ ಆಫ್ ಎನಿ ಸಬ್ಸ್ಟೆನ್ಸ್ ತಗೊಂಡು ಕೂಡ ಇಷ್ಟು ಕಣಗಳು ಸಿಗ್ತಾವೆ ಸರ್. ಸಿಗ್ತಾವೆ. ಅದು ಪಾರ್ಟಿಕಲ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು ಸರ್. ದ ಕ್ವಾಂಟಿಟಿ ಆಫ್ ದೀಸ್ ನಂಬರ್ ಇಸ್ ನೋನ್ ಆಸ್ ಮೋಲ್ ಅಲ್ಲ. ಒನ್ ಮೋಲ್ ಅಷ್ಟೇ ಸರ್. 1 ಮೋಲ್ ಅಂತ ಇದ್ರ ಕ್ವಾಂಟಿಟಿಗೆ 1 ಮೋಲ್ ಅಂತ ಕರಿತೀವಿ ಸರ್. ಸೊ ಈ ಮೋಲನ್ನು ನಾವು 3 ಟೈಪಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು ಸರ್. ತೆಗಿತಾ ನಿಜವಾಗ್ಯ. ಹಾಂ. ಸೊ ಈ ಮೋಲನ್ನು ಸರ್ ನಾವು ಏನು ಮಾಡ್ತೀವಿ ಅಂದಾಗ ಮೋಲನ್ನು ಸೊ ಒಂದು ವಾಲ್ಯೂಮಲ್ಲಿ ಹೇಳ್ತಾ ಹೋಗ್ಬೋದು ಸರ್. ನೆಕ್ಸ್ಟ್ ಇನ್ನೊಂದು ಇನ್ ಟರ್ಮ್ಸ್ ಆಫ್ ನಮಗೆ ಮಾಲಿಕ್ಯುಲರ್ ಮಾಸ್ ಅಲ್ಲಿ ಹೇಳ್ಬೋದು ಸರ್. ಸೊ ಇನ್ನೊಂದು ಬಿಟ್ಬಿಟ್ಟು ನಮಗೆ ಪಾರ್ಟಿಕಲ್ಸ್ ಅಲ್ಲೂ ಕೂಡ ಹೇಳ್ಬೋದು ಸರ್. ಸೊ ಇವಾಗ 1 ಮೋಲ್ ಅಂತಂದ್ರೆ ದಟ್ ವಿಲ್ ಬಿ ಈಕ್ವಲ್ ಟು 22.4 ಲೀಟರ್ಸ್. 22.4 ಲೀಟರ್ಸ್ ಅಂತ ಕರಿತೀವಿ ಸರ್. ಅದೇ ಇದು ಯಾವುದಲ್ಲಿ ನಾವು ನಾರ್ಮಲ್ ಟೆಂಪರೇಚರ್ ಮತ್ತೆ ಪ್ರೆಷರ್ ಅಲ್ಲಿ ನಾವೇನ್ ಮಾಡ್ತೀವಿ 22.4 ಲೀಟರ್ಸ್ ಅಂತ ಹೇಳ್ತಾ ಹೋಗ್ತೀವಿ ಸರ್. ಅದೇನು ಸರ್ STP ಅಂತ ಬಂತು ಅಂದಾಗ 22.7 ಲೀಟರ್ಸ್ ಅಂತ ಕರಿತಾ ಹೋಗ್ತೀವಿ ಸರ್. ಅಟ್ STP ಇದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಮತ್ತೆ ಪ್ರೆಷರ್ ಅಲ್ಲಿ 22.7 ಲೀಟರ್ ಅಂತ ಕರಿತೀವಿ ಸರ್. ಅದೇ ನಮಗೆ 1 ಮೋಲ್ ಇನ್ ಟರ್ಮ್ಸ್ ಆಫ್ ಮಾಲಿಕ್ಯುಲರ್ ಮಾಸ್ ಬಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸರ್ ಯಾವ ಸರ್ H2O ಅಂತ ತಗೋಣ ಸರ್. H2O ಇದು ಮಾಲಿಕ್ಯುಲರ್ ಮಾಸ್ ಬಂದ್ಬಿಟ್ಟು ಸರ್ ನಮಗೆ 18 ಅಂತ ಬರುತ್ತೆ ಸರ್. ಸೊ ಅಂದರೆ 18 ಗ್ರಾಮ್ ಅಂದರೆ ಸರ್ ನಮಗೆ 1 ಮೋಲ್ ಅಂತ. ಅಂದರೆ ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟು ಈಗ 18 ಗ್ರಾಮ್ ಹೌದಲ್ವಾ. ಸೊ ಈ 18 ಗ್ರಾಮ್ ಅಂದರೆ 1 ಮೋಲ್. ಸೊ ಮಾಲಿಕ್ಯುಲರ್ ಮಾಸ್ ಆಫ್ ದಟ್ ಕಾಂಪೌಂಡ್ ಇಟ್ ಈಸ್ ಸೆಡ್ ಟು ಬಿ 1 ಮೋಲ್ ಅಂತ ಕರಿತೀವಿ ಸರ್. ಅಷ್ಟೇ. ಈ 18 ಗ್ರಾಮ್ ಈ ಮೋಲ್ ಅಲ್ಲಿ ಇಷ್ಟು ಪಾರ್ಟಿಕಲ್ ಇದೆ. 6.022. ತುಂಬಾ ಕನ್ವರ್ಷನ್ಸ್ಗಳು ಬರ್ತವೆ ಸರ್. ಹೆಂಗೆ ನಾವು ಅಂದಾಗ ನೋಡಿ ಸರ್ ಮೋಲ್ ಕಾನ್ಸೆಪ್ಟ್ ಅಂತ ಒಂದಿದೆ ಸರ್. ಈ ಮೋಲ್ ಕಾನ್ಸೆಪ್ಟ್ ನಾವು ಸೊ ಒಂಥರ ಟ್ರಯಾಂಗಲ್ ಟೈಪ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್. ಇದನ್ನ ಸೊ ಹೆಂಗ್ ಅಂದಾಗ ಇನ್ ಟರ್ಮ್ಸ್ ಆಫ್ ಇದು ಪಾರ್ಟಿಕಲ್ ಸರ್. ಇದು ಇನ್ ಟರ್ಮ್ಸ್ ಆಫ್ ಇಲ್ಲಿ ವಾಲ್ಯೂಮ್ ಬರುತ್ತೆ ಸರ್. 18 ಗ್ರಾಮ್ ಬಂದ್ಬಿಡುತ್ತೆ. ಅಲ್ಲಿ ನಂಬರ್ 24 ಲೀಟರ್ ಬರುತ್ತೆ. ಇಲ್ಲಿ ಗ್ರಾಮ್ ಅಲ್ಲಿ ಬರುತ್ತೆ, ಇಲ್ಲಿ ಕಣಗಳಲ್ಲಿ ಬರುತ್ತೆ. ಇಲ್ಲಿ ನಮಗೆ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತಾ ಹೋಗ್ತೀವಿ ಸರ್. ಫಾರ್ ಎಕ್ಸಾಂಪಲ್ ಇವಾಗ ನಾವು ವಾಟರ್ ತಗೊಂಡೆ ಸರ್. ನಮ್ಮ ಕಡೆ ವಾಟರ್ ತಗೊಂಡ್ರೆ ಎಷ್ಟಿದೆ ಸರ್ ಮಾಲಿಕ್ಯುಲರ್ ಮಾಸ್ 18 ಗ್ರಾಮ್ ಇದೆ ಸರ್. ಇಲ್ಲಿ ವಾಟರ್ ತಗೊಂಡ್ಬಿಡೋಕೆ ನಾವು ಇದನ್ನ ಹೇಳಿದ್ರೆ 18 ಗ್ರಾಮ್ಸ್. ಇದ್ರಲ್ಲಿ ತಗೊಂಡ್ರೆ 6.022 ಇಂಟು 10⁻23. ಇದ್ರಲ್ಲಿ ತಗೊಂಡ್ರೆ 22.4 ಆರ್ 20.7. ಸೇಮ್ ಅದೇ ತರ 18 ಗ್ರಾಮ್ ಆಫ್ ವಾಟರ್ ಕಂಟೇನ್ಸ್ 6.02. ಇದಕ್ಕೆ ನಮಗೆ ರಿಲೇಷನ್ಸ್ ನಾವು ಇಲ್ಲಿ ಯಾವ್ದು ಹಾಕೊಂಡ್ರು ಬಂದ್ಬಿಡುತ್ತೆ. ಇದು ನಮಗೆ 1 ಮೋಲ್ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಸರ್. ತುಂಬಾ ಎಕ್ಸಾಮ್ ಕೂಡ ತುಂಬಾ ಸತಿ ಕೇಳ್ತಾರೆ. ಈ ಕನ್ವರ್ಷನ್ಸ್ ತುಂಬಾ ಕೇಳ್ತಾರೆ ಸರ್. ಡೈರೆಕ್ಟ್ ಆಗಿ ಕೇಳದೇ ಇರ್ಬೋದು ನಿಮಗೆ. ಕೇಳ್ಬೋದು. ಎಕ್ಸಾಂಪಲ್ ಈಗ ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಡ್ತಾನೆ. ದಟ್ ಇಸ್ 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ನಮಗೆ ಕಾರ್ಬನ್ 12 ಅಂತ ಗೊತ್ತಿದೆ. ಆಕ್ಸಿಜನ್ 16 ಇಂಟು 32 ಗೊತ್ತಿದೆ. 32 ಇಂಟು 12 44 ಅಂತ ಬರುತ್ತೆ. ಒಡಿ ಅಲ್ಲಿಗೆ ಇಲ್ಲಿ 1 ಮೋಲ್ 44 ಎಲ್ಲ ಗರ ತಿರುಗ್ತದೆ. ಲೆಕ್ಕ ಮಾಡ್ಕೊಂಡ್ರೆ ಮುಗೀತು ನಾವು. ಓಕೆ. ಈ ದಿಸ್ ಕಾನ್ಸೆಪ್ಟ್ given by this is the physical chemistry of father, that is the William Ostwald. ಸರಿನಾ ವಿಜಯ್? ನೆಕ್ಸ್ಟ್ ಇದು ಬರುತ್ತೆ ಇನ್ನೊಂದು ನೈಟ್ರಿಕ್ ಆಸಿಡ್ ಆಸ್ಟ್ವಾರ್ಡ್ಸ್ ಪ್ರೊಸೆಸ್ ಆಫ್ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಸಿಡ್ ಅಂತ ಬರುತ್ತೆ. ಸೊ ಅದು ಕೂಡ ಅದನ್ನು ಕಂಡುಹಿಡಿದಾಗ ವಿಲಿಯಂ ಆಸ್ಟ್ವಾರ್ಡ್. ಓಕೆ. ಇನ್ನೊಂದು ಸ್ವಲ್ಪ ವಿಜಯ್, ದಟ್ ಈಸ್ ಮಾಡರ್ನ್ ಕೆಮಿಸ್ಟ್ರಿಯ ಫಾದರ್ ಇವನು. ಲಾವೋಸಿಯರ್. ನೆಕ್ಸ್ಟ್ ಕೆಮಿಸ್ಟ್ರಿಯ ದಿಕ್ಕನ್ನೇ ಬದಲಾಯಿಸ್ತಾನೆ. ಅದು 2 ಪ್ರಿನ್ಸಿಪಲ್ ಕೊಡ್ತಾನೆ. ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಇನ್ನೊಂದು ಲಾ ಆಫ್ ಕಾನ್ಸ್ಟೆಂಟ್ ಪ್ರಾಪೋರ್ಷನ್. ಅಂದರೆ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ, ರೂಪಗಳನ್ನು ಬದಲಾವಣೆ ಮಾಡಬಹುದು ಅಂತ. ನೆಕ್ಸ್ಟ್ ಯಾವುದೇ ಒಂದು ಸಂಯುಕ್ತ ಫಾರ್ಮೇಷನ್ ಆಗಬೇಕಾದ್ರೆ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ಅನುಪಾತದ ಜೊತೆಗೆ ಫಾರ್ಮೇಷನ್ ಆಗುತ್ತೆ. H2O ಅಡ್ಜಸ್ಟ್ ಮಾಡಿಕೊಂಡು H3O ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಾಪೋರ್ಷನ್ ಮೇಂಟೈನ್ ಮಾಡುತ್ತೆ. ಅಷ್ಟೇ ಅಲ್ಲ, ಒಂದು ಬರ್ನಿಂಗಿಗೆ ಆಕ್ಸಿಜನ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಫಸ್ಟ್ ಕೊಟ್ಟನು ಲಾವೋಸಿಯರ್. ಸೊ ಅಷ್ಟೇ ಅಲ್ಲ, ಹೈಡ್ರೋಜನ್ ನೇಮಿಂಗ್ ಕೊಟ್ಟಿದ್ದು, ಆಕ್ಸಿಜನ್ ನೇಮಿಂಗ್ ಕೊಟ್ಟಿದ್ದು ಯಾವುದು ಅಂದರೆ ಲಾವೋಸಿಯರ್.
ಆಕ್ಸಿಜನ್ ಕಂಡುಹಿಡಿದವನು ಪ್ರಿಸ್ಟ್ಲೆ ಇರ್ಬೋದು, ನೇಮಿಂಗ್ ಮಾಡಿದ್ದು ಇವನೇ. ಆಂಟನಿ ಲಿವರ್ಶಿಯರ್ ಸರ್. ಹೈಡ್ರೋಜನನ್ನು ಕಂಡುಹಿಡಿದವನು ಕ್ಯಾವೆಂಡಿಸ್ ಇರ್ಬೋದು, ಆದರೆ ನೇಮಿಂಗ್ ಮಾಡಿದ್ದು ಇವನೇ. ಹಾಗಾಗಿ ಇದನ್ನು ತುಂಬಾ ಇದೆ ಒಂದು ಹವಾ. ಅದಕ್ಕೋಸ್ಕರ ಮಾಡರ್ನ್ ಫಸ್ಟ್ ಪ್ರಿಡಿಕ್ಟೇಬಲ್ ಅನ್ನು ಕೂಡ ಮೆಟಲ್ ನಾನ್ ಮೆಟಲ್ ಅಂತ ಫಸ್ಟ್ ಅವನು ಕ್ಲಾಸಿಫಿಕೇಶನ್ ಮಾಡೋಕ್ಕೂ ಕೂಡ ಹೋಗ್ತಾನೆ. ಹಾಗಾಗಿ ಇವನಿಗೆ ದ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸಾಕಂತ ಅನ್ಕೋತೀನಲ್ವಾ? ಓಕೆ, ನೆಕ್ಸ್ಟ್ ಸರ್ ಒಂದು ಕ್ವಶನ್ ಇದೆ. CH3OH, C2H5OH, C3HOH. ಸೊ ದ ನೆಕ್ಸ್ಟ್ ಮೆಂಬರ್ ಆಫ್ ದಿಸ್ ಹೋಮೋಲೋಗಸ್ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಇದು ನಾನು ಹೇಳ್ತಿದ್ದು ಯಾಕಂದ್ರೆ ಖುಷಿ ಏನು ಗೊತ್ತಾ, ನೀವು ಅಲ್ಲಿ ಮಾಡ್ತಿರ್ತೀರಾ, ನಮಗೆ SLC ಇದೆ ಇದು. SLC ಇರೋದೆಲ್ಲ ನಾನು ಹೇಳ್ಬಿಡ್ತೀನಿ, PUC ಇರೋದೆಲ್ಲ ನೀನು ಹೇಳ್ಬೇಡ. ನಾವು SLC ಹೆಂಗೆ ಹೇಳ್ತೀವಿ ಅಂದರೆ ಈ ಹುಡುಗರಿಗೆ CH4 ಮೀಥೇನ್ನ ಬ್ಯೂಟಿಫುಲ್ ಆಗಿ ಕಲಿಸ್ಬಿಡ್ತೀವಿ. ಸೊ ಮೀಥೇನ್ ಕಲಿಸಿದ ತಕ್ಷಣವೇ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, CH2 ಅಂತ. ಆಡ್ ಮಾಡಿದಾಗ ಅವ್ರು ಆರಾಮಾಗಿ H6C2 ಒಡಿ ಅಲ್ಲಿಗೆ ಇದೆ ಈಥೇನ್. ಮತ್ತು ಇದಕ್ಕೆ CH2 ಆಡ್ ಮಾಡಿದ್ರೆ ಕೂಡ H8 ಇದೆ, ನೆಕ್ಸ್ಟ್ C3 ಇದೆ, ದಿಸ್ ಇಸ್ ದ ಪ್ರೋಪೇನ್. ಇದರಿಂದ ನಮಗೆ ಗೊತ್ತಾಗತ್ತೆ ನೈಬರಿಂಗ್ ಹೈಡ್ರೋಕಾರ್ಬನ್ಸ್, ಇನ್ ಬಿಟ್ವೀನ್ ಹೈಡ್ರೋಕಾರ್ಬನ್ಸ್ ಎಷ್ಟು ಡಿಫ್ರೆನ್ಸ್ ಇದೆ, CH2 ಡಿಫ್ರೆನ್ಸ್ ಇದೆ. CH2 ಡಿಫ್ರೆನ್ಸ್ ಇರ್ತಕ್ಕಂಥ ನೈಬರಿಂಗ್ ಹೈಡ್ರೋಕಾರ್ಬನ್ಸಲ್ಲಿ CH2 ಡಿಫ್ರೆನ್ಸ್ ಇರೋದನ್ನೇ ನಾವೇನಂತ ಕರಿತೀವಿ, ಹೋಮೋಲೋಗಸ್ ಸೀರೀಸ್. ಸರಿನಾ ವಿಜಯ್? ಹಾಗಾಗಿ ಇಲ್ಲಿ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಈಗ ಈ CH3 ಇದಕ್ಕೆ CH2 ಆಡ್ ಮಾಡಬೇಕು ನಾವು, ಕ್ಲಿಯರ್? ಆವಾಗ ನಮಗೆ ಏನಾಗುತ್ತೆ C2H5 ಬರುತ್ತೆ. ಇದಕ್ಕೆ ನಾವು ಮತ್ತೆ CH2 ಆಡ್ ಮಾಡಬೇಕು. ಅವಾಗ ನಮಗೆ ಏನು ಬರುತ್ತೆ, C3 ಇಲ್ಲಿ ಮಿಸ್ ಆಗಿದೆ ಅಲ್ವಾ, C3 C2H5 C3H7 ಬರುತ್ತೆ. ಇದಕ್ಕೆ CH2 ಆಡ್ ಮಾಡಬೇಕು ನಾವು, ಅವಾಗ C4H9 ಬರುತ್ತಲ್ವಾ, H9 ಬರುತ್ತೆ. C4H9 ಹೊಡಿ ಅಲ್ಲಿಗೆ D ಇಸ್ ದ ರೈಟ್ ಆನ್ಸರ್. ಸರಿನಾ ಜಿ? ಓಕೆ ಸರ್, ಇನ್ನೊಂದು ಇಂಪಾರ್ಟೆಂಟ್ ನೆನ್ಪಿಡ್ಬೇಕು ಸರ್, ಇಲ್ಲಿ ಫಂಕ್ಷನಲ್ ಗ್ರೂಪ್ ಕೊಟ್ಬಿಟ್ಟೆ ಸರ್. ಇಲ್ಲಿ ಏನಾದ್ರು ಈಗ ಓಕೆ ಸರ್, ನಮಗೆ ಹೈಡ್ರೋಕಾರ್ಬನ್ ಚೇಂಜ್ ಆಲ್ಡಿಹೈಡ್ ಕೊಡಬಹುದು, ಕ್ಲೋರಿನ್ ಕೊಡಬಹುದು, ಬೇರೆ ಏನೋ ಒಂದು ಏನಾದ್ರು ಇನ್ ಕೇಸ್ ಇಲ್ಲಿ OH ಕೊಟ್ಟಿದ್ರೆ ಇಲ್ಲಿ ಆಲ್ಡಿಹೈಡ್ ಕೊಟ್ಬಿಟ್ರೆ ದಟ್ ಇಸ್ ನಾಟ್ ಹೋಮೋಲೋಗಸ್ ಸೀರೀಸ್ ಆಗಲ್ಲ ಸರ್. ಹೋಮೋಲೋಗಸ್ ಅಂದ್ರೆ ಒಂದೇ ತರ ಅಂತ, ಸೇಮ್ ಫಂಕ್ಷನಲ್ ಗ್ರೂಪ್ ಸೇಮ್ ಹೈಡ್ರೋಕಾರ್ಬನ್ಸ್ ಇರಬೇಕು. ಆಲ್ಕೇನ್ ಇದ್ರೆ ಆಲ್ಕೇನೇ ಇರಬೇಕು, ಆಲ್ಕಿನ್ ಇದ್ರೆ ಆಲ್ಕಿನೇ ಇರಬೇಕು, ಆಲ್ಕೋಹಾಲ್ಸ್ ಇರಬೇಕು. ಅದಿತ್ತು ಅಂದ್ರೆ ಅದನ್ನ ಜಂಪ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದಷ್ಟೇ. ಹೋಮೋಲೋಗಸ್ ಅಂದ್ರೆ ಅನುರೂಪ, ಒಂದೇ ಥರ 8 ಹುಡುಗಿಯರು ಇದ್ರು ಅಂದರೆ ದಟ್ ಇಸ್ ದ ಹೋಮೋಲೋಗಸ್ ಸೀರೀಸ್. ಓಕೆ, ಇದು ಆಲ್ರೆಡಿ ಫಿಸಿಕ್ಸ್ ಟಾಪಿಕಲ್ಲಿ ಸಂದೀಪ್ ಸರ್ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಮೈ ಫೇವ್ರೇಟ್ ಟಾಪಿಕ್ ಹೇಳ್ಬಿಡ್ತೀನಿ ಇದಕ್ಕೆ. ಆಲ್ಕೋಹಾಲ್ ದಟ್ ಇಸ್ ಆಲ್ಸೋ ನೋನ್ ಆಸ್ ವುಡ್ ಸ್ಪಿರಿಟ್ ಅಂತ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್, ರಿಪೀಟೆಡ್ ಕ್ವೆಶ್ಚನ್ಸ್ ಆಕ್ಚುಲಿ ತುಂಬಾ ಸತಿ ನೋಡಿ ಜಿ. ಇದು ಇದೇ ತಾನೇ ವುಡ್ ಸ್ಪಿರಿಟ್? ವುಡ್ ಸ್ಪಿರಿಟ್. ಓಕೆ ಜಿ, ನಾನು ಇದನ್ನು ಹೆಂಗೆ ಹೇಳಬೇಕು ಅಂತ ಮಾಡಿದ್ದೀನಿ ಅಂದರೆ ಹುಡುಗರಿಗೆ ಎಲ್ಲೋ ಒಂದು ಕನ್ಫ್ಯೂಸ್ ಮಾಡ್ಕೋತಾರೆ ಅಂತ. ಸಿಂಪಲ್, ಮೀಥೇನ್ ಆಲ್ಕೋಹಾಲ್, ಮೀಥೈಲ್ ಆಲ್ಕೋಹಾಲ್. ನಾನು ಏನು ಇದನ್ನು ಹೇಳಬೇಕಂತ ಹೊರಟಿರೋದಿಲ್ಲ. ಮೀಥೈಲ್ ಆಲ್ಕೋಹಾಲ್, ಕಾರ್ಬನ್ ಒಂದಿದ್ರೆ ಮೀತ್, ಕಾರ್ಬನ್ 2 ಇದೆ, ಈಥೈಲ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್. ಓಕೆ, ಹೊಡಿ ಅಲ್ಲಿಗೆ ಇಲ್ಲಿ ಕರೆಕ್ಟ್. ಪ್ರೋಪೈಲ್ ಆಲ್ಕೋಹಾಲ್ 3 ಇದ್ರೆ ಪ್ರೋಪೈಲ್ ಆಲ್ಕೋಹಾಲ್. ಇಲ್ಲಿ ಬೆನ್ಜಿನ್ ಇದೆ, ಬೆನ್ಜಿನ್ ಆಲ್ಕೋಹಾಲ್ ಅಂದ್ರೆ ಚಂಬು ವಿಜಿ. ಬೆನ್ಜೈಲ್ ಆಲ್ಕೋಹಾಲ್ ಅಂದ್ರೂ ಚಂಬು, ಚಮ್. ಇದು ಹೈಡ್ರಾಕ್ಸಿ ಬೆಂಜಿನ್ ಅಂತ, ಹೈಡ್ರಾಕ್ಸಿ ಬೆಂಜಿನ್ ಅಂತ ನೋಡ್ರಿ. ಮತ್ತು ಬೆಂಜಿನ್ ಆಲ್ಕೋಹಾಲ್ ಇಲ್ವಾ? ಇದೆ, ದಟ್ ಇಸ್ C6 ಇದೆಯಲ್ವಾ, ಅದು C6. ಇದಕ್ಕೆ CH3 ಗ್ರೂಪ್ ಆಡ್ ಆಗಬೇಕು ಇದಕ್ಕೆ. ಸಿಂಪಲ್ ಹಿಂಗೆ ಬರ್ಬಿಡಿ ನೋಡಿ, C6H5CH2OH. ಇದು ಬೆನ್ಜೈಲ್ ಆಲ್ಕೋಹಾಲ್, ಬೆನ್ಜೈಲ್ ಆಲ್ಕೋಹಾಲ್. ಓಕೆ, ದಟ್ ಇಸ್ ಇದು ನಾವೇನಂತ ಕರಿತೀವಿ, ಫಿನಾಲ್ ಅಂತ ಕರಿತೀವಿ. ಫಿನಾಲ್. ಇದು ನಾವೆಂತ ಕರಿತೀವಿ, ದಟ್ ಇಸ್ ಪ್ರೊಪನಾಲ್. IUPAC ನೇಮ್ ನೋಡಿ. ವಿಜಯ್ ಮತ್ತು ನನಗೆ ಹೇಳಿ ಅಂತಾನೆ ಹಂಗೆ ಬರ್ದಿದ್ದು ನಾನು. ಪ್ರೊಪನಾಲ್ ಮತ್ತು ಅದು ಆಲ್ಡಿಹೈಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಎಥನಾಲ್, ಹೊಡಿ ಹಲ್ಲಿಗೆ ದೊಡ್ಡದಾಗೆ ಬರೀತೀವಿ, ನಾಲ್. ನೆಕ್ಸ್ಟ್ ಮೆಥನಾಲ್. ಓಕೆ, ಇದೇ ವುಡ್ ಆಲ್ಕೋಹಾಲ್, ವುಡ್ ನ್ಯಾಪ್ತಾ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಆಂಟಿ ಫ್ರೀಸರ್, ಈ ರೇಡಿಯೇಟರ್ಗಳಲ್ಲಿ ಆಂಟಿ ಫ್ರೀಸರ್ ಆಗಿ ಯೂಸ್, ಕೂಲೆಂಟ್ಗಳಲ್ಲಿ
ಯೂಸ್ ಮಾಡ್ತೀವಿ. ಅದು ನಮ್ಮ ಮೆಥನನ್ನ. ಮತ್ತು ಇದು ಸ್ವೀಟ್ ಪಾಯ್ಸನ್ ಕೂಡ ಏನೋ ಕಣ್ಗಿಣ್ಣೆಲ್ಲ ಕುಡಿದ್ರೆ ಹೋಗ್ಬಿಡುತ್ತೆ, ಸತ್ತೋಗ್ಬಿಡ್ತಾರೆ, ಕಳಬಟ್ಟಿ ಅಂತಲೂ ಕೂಡ ಹೇಳ್ತಾರೆ. ಎಥೆಲ್ ಆಲ್ಕೋಹಾಲ್, ಪವರ್ ಆಲ್ಕೋಹಾಲ್ ಅಂತ ಕರಿತೀವಿ, ಗ್ರೈನ್ ಆಲ್ಕೋಹಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಫ್ಯೂಯಲ್ಗಳಲ್ಲಿ ಬ್ಲೆಂಡಿಂಗ್ ಮಾಡಲಿಕ್ಕೆ ನಾವು ಯಾವುದನ್ನು ಬಳಸ್ತೀವಿ, ಎಥೆಲ್ ಆಲ್ಕೋಹಾಲ್ ಬರ್ತೀವಿ. ನೆಕ್ಸ್ಟ್ ಪ್ರೊಪೇನ್ 2-ಆಲನ್ನು ರಬ್ಬಿಂಗ್ ಆಲ್ಕೋಹಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಹೈಡ್ರಾಕ್ಸಿ ಬೆಂಜಿನ್ ಆರ್ ಫಿನಾಲ್, ಸಿಂಪಲ್ ಫಿನಾಲ್, ABCD ನೆನ್ಬಿಡ್ಕೋಬೋದು. ಇದನ್ನು ಆಂಟಿಸೆಪ್ಟಿಕ್ ಆಗಿ ಬಳಸ್ತೀವಿ. ಡೆಕ್ಲಿಟ್ ಪ್ಲಾಸ್ಟಿಕ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಸೈಕ್ಲೋಹೆಕ್ಸಾನಲ್, ರಬ್ಬರನ್ನು ಡಿಸಾಲ್ವ್ ಮಾಡ್ತಕ್ಕಂಥ ಒಂದು ವಸ್ತು ಸೈಕ್ಲೋಹೆಕ್ಸಾನಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಡೆಟಾಲ್ಗಳಲ್ಲಿ ಬಳಸ್ತೀವಿ. ಫಿನಾಲ್ ಸರಿ ಈಜಿ ಸಾಕಲ್ಲ, ಈಜಿ ಇಷ್ಟು ಏನು ಮಾಲಿಕ್ಯುಲರ್ ಫಾರ್ಮುಲಾ ಸ್ಟ್ರಕ್ಚರ್ ಇಲ್ಲ, ಇದು ಅದಾವಲ್ಲ. ಮತ್ತು ನಮ್ಮ ಹುಡುಗರಿಗೆ ಆಲ್ಕೋಹಾಲ್ ಅಂದರೆ ತುಂಬ ಇಷ್ಟ ಅಲ್ಲ, ಕ್ಲೀನಾಗಿ ಕಲ್ತು ಬಿಡ್ತಾರೆ. ಓಕೆ ವಿಜಿ, ಮತ್ತು ನಿಮ್ಮದು? ಹಾಂ ಸರ್, ದ ಟೋಟಲ್ ನಂಬರ್ ಆಫ್ ಆರ್ಬಿಟಲ್ಸ್ ಪ್ರೆಸೆಂಟ್ ಇನ್ ಎಮ್ ಶೆಲ್ ಅಂತ. ಸೊ ಇವಾಗಿನೇ ಹೇಳಿದ್ವಿ ಸರ್ ನಾವು ಜಸ್ಟ್. ಸೊ ನಮಗೆ K ಶೆಲ್ಲು, L ಶೆಲ್ಲು ಮತ್ತು M, N ಶೆಲ್ಲಲ್ಲಿ ನಮಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಮ್ಮ ಕಂಡುಹಿಡಿಯಕ್ಕೆ ಏನು ಮಾಡಿದ್ವಿ ಸರ್, 2n ಸ್ಕ್ವೇರ್ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಎಲೆಕ್ಟ್ರಾನ್ ಕೇಳಿಲ್ಲ, ಆರ್ಬಿಟಲ್ ಕೇಳ್ಬಿಟ್ಟ. ಆರ್ಬಿಟಲ್ಸ್ ಕೇಳಿದೆ ಸರ್, ಅವಾಗ ಏನು ಮಾಡ್ಬೇಕು ಸರ್ ನಾವು, n ಸ್ಕ್ವೇರ್ ಯೂಸ್ ಮಾಡ್ಬೇಕು ಸರ್, ಅಷ್ಟೇ. ತೋರಿಸ್ಬಿಡಿ ವಿಜಯ್ ಸೊ ಅವರಿಗೆ. ಈಗ ನಮಗೆ K ಶೆಲ್ಲಲ್ಲಿ K, L, M, N ಸರ್. ಸೊ ಇದರಲ್ಲಿ N ಈಸ್ ಈಕ್ವಲ್ ಟು ಎಷ್ಟಿತ್ತು ಸರ್, 1 ಇತ್ತು. N ಈಸ್ ಈಕ್ವಲ್ ಟು 2 ಇತ್ತು. N ಈಸ್ ಈಕ್ವಲ್ ಟು 3. ನೆಕ್ಸ್ಟ್ N ಈಸ್ ಈಕ್ವಲ್ ಟು 1 ಟು 4. ಅವುಗಳನ್ನೇ ಸ್ಕ್ವೇರ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಸರ್ ಇಲ್ಲಿ ನೋಡಿ ಸರ್, ಈಗ ನೋಡಿ ಸರ್, 1 ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ ಸರ್, 1 ಆರ್ಬಿಟಲ್. 2 ಸ್ಕ್ವೇರ್ ಎಷ್ಟು ನಮಗೆ ಏನಾಗುತ್ತೆ ಸರ್ ಇಲ್ಲಿ, 4. 9 ಸ್ಕ್ವೇರ್ 9. ನೆಕ್ಸ್ಟ್ 4 ಸ್ಕ್ವೇರ್ ಅಂದ್ರೆ 16. ಈಗ ಅವನು ಯಾವ್ದು ಕೇಳಿದಾನೆ, ಎಮ್ ಅಂತ ಕೇಳಿದಾನೆ, 9 ರೈಟ್ ಆನ್ಸರ್. 9 ರೈಟ್ ಈಜಿ ಇದೆ. ಓಕೆ, ಇದಕ್ಕೆ ನಂಬರ್ ಹಾಕಿಬಿಟ್ರೆ ಎಲೆಕ್ಟ್ರಾನ್, ನಂಬರ್ ತೆಗೆದ್ರೆ ಆರ್ಬಿಟಲ್. ತುಂಬ ಈಜಿ ಇದೆ. ಓಕೆ, ನೆಕ್ಸ್ಟ್ ವಿಜಯ್. ಸರ್ ಎಲೆಕ್ಟ್ರೋಫೈಲ್ ಅಮಾಂಗ್ ದ ಫಾಲೋವಿಂಗ್ ಅಂತ ಕೇಳಿದ್ದಾರೆ ಸರ್. ಸೊ ನಿಮ್ಗೆ 2 ಕಾನ್ಸೆಪ್ಟ್ ಗೊತ್ತಿರ್ಬೇಕು ಸರ್ ನಿಮಗೆ. ಎಲ್ಲಿ ಬರುತ್ತೆ ಅಂದರೆ ನಮಗೆ ಇದು ಫಸ್ಟ್ ಚಾಪ್ಟರ್ ನಮಗೆ ಇದೆ ಸರ್, ಎಲ್ಲಿ PUCಲಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಚಾಪ್ಟರ್ ಅಂತ ಇದೆ. ಸೊ ಅಲ್ಲಿ ನಮಗೆ ಈ ಎಲೆಕ್ಟ್ರೋಫೈಲ್ಸ್ ಮತ್ತೆ ಅಟ್ಯಾಕಿಂಗ್ ರಿಯೇಜೆಂಟ್ಸ್ ಅಂತ ಬರ್ತದೆ ನಮಗೆ. ಅಟ್ಯಾಕಿಂಗ್ ರಿಯೇಜೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ನಮಗೆ 2 ಟೈಪ್ಸ್. ಫಸ್ಟ್ ಒನ್, ಸೊ ಒಂದು ಬಂದ್ಬಿಟ್ಟು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ ಸರ್, ಇನ್ನೊಂದು ಬಂದ್ಬಿಟ್ಟು ನ್ಯೂಕ್ಲಿಯೋಫೈಲ್ ಅಂತ ಕರಿತಾ ಹೋಗ್ತೀವಿ ಸರ್. ಎಲೆಕ್ಟ್ರಾನ್ ಅಂತ ಅಂದ್ಬಿಟ್ರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದು, ಅಂದರೆ ಎಲೆಕ್ಟ್ರಾನ್ ತುಂಬ ಕಡಿಮೆ ಇರ್ತವೆ. ಸೊ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಇದನ್ನ ಆಲ್ಸೋ ನಾವು ಕಾಲ್ಡ್ ಆಸ್ ಲೀವಿಸ್ ನಮಗೆ ಆಸಿಡ್ ಅಂತ ಕೂಡ ಕರಿತೀವಿ ಸರ್. ಲೀವಿಸ್ ಆಸಿಡ್ ಅಂದ್ರೆ ನಿಮ್ಗೆ ಎಲೆಕ್ಟ್ರಾನ್ ಅಕ್ಸೆಪ್ಟಿಂಗ್ ಕ್ಯಾರೆಕ್ಟರ್ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೀವು ನನ್ನ ನ್ಯೂಕ್ಲಿಯೋಫೈಲ್ ಅಂತ ಬರ್ತೇವೆ ಸರ್. ಇದು ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸ್ ಇದು, ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವೇನು ಮಾಡ್ತೀವಿ ಸರ್, ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಸರ್. ಇದು ಎಲೆಕ್ಟ್ರಾನ್ ಕಡಿಮೆ ಇರುತ್ತೆ, ಅದಕ್ಕೆ ಎಲೆಕ್ಟ್ರಾನ್ ಎಳ್ಕೊಳಕ್ಕೆ ಸಾಯ್ತಿರತ್ತೆ. ಇಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದ್ದು ನ್ಯೂಕ್ಲಿಯಸ್ ಒದ್ದಾಡ್ತಾ ಇರ್ತದೆ, ಈ ನಮ್ಮ ಮಕ್ಕಳಿಗೆ ಹೆಂಗೆ ಇಟ್ಕೊಳ್ಳಿ ಅಂತ ಅದಕ್ಕೆ ಕೊಡಕ್ಕೆ ರೆಡಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಎಲೆಕ್ಟ್ರೋಫೈಲ್ ಅಮಾಂಗ್ ದ ಫಾಲೋವಿಂಗ್ ಅಂತ ಕೇಳಿರುತ್ತೆ ಸರ್. ಸೊ ಇಲ್ಲಿ ಅಮೋನಿಯಾ ನಾವು ತಗೋಬೋದು ಸರ್. ಫಸ್ಟ್ ಆಫ್ ಆಲ್ ಅಮೋನಿಯಾ ತಗೊಂಡ್ರೆ ಇಲ್ಲಿ ನೋಡಿ ಸರ್, ಇಲ್ಲಿ ನೈಟ್ರೋಜನ್. ಸೊ NH ತಗೊಂಡಾಗ ಸೊ ಇದ್ರ ಮೇಲೆ ನಮಗೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ಯಾಕಂದಾಗ ನೈಟ್ರೋಜನ್ ನಮಗೆ ವೇಲೆನ್ಸಿ ಬಂದ್ಬಿಟ್ಟು 5 ಸರ್. ಸೊ 3 ಬಾಂಡ್ ಫಾರ್ಮೇಷನ್ ಮಾಡಿದ್ರೆ ಇನ್ನು ಎಲೆಕ್ಟ್ರಾನ್ಸ್ 2 ಎಲೆಕ್ಟ್ರಾನ್ಸ್ ಹಾಗೆ ಇದೆ ಅಂದಾಗ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಸರ್, ಇದು ಕೊಡ್ಬೋದು ಸರ್ ಈಗ. ಸೊ ಹಾಗಾಗಿ ಇದು ನಮಗೆ ಎಲೆಕ್ಟ್ರೋಫೈಲ್ ಆಗಲ್ಲ, ಏನಾಗುತ್ತೆ ಇದು ನ್ಯೂಕ್ಲಿಯೋಫೈಲ್ ಆಗುತ್ತೆ ಸರ್. ಸೊ ಅದೇ ತರ ವಾಟರ್ ಸರ್, ಈಗ ಹೈಡ್ರೋಜನ್ ಎರಡಕ್ಕೂ ಒಂದು ಹೈಡ್ರೋಜನ್ ಬಂದ್ಬಿಡುತ್ತೆ ಇಲ್ಲಿ. ಹಾಂ ಸರ್, ಎರಡಕ್ಕೂ ಹೈಡ್ರೋಜನ್ ಬಂದ್ಬಿಡುತ್ತೆ. H2O ತಗೊಂಡ ನಮಗೆ ಇಲ್ಲಿ. ಸೊ ನಮಗೆ ಆಕ್ಸನಿ ಬಂದ್ಬಿಟ್ಟು ಸರ್, ನಮಗೆ ವೇಲೆನ್ಸಿ ಎಷ್ಟು ಸರ್, ಈಗ 4 ವೇಲೆನ್ಸಿ ಇದೆ ಸರ್. ಹೌದಾ ಸರ್? ಈಗ ಸೊ ಅಂದ್ರೆ 2 ಬಾಂಡ್ ಫಾರ್ಮೇಷನ್ ಮಾಡಿ ಸರ್. ಸಾರಿ, ಆಕ್ಸನಿ ವೇಲೆನ್ಸಿ ಬಂದ್ಬಿಟ್ಟು ನಮಗೆ 6 ವೇಲೆನ್ಸಿ ಸರ್. ಸೊ 6 ಅಲ್ಲಿ 2 ಬಾಂಡ್ ಫಾರ್ಮೇಷನ್ ಮಾಡಿದೆ ನಾವು 2s2 2p4 ಎರಡು ತಗೋಬೇಕು. 6 ವೇಲೆನ್ಸಿ ಸರ್ ನಮಗೆ 2 ಬಾಂಡ್ ಫಾರ್ಮೇಷನ್ ಮಾಡಿದೆ ಆಲ್ರೆಡಿ. ಸೊ ಇನ್ನು ಎಷ್ಟಿದೆ ಸರ್, ಅಂದ್ರೆ 4 ಎಲೆಕ್ಟ್ರಾನ್ಸ್ ಇದೆ ಸರ್. 4 ಎಲೆಕ್ಟ್ರಾನ್ ಅದು ಕೊಡ್ಬೋದು ಸರ್, ಡೊನೇಟ್ ಮಾಡ್ಬೋದು. ಹಾಗಾಗಿ ಇಟ್ ಇಸ್ ನಾಟ್ ಎಲೆಕ್ಟ್ರೋಫೈಲ್. ಇದು ಕೂಡ ಏನಾಗುತ್ತೆ ಸರ್, ನಮಗೆ ನ್ಯೂಕ್ಲಿಯೋಫೈಲ್ ಆಗುತ್ತೆ ಸರ್. ಸೊ ಇದು ನೋಡೋದೇ ಬೇಡ ಸರ್, ಯಾಕಂದ್ರೆ ಇದು ಮೈನಸ್ ಸೈನ್ ಇದೆ ಸರ್. ಮೈನಸ್ ಇದೆ ಅಂತ ನಮ್ಗೆ ಎಲೆಕ್ಟ್ರಾನ್ ಆಲ್ರೆಡಿ ಇದೆ ಅಂತ ಸರ್. ಹಾಗಾಗಿ ಹೈಡ್ರೋಜನ್ ಇಲ್ಲೇ ಪ್ರೂವ್ ಮಾಡಿದೀವಲ್ಲ. ಆಯ್ತು ಸರ್, ಈಗ ನಮಗೆ ಇದು ಕೂಡ ನ್ಯೂಕ್ಲಿಯೋಫೈಲ್ ಆಯ್ತು ಸರ್. ಹಾಗಾಗಿ ಇವು 3 ಕಡೆ ಏನಾಗ್ತವೆ, ನಮಗೆ ನ್ಯೂಕ್ಲಿಯೋಫೈಲ್ ಆಗ್ತವೆ. ಸೊ ಹಾಗಾಗಿ BF ಏನಾಗುತ್ತೆ ಸರ್, ನಮಗೆ ಎಲೆಕ್ಟ್ರೋಫೈಲ್. ಯಾಕಂದ್ರೆ ಬೋರಾನ್ ನಮಗೆ 1s2 2s2 2p1. ಓ, ಇಲ್ಲಿ ಸುಮ್ಮನೆ ನೋಡಿದ್ರು ಪಾಪ 5 ಎಲೆಕ್ಟ್ರಾನ್ ಬೇಕು ಇದಕ್ಕೆ. ಹಾಂ ಸರ್, ಇಲ್ಲಿ ನಮಗೆ 3 ಎಲೆಕ್ಟ್ರಾನ್ಸ್ ಔಟರ್ ಮೋಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಇದನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ ಸರ್. ಯಾವಾಗಲೂ ನಾವು ವೇಲೆನ್ಸಿ ನೋಡ್ಬೇಕಂದಾಗ ಔಟರ್ ಮೋಸ್ಟ್ ಅಲ್ಲಿ ಎಲೆಕ್ಟ್ರಾನ್ ಇದು ನಮಗೆ ಕಂಪ್ಲೀಟ್ಲಿ ಫಿಲ್ಡ್ ಸರ್. ಇದು K ಶೆಲ್. ನೆಕ್ಸ್ಟ್ ಬರ್ತಕ್ಕಂಥದ್ದು L ಶೆಲ್ ಸರ್. ಆಲ್ರೆಡಿ ಹೇಳಿ ಸರ್, ಎಷ್ಟು ಎಲೆಕ್ಟ್ರಾನ್ ಇರಬೇಕು ನಮಗೆ, 8 ಎಲೆಕ್ಟ್ರಾನ್ ಬೇಕು. ಇನ್ನೂ 5 ಎಲೆಕ್ಟ್ರಾನ್ ಬೇಕು ಸರ್ ಅದರಲ್ಲಿ. ಬಟ್ 3 ಎಲೆಕ್ಟ್ರಾನ್ ಇದಾವೆ. ಬಟ್ ಇಲ್ಲಿ ನೋಡಿ ಸರ್, 3 ಎಲೆಕ್ಟ್ರಾನ್ ಕೂಡ ಬಾಂಡ್ ಫಾರ್ಮೇಷನ್ ಮಾಡಿದೆ ಆಲ್ರೆಡಿ.
ಫ್ಲೋರಿನ್ ಜೊತೆಗೆ. ಹಾಗಾಗಿ ಇದರಲ್ಲಿ ಏನಿಗೆ ಬೇಕು ಸರ್ ಈಗ ಇರೋವೇ ಚಂಬು ಹೋಗ್ಬಿಟ್ಟಿದಾವು, ಹೋಗಿದೆ ಸರ್ ಆಲ್ರೆಡಿ. ಇನ್ನು ಬೇಕು ಇದಕ್ಕೆ ಎಲೆಕ್ಟ್ರಾನ್. 5 ಎಲೆಕ್ಟ್ರಾನ್ ಬೇಕು. ಹಾಗಾಗಿ ಇನ್ನೂ 5 ಎಲೆಕ್ಟ್ರಾನ್ ಕೊಟ್ಟು ತಗೊಳ್ಳೋ ಕೆಪಾಸಿಟಿ ಇದೆ ಸರ್. ಸೊ ಹಾಗಾಗಿ ಇದು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ ನ ಡಿಫಿಷಿಯಂಟ್ ಇದೆ. ಸೊ ಹಾಗಾಗಿ ದಿಸ್ ಇಸ್ ಕಾರ್ಡ್ ಅಂತ ಕರೀತೀವಿ ಸರ್, ಎಲೆಕ್ಟ್ರೋಫೈಲ್ ಅಂತ ಕರೀತಾರೆ. ಸೂಪರ್ ಸೂಪರ್ ಇದೆ. ಸೊ ಇದೇ ರೀತಿ ನಾವು ಯಾವ್ದಾದ್ರು ಮಾಡ್ಬೋದು ಸರ್. ಅಂದ್ರೆ ನೀವು ಹೇಳಿದ್ರೆ ಸರ್, ಈಗ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆ ಒಂದು ಕಾನ್ಸೆಪ್ಟ್ ವಿಡಿಯೋ ನೋಡ್ಬಿಟ್ರೆ ಇದಕ್ಕೆ ಈ ವೇಲೆನ್ಸಿ ಎಲೆಕ್ಟ್ರಾನ್ಗೂ ವೇಲೆನ್ಸ್ಗೂ ಏನು ವ್ಯತ್ಯಾಸ ಅಂತ ನೋಡ್ಬೇಕು, ಅವ್ರಿಗೆ ಕ್ಲಿಯಾರಿಟಿ ಸಿಕ್ಬಿಡುತ್ತೆ. ಇದೊಂದು ನಿಮ್ದೆ ಸರ್ ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಅಮಾಂಗ್ ದ ಫಾಲೋವಿಂಗ್ ಅಂತ ಇದೆ ಸರ್. ಸೊ ಇಲ್ಲಿ ಆಪ್ಟಿಕಲಿ ಆಕ್ಟಿವ್ ಅಂತ ಅಂದ್ಬಿಟ್ಟು ಸರ್, ಸರ್ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಸರ್ ಬೆಳಕು ಬೆಳಕು ಬಿದ್ದಾಗ ಅದಕ್ಕೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಈಗ ಸರ್ ನಮ್ಮ ಹತ್ರ ಈಗ ದುಡ್ಡಿಲ್ಲ ಅಂತ ಅಂದಾಗ ಸರ್ ನಾನು ಒಬ್ಬನೇ ಕೆಲಸ ಮಾಡ್ತೀನಿ, ನನ್ನ ಸ್ಯಾಲರಿ ಸಾಕಾಗ್ತಿಲ್ಲ ಅಂದಾಗ ನಾನೇನ್ ಮಾಡ್ತೀನಿ, ಇನ್ನೊಬ್ಬರ ಹತ್ರ ಕೇಳ್ತೀನಿ ಸರ್. ಸೊ ಅವಾಗ ಯಾರು ಕೊಡಲಿಲ್ಲ ಅಂದಾಗ ನನ್ನ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿದ್ದೀನಿ ಸರ್. ಅದೇ ನನಗೆ 4 ಜನ ಹತ್ರ ಕೇಳಿದ್ರೆ 4 ಜನ ನನಗೆ 1 ಲಕ್ಷ ಕೊಟ್ಬಿಟ್ಟಪ್ಪ, ಅವಾಗ ಏನಾಗಿದ್ದೀನಿ ಸರ್, ತುಂಬಾ ಆಕ್ಟಿವ್ ಆಗಿರ್ತೀನಿ. ಸೊ ಹಾಗೆ ಕಾರ್ಬನ್ ಸರ್, ಒಂದು ಕಾರ್ಬನ್ ಇದೆ, ಕಾರ್ಬನ್ ವೇಲೆನ್ಸಿ 4 ಇರುತ್ತೆ ಸರ್. ಸೊ 4 ವೇಲೆನ್ಸಿ ಕೂಡ 4 ಕೂಡ ಇಲ್ಲೊಂದು A B C D ಅಂತ ಕರಿತೀವಿ ಸರ್. 4 ಕೂಡ ಡಿಫ್ರೆಂಟ್ ಆಟಮ್ಸ್ ಅಥವಾ ಎಲಿಮೆಂಟ್ಸ್ ನಮಗೆ ಅಟ್ಯಾಚ್ ಆಗಿತ್ತಪ್ಪ ಅಂತಂದಾಗ ಸೊ ಅದು ಆಪ್ಟಿಕಲಿ ಆಕ್ಟಿವ್ ಆಗಿದೆ ಸರ್. ಅದನ್ನ ನಾವು ಎನನ್ಶಿಯಮ್ ಅಂತ ಕೂಡ ಕರಿತಾ ಹೋಗ್ತೀವಿ ಸರ್. ಸೊ ಅಂದ್ರೆ ಈಗ ಕೊಟ್ಟಿರ್ತಕ್ಕಂಥ ಆಪ್ಷನ್ ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೇಕು ಸರ್. ಸರ್ ನಮ್ಗೆ ಏನು ಕೊಟ್ಟಿದ್ದಾರೆ, ಅದು ಡೈರೆಕ್ಟ್ ಆಗಿ UBC ನೇಮ್ ಕೊಟ್ಟಿದ್ದಾರೆ ಸರ್. ನಾವೇನ್ ಮಾಡ್ಬೇಕು, ಸ್ಟ್ರಕ್ಚರ್ ಬೇಕಂದ್ರೆ ನಮಗೆ ಇದು ಆಪ್ಟಿಕಲಿ ಆಕ್ಟಿವ್ ಇನ್ಆಕ್ಟಿವ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಸರ್ ಈಸಿಯಾಗಿ. ಸೊ ಅಂದ್ರೆ ನಮ್ಗೆ ಏನಾಗಿರ್ಬೋದು ಅಂತ ಸರ್, 4 ಕಾರ್ಬನ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ 4 ಎಲಿಮೆಂಟ್ ಡಿಫ್ರೆಂಟ್ ಆಗಿರ್ಬೇಕು ಸರ್ ಅಷ್ಟೇ. ನನಗೆ ಹೆಂಗೆ ಅರ್ಥ ಆಯ್ತು ಅಂದ್ರೆ ಈಗ ಸಿಂಪಲ್, ಇನ್ನು ಮಜಾ ಅಂದರೆ ಈಗ ನಾನೇ ಶಂಕರ್, ನನಗೀಗ ಸಿದ್ದರಾಮಯ್ಯನ ಸಪೋರ್ಟ್ ಇದೆ, ಈ ಕಡೆ DKC ಸಪೋರ್ಟ್ ಇದೆ, ಈ ಕಡೆ ಕುಮಾರಸ್ವಾಮಿ ಸಪೋರ್ಟ್ ಇದೆ, ಈ ಕಡೆ ವಿಜಯೇಂದ್ರನ್ ಸಪೋರ್ಟ್ ಇದೆ. ಒಡಿ ಅಲ್ಲಿಗೆ ಐ ಆಮ್ ದ ಫುಲ್ ಆಕ್ಟಿವ್. ಇವ್ರು ಸೋತ್ರು ಇವ್ರ ಸಪೋರ್ಟ್, ಇವ್ರು ಸೋತ್ರು ಇವ್ರ ಸಪೋರ್ಟ್, ಎಲ್ಲ ಪಕ್ಷದವ್ರು ಸಪೋರ್ಟ್ ಇದ್ದಾರೆ. ಐ ಆಮ್ ಆಪ್ಟಿಕಲಿ ಆಕ್ಟಿವ್. ಇನ್ ಕೇಸ್ ನಾನು ಬರೀ ಸಿದ್ದರಾಮಯ್ಯ 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 ಅಂತ ಸಪೋರ್ಟ್ ಆಗಿದ್ದಿದ್ರೆ, ಸಿದ್ದರಾಮಯ್ಯ ಕೈ ಬಿಟ್ರೆ ಐ ಆಮ್ ಗೋಯಿಂಗ್ ಅಲ್ವಾ? ಈಗ ಈಸಿಯಾಗಿ ಅರ್ಥ. ಅಂದ್ರೆ ಮಲ್ಟಿಪಲ್ ಬೇರೆ 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 ಎಲಿಮೆಂಟ್ಸ್ಗಳು ಅದಕ್ಕೆ ಸಪೋರ್ಟ್ ಇತ್ತು ಅಂದ್ರೆ ಅದು ಆಕ್ಟಿವ್, ಯಾವಾಗಲೂ ಆಕ್ಟಿವ್ ಆಗಿರುತ್ತೆ ಅಂತ ನನಗೆ ಹಿಂಗೆ ಅನ್ನಿಸ್ತು. ಈಗ ನೋಡಿ ಸರ್, ಇದು ಟ್ರೈಕ್ಲೋರೋ ಮೀಥೇನ್ ಅಂತ ಹೇಳ್ತಾ ಹೋಗ್ತದೆ ಸರ್. ಕಾರ್ಬನ್ಗೆ ನಮಗೆ ಫಸ್ಟ್ ಏನಾಗಿದೆ ಸರ್, 3 ಕ್ಲೋರಿನ್. ಸೇಮ್ ಎಲ್ಲ ಸಿದ್ದರಾಮಯ್ಯನೇ. ಸರ್ ಕ್ಲೋರಿನ್ ಅಟ್ಯಾಚ್ ಆಗಿರುತ್ತೆ, 1 ಹೈಡ್ರೋಜನ್ ಸರ್. ಇದು ಟ್ರೈಕ್ಲೋರೋ ಮೀಥೇನ್. ನಾನು ಈಗಿನೇ ಹೇಳಿದೆ ಸರ್, ಎಲ್ಲ ಐಟಮ್ಸ್ ಡಿಫ್ರೆಂಟ್ ಆಗಿರ್ಬೇಕಂತ ಹೇಳಿದೆ. ಬಟ್ ಆಲ್ರೆಡಿ ಈಗ 3 ಏನಾಗಿದೆ ಎಲಿಮೆಂಟ್ಸ್ ಸೇಮ್ ಇದೆ ಸರ್. ಹಾಗಾಗಿ ಇದು ನಮಗೆ ಆಪ್ಟಿಕಲಿ ಆಕ್ಟಿವ್ ಅಲ್ಲ ಸರ್. ನೆಕ್ಸ್ಟ್ ಬ್ಯೂಟೆನಾಲ್ ಅಂತ ಬರುತ್ತೆ ಸರ್. ಬ್ಯೂಟ್ ಅಂತ ಬಂದ್ರೆ ಸರ್ ನಮಗೆ ಫಸ್ಟ್ 4 ಕಾರ್ಬನ್ ಬರ್ಕೊಂಡ್ಬಿಡೋದು ಸರ್. ಬ್ಯೂಟ್ ಅಂದ್ರೆ 4 ಕಾರ್ಬನ್ ಸರ್. ಸೊ ಏನ್ ಕೇಳಿದೆ ಸರ್, ಟು ಆಲ್. ನೀವು OL ಅಂತ ಇದೆ ಅಂದಾಗ ನಮಗೆ ಏನಿದೆ, ಆಲ್ಕೋಹಾಲಿಕ್ ಫಂಕ್ಷನ್ ಗ್ರೂಪ್ ಇದೆ ಸರ್. ಹಾಗಾಗಿ ಸೊ ಸೆಕೆಂಡ್ ಕಾರ್ಬನ್ ಬಂದಿದೆ ಸರ್, OH ಗ್ರೂಪ್ ಇದೆ ಸರ್. ಜಸ್ಟ್ ಬ್ಯಾಲೆನ್ಸ್ ಮಾಡಿಬಿಡಿ ಸರ್. ಇಲ್ಲಿ CH3, ನೆಕ್ಸ್ಟ್ ಇಲ್ಲಿ ನಮಗೆ CH ಬರುತ್ತೆ ಸರ್, CH2 CH3. ಸೊ ಇಲ್ಲಿ ನೋಡಿ ಸರ್, ಇಲ್ಲಿ ಏನಾಗಿದೆ ನಮಗೀಗ, ಒಂದು ಈ ಕಡೆ ಒಂದು CH3 ಗ್ರೂಪ್ ಇದೆ ಸರ್, ಈ ಕಡೆ CH2 CH3 ಗ್ರೂಪ್ ಇದೆ ಸರ್, ಈ ಕಡೆ OH ಗ್ರೂಪ್ ಇದೆ ಸರ್. ಈ ಹೈಡ್ರೋಜನ್ ತಗೊಂಡು ನಾನು ಇಲ್ಲಿ ಮೇಲ್ಗಡೆ ಬಂದ್ಬಿಡ್ತೀನಿ ಸರ್. ನೋಡಿ ಸರ್, ಈಗ ಇದು ಡಿಫ್ರೆಂಟ್ ಗ್ರೂಪ್ ಸರ್, ಇದು ಡಿಫ್ರೆಂಟ್ ಗ್ರೂಪ್ ಇದೆ ಸರ್, ಇದು ಡಿಫ್ರೆಂಟ್ ಗ್ರೂಪ್ ಇದೆ ಸರ್, ಇದು ಡಿಫ್ರೆಂಟ್ ಗ್ರೂಪ್ ಇದೆ. ಈಗ ಸರ್ ನೀವು ಹೇಳಿದ್ರೆ ಸರ್, ಈಗ 4 ಸಪೋರ್ಟ್ ಇದೆ ಅಂತ. ಹಾಗಾಗಿ 4 ಈ ಕಾರ್ಬನ್ಗೆ 4 ಡಿಫ್ರೆಂಟ್ ನಮಗೆ ಕಾಂಪೌಂಡ್ಸ್ ಎಲಿಮೆಂಟ್ಸ್ ಅಟ್ಯಾಚ್ ಆಗಿದೆ ಸರ್. ಹಾಗಾಗಿ ಆಪ್ಟಿಕಲಿ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಸರ್. ಸರ್ ಇದೊಂದು ಹೇಳ್ಬಿಡಿ ವಿಜಯ್ ನೋಡ. ಹಾಂ ಸರ್, ಓಕೆ ಸರ್. ಪ್ರೊಪೇನ್ 2 ಸರ್. ನೋಡಿ ಸರ್, ಪ್ರೊಪೇನ್ ಅಂತ ಅಂದಾಗ ನಮ್ಗೆ ಏನು ಬರುತ್ತೆ ಸರ್, ಇಲ್ಲಿ 3 ಕಾರ್ಬನ್ ಆಟಮ್ ಬರುತ್ತೆ ಸರ್. ಸೊ ನಮಗೆ 2 ಅಂತ ಅಂದಾಗ ಸೆಕೆಂಡ್ ಕಾರ್ಬನ್ ಮೇಲೆ ಏನು ಸರ್, ನೀವು OH ಬರ್ಕೊಂಬಿಡಿ ಸರ್. ಜಸ್ಟ್ ಈಗ ಕಾರ್ಬನ್ ವೇಲೆನ್ಸಿನ ಸ್ಯಾಟಿಸ್ಫೈ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಸರ್. CH3, ಇಲ್ಲಿ CH, ಇಲ್ಲಿ CH. ಅಲ್ಲೂ ಸೇಮ್ ಬಂದ್ಬಿಡುತ್ತೆ, ಅದು ಆಗಲ್ಲ. ಇಲ್ಲಿ ನೋಡಿ ಸರ್, 2 1 ಬಂದ್ಬಿಟ್ಟು ಸರ್, ಮುಗಿತು ಸರ್, ಇಬ್ಬರೇ ಬಂದ್ಬಿಟ್ರಿ ಇಲ್ಲಿ. ಇದು ನೆಕ್ಸ್ಟ್ ಟರ್ಷರಿ ಬ್ಯೂಟೈಲ್ ಅಂತ ಬರುತ್ತೆ ಸರ್. ಅಂದ್ರೆ ಕಾರ್ಬನ್ ಗೆ ಏನಾಗುತ್ತೆ ಸರ್, ನಮಗೆ 4 ಅಂದ್ರೆ 3 CH3 ಗ್ರೂಪ್ ಲಿಂಕ್ ಆಗಿದೆ ಸರ್ ಡೈರೆಕ್ಟ್ ಆಗಿ. CH3 ಪ್ಲಸ್ ಇಲ್ಲಿ ಏನಾಗುತ್ತೆ, OH ಲಿಂಕ್ ಆಗಿದೆ. ಇಲ್ಲಿ ಸೇಮ್ 3 ಜನ ಒಂದೇ ಸೇಮ್ ಬಂದು ಸರ್. ಹಾಗಾಗಿ ಇದು ಸ್ವಲ್ಪ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆಯಕ್ಕೆ ಬಂದ್ರೆ ಭಗವಂತ ಇದು ಕೊಡು ಅಂತ ಕೇಳಬೇಕು. ನೀವು ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ನಮ್ದಿದೆ 9ನೇ ಕ್ಲಾಸ್ ಇದೆ ನಮಗೆಲ್ಲ. ಏನಿಲ್ಲ, ತಮಗೆಲ್ಲ ಗೊತ್ತಿದೆ ವಿಜಿ, ಮಾಲಿಕ್ಯುಲರ್ ಮಾಸ್ ಅಂತ. ಅವನು ಕ್ಯಾಲ್ಸಿಯಂ ಕ್ಲೋರೈಡ್ ಇದೆಯಲ್ವಾ, ಇದ್ರ ಮಾಲಿಕ್ಯುಲರ್ ಯಾವ್ದಾರ ಕೊಡಲಿ ಅವನಿಗೆ. ಎಕ್ಸಾಂಪಲ್ ನನಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳ್ತೀನಿ ನಾವು ಹುಡುಗರು ಹೆಂಗೆ ಕಳಿಸ್ತೀವಿ ಅಂದರೆ, ಸಿಂಪಲ್ ಕ್ಯಾಲ್ಸಿಯಂ ಎಷ್ಟಿದೆ ಇಂಟು 1 ಪ್ಲಸ್ ಕಾರ್ಬನ್ ಎಷ್ಟಿದೆ ಇಂಟು 1 ಪ್ಲಸ್ ಆಕ್ಸಿಜನ್ ಎಷ್ಟಿದೆ ಇಂಟು 3 ಇದೆ. ಈಗ ಕ್ಯಾಲ್ಸಿಯಂನ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದೆ ನಿಮಗೆ, 40 ಇಂಟು 1 ಪ್ಲಸ್ ಕಾರ್ಬನ್ ಗೊತ್ತಿದೆ 12 ಇಂಟು 1 ಪ್ಲಸ್ ಆಕ್ಸಿಜನ್ ಗೊತ್ತಿದೆ 16 ಇಂಟು 3. ಸೊ ಈಜಿ 40 ಇಂಟು 40 ಪ್ಲಸ್ 12 ಇಂಟು 12 ನೆಕ್ಸ್ಟ್ 16 3 48
ಟೋಟಲ್ ಎಷ್ಟಾಗುತ್ತೆ? ದಟ್ ಇಸ್ 100 ಗ್ರಾಮ್ ಆಗುತ್ತೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ದ ಮಾಲಿಕ್ಯುಲರ್ ಮಾಸ್ 100 ಗ್ರಾಮ್. ಇದು ಇನ್ ಟರ್ಮ್ಸ್ ಆಫ್ ಗ್ರಾಮ್ ಆಯ್ತು ಸರ್ ನಮಗೆ. ಇದನ್ನ ನಾವೇನ್ ಮಾಡ್ತೀವಿ ಯೂನಿಟ್ ಮಾಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ ಸರ್. ಅಂದ್ರೆ ಅಟಮಿಕ್ ಮಾಸ್ ಯೂನಿಟ್ ಅಂತ AMU ಅಂತ ಬರುತ್ತೆ ಸರ್. ಅಟಮಿಕ್ ಮಾಸ್ ಯೂನಿಟ್. ಈ ಅಟಮಿಕ್ ಮಾಸ್ ಯೂನಿಟ್ ಅಥವಾ ಇದನ್ನ ನಾವು ಯೂನಿಟ್ ಮಾಸ್ ಅಥವಾ ಫಾರ್ಮುಲಾ ಮಾಸ್ ಅಂತ ಕೂಡ ಕರಿತಾ ಹೋಗ್ತೀವಿ ಸರ್. ಸೊ ಇದರಲ್ಲಿ ಸೇಮ್ ಸರ್, ಇಲ್ಲಿ ಎಷ್ಟಿದೆ ಸರ್ ಏನ್ ಮಾಡ್ತೀವಿ ಸರ್ ನಾವು 100 ಗ್ರಾಮ್ ಇದೆ 100 ಯೂನಿಟ್ ಅಷ್ಟೇ ಸರ್. 100 U ಅಂತ ಹೇಳ್ತೀವಿ ಸರ್. ಗ್ರಾಮ್ ತೆಗೆದು ಯು ಅಂತ ಹಾಕೋದಷ್ಟೇ ಮುಗಿತು ಸರ್. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಸರ್ ಇಲ್ಲಿ ಮಾಡಿಲ್ಲ. ಇದು ನಾನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮಾಡಿದ್ದೀನಿ. ಅದೇ ಥರ ನಮ್ಮ ಹುಡುಗರಿಗೆ ಮಾಡೋಕ್ಕೆ ಕೊಡೋಣ ಅಂತ ನಾನು ಅವರಿಗೆ ವರ್ಕ್ ಕೊಡೋಣ ಅಂತ. ಎಕ್ಸಾಂಪಲ್ ನಾನು ಬೇಕಾದ್ರೆ ಈಗ ಕ್ಯಾಲ್ಸಿಯಂ ಅಂಡ್ ಕ್ಲೋರೈಡ್ ಅಂತ ಹೇಳ್ತೀನಿ, ಅವ್ರಿಗೆ ಕೊಡೋಣ, ಅವ್ರು ಕಮೆಂಟ್ಸ್ ಮಾಡಲಿ. ಎಕ್ಸಾಂಪಲ್ ಕ್ಯಾಲ್ಸಿಯಂ ಇಂಟು 1 ಪ್ಲಸ್ ಕ್ಲೋರಿನ್ ಇಂಟು 2 ಇನ್ನೂ ಬರೀತೀನಿ ಬೇಕಾದ್ರೆ 40 ಇಂಟು 1 ಪ್ಲಸ್ 35.5 ಇಂಟು 2 ಇನ್ನೂ ಬರೀತೀನಿ ಬೇಕಾದ್ರೆ 40 ಪ್ಲಸ್ 71 ಕೂಡಿ ಆನ್ಸರ್ನ ಕಾಮೆಂಟ್ ಮಾಡಪ್ಪ. ಓಕೆ, ಅವಾಗ ನಮಗೆ ಇಲ್ಲಿ ಯಾವುದೋ ಒಂದು ಆನ್ಸರ್ ಸಿಕ್ಬಿಡುತ್ತೆ. ಓಕೆ ಓಕೆ, ಯಾಕೆ ಮತ್ತೆ ಎಲ್ಲ ನಾವೇ ಮಾಡಿದ್ರೆ ವಾಟ್ TET ಎಲ್ಲ ಕೆಮಿಸ್ಟ್ರಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. 2022, 23, 24 ಬಂದಿರ್ತಕ್ಕಂಥ ಎಲ್ಲ TET ಕ್ವಶನ್ಸ್ ಕೂಡ ಸಾಲ್ವ್ ಕೆಮಿಸ್ಟ್ರಿ, ಫಿಸಿಕ್ಸ್ ಸಂದೀಪ್ ಸರ್ ಸಾಲ್ವ್ ಮಾಡಿದ್ದಾರೆ, ಬಯಾಲಜಿ ಮೇಡಮ್ ಸಾಲ್ವ್ ಮಾಡ್ತಾರೆ. ಎಂಜಾಯ್ ಮಾಡಿ. ಬರೀ ಇದು TETಗೆಲ್ಲ HSTR GPSTR ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲವಕ್ಕೂ ಬರುತ್ತೆ. ಪ್ಯಾಕೇಜ್ ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್ ಪ್ಯಾಕೇಜ್ ಅನ್ಬೇಕು TETಗೆ ಕಂಪ್ಲೀಟ್ ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಮುಗಿಸೋಣ ಸರ್. ನಮಸ್ಕಾರ.